ಅವ್ರಿಗೆ ಅಕಸ್ಮಾತ್ ಆಗಿ ಏನಾದ್ರು ಆರೋಗ್ಯ ಕೆಟ್ಟರೆ, ಅವರು ಕುವೆಂಪು ಹೇಳ್ತಾರೆ, ಆರೋಗ್ಯಕ್ಕೆ ಕೆಟ್ಟು ಹೋದ್ರೆ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ತಾಯ್ತ ಕಟ್ಟಿಸ್ಕೊತಾರೆ. ತಾಯ್ತ ಕಟ್ಟಿಸ್ಕೊಂಡು ಆ ತಾಯ್ತ ಮತ್ತು ಮಂತ್ರ ಮಾಡಿಸ್ಕೊಂಡು ಔಷಧಿಯನ್ನು ತೆಗೆದುಕೊಳ್ಳೋದು ಬಿಟ್ಬಿಟ್ಟು ಅನೇಕರು ನಿಮ್ಗೆ ಗೊತ್ತಿರುವ ಹಾಗೆ ಅದೆಲ್ಲ ಹೋಗ್ತಿದ್ರೆ ಗೊತ್ತಿಲ್ಲ, ಸ್ವರ್ಗಕ್ಕೂ ನರಕಕ್ಕೂ ಎಲ್ಲೋ ಕಡೆ ಹೋಗೋದು. ಇದನ್ನ ಬಹಳ ಸ್ಪಷ್ಟವಾಗಿ ಕುವೆಂಪು ಹೇಳ್ತಾ, ಈ ರೀತಿಯ ಮಂತ್ರ ತಾಯಿತವೆಂಬ ಮೂಢನಂಬಿಕೆಯನ್ನು ಬಿಟ್ಟು ಮಲೆನಾಡಿನ ಯುವಕರೇ ವಿಜ್ಞಾನದ ದಾರಿಯನ್ನು ಹಿಡಿದು ಔಷಧಿ ತಗೊಳ್ಳಿ ಫಸ್ಟ್. ಇದೊಂದು ಹೇಳೋ ಮಾತು ಮಲೆನಾಡಿನ ಯುವಕರಿಗೆ. ಭೂತ ಪಿಶಾಚಿ ಇವುಗಳ ಕಲ್ಪನೆ ಏನಿದೆ, ಮಂತ್ರ ಮುಂತಾದವುಗಳನ್ನ ಬಿಟ್ಟು ವಿಜ್ಞಾನದ ದಾರಿಯನ್ನು ಹಿಡಿದು ಔಷಧಿಯನ್ನು ತಗೊಳ್ಳಿ. ಬುದ್ಧಿ ಕ್ಯಾರೆಕ್ಟರ್ ಬಗ್ಗೆ ಬಹುಶಃ ಮಾತಾಡ್ತಾ ಮದಿಗುದ್ದಿಯವರು ಬಹಳ ಇಂಟ್ರೆಸ್ಟಿಂಗ್ ಆಗಿ ವಿಚಾರ ಹೇಳ್ಬೋದು ಅಂತ ಕಾಣಿಸ್ತದೆ ಈ ತಾಯಿತೆಗೆ ಸಂಬಂಧಪಟ್ಟಂಗೆ. ಇನ್ನೊಂದು ಮಲೆನಾಡಿನ ಜನಕ್ಕೆ ಬಹಳ ಚೆನ್ನಾಗಿರುವಂಥ ಇನ್ನೊಂದು ರೂಢಿಯಾದಂಥ ಒಂದು ವಿದ್ಯಮಾನ ಯಾವಂತಾರೆ ಮದ್ಯಪಾನ. ಮಲೆನಾಡಿನಲ್ಲಿ ಅದಕ್ಕೊಂದು ಕಾರಣವೇ ಇತ್ತು. ಚಳಿ ಅಂದ್ರೆ ಚಳಿ, ಸಿಕ್ಕಾಪಟ್ಟೆ ಚಳಿ ಇರ್ತದೆ, ಒಂಚೂರು ಗುಂಡು ಹಾಕ್ಬೇಕು ಅಂತ. ಈ ಮದ್ಯಪಾನ ಮಾಡುವಂಥ ಚಟ ಅದು ಹೆಚ್ಚು ಹೆಚ್ಚು ಏರ್ತಾ ಆರೋಗ್ಯವನ್ನು ಕಳೆದುಕೊಳ್ಳುತ್ತಿರುವಂಥ ಈ ವ್ಯವಸ್ಥೆಯನ್ನು ಯುವಕರಿಗೆ ಎಚ್ಚರಿಸುವಂಥ ಕಾರ್ಯವನ್ನು ಕುವೆಂಪು ಮಾಡ್ತಾರೆ. ಇನ್ನೂ ಒಂದು ಇದ್ದಂಥದ್ದು ಯಾವುದಂದ್ರೆ ಮಲೆನಾಡಿನಲ್ಲಿ ಅಶಿಕ್ಷಿತರಾದ್ದರಿಂದ ಬಾಲ್ಯ ವಿವಾಹ ಬಹಳ ಜೋರಾಗಿತ್ತು. ಆಮೇಲೆ ಮಲೆನಾಡಿನ ಈ ಆಸ್ತಿ ಪಾಸ್ತಿ ವಿಚಾರ ಇದೆಯಲ್ಲ, ದೊಡ್ಡ ದೊಡ್ಡ ಜಾಗ ಮಲೆನಾಡು, ಅಲ್ಲಿ ಕೋರ್ಟ್ ವ್ಯವಹಾರಗಳು ಸಿಕ್ಕಾಪಟ್ಟೆ ನಡೀತಾ ಇದೆ. ಕೋರ್ಟ್ ವ್ಯವಹಾರವನ್ನು ಬಿಡಬೇಕು ನೀವು, ಅದರಿಂದ ಸಾಕಷ್ಟು ರೀತಿಯ ನಿಮ್ಮ ಪೂರ್ತಿ ಜೀವನವನ್ನು ಕಳ್ಕೊಂಡ್ಬಿಡ್ತೀರಿ ನೀವು. ಕೋರ್ಟ್ ವ್ಯವಹಾರ, ಬಾಲ್ಯ ವಿವಾಹ, ಮದ್ಯಪಾನ ಮತ್ತು ಕೊನೆಯದು ಮಂತ್ರ ತಾಯಿತ, ಇವುಗಳನ್ನ ಬಿಟ್ಟು ವಿಚಾರವಂತರಾಗಿ ಹೇಳುವಂಥ ಮಾತನ್ನ ಒಂದು ಅವರ ಮಲೆನಾಡಿನ ಯುವಕರಿಗೆ ಹೇಳ್ತಕ್ಕಂಥ ಮಾತಿನಲ್ಲಿ ಬಹಳ ಜೋರಾದಂಥ ಒಂದು ಒತ್ತಾಸೆ ಇದೆ ಅವರಿಗೆ. ಈ ಎರಡು ಕಾದಂಬರಿಗಳಲ್ಲಿ ಈ ಬಗ್ಗೆ ಅನೇಕ ಹಾಸ್ಯ ಪ್ರಸಂಗಗಳು ಬರ್ತವೆ. ಒಂದು ಕಾದಂಬರಿಯಲ್ಲಿ ಕಾನೂನಿ ಗೆಳತಿ ಕಾದಂಬರಿಯಲ್ಲಿ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಮದ್ಯಪಾನ ನಿರೋಧಿ ಸಂಘ ಸೇರ್ತದೆ. ಮದ್ಯಪಾನ ನಿರೋಧಿ ಸಂಘ ಮದ್ಯಪಾನವನ್ನು ಬಿಡಬೇಕು ಅನ್ನೋ ಒಂದು ನಿರ್ಣಯವನ್ನು ತಗೋಬೇಕು. ಅಲ್ಲೆಲ್ಲ ಮಲೆನಾಡಿನ ಪಟೇಲರು ಗೌಡರು ಕೂತಿರ್ತಾರೆ. ಚಂದ್ರೇಗೌಡರು ಒಂದೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಅವರು ನೋಡಪ್ಪ ಮದ್ಯಪಾನ ಬಿಡಬೇಕು, ಬಹಳ ಕೆಟ್ಟದು, ಮದ್ಯಪಾನ ಕುಡಿಯೋದು ಬಹಳ ಕೆಟ್ಟದು ಅಂತ ಹೇಳ್ತಾನೆ ಚೆನ್ನಾಗಿ ಕುಡ್ಕೊಂಡ್ ಬಂದಿರ್ತಾರೆ. ಚೆನ್ನಾಗಿ ಕುಡ್ಕೊಂಡ್ಬಂದು ಮದ್ಯಪಾನ ಬಿಡೋದು ಬಹಳ ಕೆಟ್ಟದು ನಿಜ, ಆದ್ರೆ ಮದ್ಯಪಾನ ಏನು ಬಿಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮದ್ಯಪಾನ ಬಿಡೋದು ಬಹಳ ಕೆಟ್ಟದು ಅಂತ ರಿಪೀಟ್ ಮಾಡ್ಕೊಂಡು ಮಾತಾಡುವಂತ ಒಂದು ಸನ್ನಿವೇಶ ಬಹಳ ಚೆನ್ನಾಗಿ ಬರುತ್ತೆ ಆ ಕಾದಂಬರಿಯಲ್ಲಿ. ಕೊನೆಗೆ ಇಡೀ ಮದ್ಯಪಾನ ವಿರೋಧಿ ಸಂಘಟನೆ, ಮದ್ಯಪಾನ ಹಾಕಿದವರು ಅದರ ಪರವಾದಂತಹ ಸಂಘಟನೆಯಾಗಿ ಅದು ಮುಕ್ತಾಯವಾಗುವುದು ಕೂಡ ಬಹಳ ಹಾಸ್ಯ ಪ್ರಸಂಗವಾಗಿ ನಿಮಗೆ ವ್ಯಂಗ್ಯನೂ ಇದೆ. ಅದರಲ್ಲಿ ವ್ಯಂಗ್ಯವಾಗಿ ನಿಮಗೆ ಗೋಚರಿಸೋದು ನೋಡ್ಬೋದು. ಹೀಗೆ ಕುವೆಂಪು ಅವರು ನಮ್ಮ ನಡುವೆ ಹಾಕಿಕೊಟ್ಟ ಚಿಂತನೆಗಳು ವಾಸ್ತವವಾಗಿ ಆಧುನಿಕ ಭಾರತ ನಡೆಯಬೇಕಾದಂಥ ದಾರಿಯನ್ನು ಅದು ಹೇಳ್ತಾ ಇದ್ವು ಅಂತ. ಅವರು ಒಂದು ಕಡೆಗೆ ಈ ವೈಚಾರಿಕ ಚಿಂತನೆಯ ಸೂಕ್ಷ್ಮಗಳನ್ನೆಲ್ಲ ಒಟ್ಟುಗೂಡಿಸಿ ಕೆಲವು ಸಪ್ತ ಸೂತ್ರಗಳು, ಪಂಚಮಂತ್ರಗಳು ಅಂತ ಮಾಡಿ, ಯಾವುದೋ ನೀವು ಅನಿಕೇತನ ಹಾಡನ್ನು ಕೇಳಿದ್ರಿ, ಅನಿಕೇತನ ಇವುಗಳಲ್ಲಿ ಒಂದು ಮುಖ್ಯವಾದ ಭಾಗ ಕೂಡ ಆಗಿತ್ತು. ಸಪ್ತಸೂತ್ರಗಳಲ್ಲಿ ನಿಮಗೆ ಪಂಚಮಂತ್ರಗಳಲ್ಲಿ ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ ಮತ್ತು ಪೂರ್ಣ ದೃಷ್ಟಿ ಇವುಗಳು ಬಹಳ ಮುಖ್ಯ ಅಂತ ಹೇಳ್ತಾರೆ. ಸರ್ವೋದಯದ ಕಲ್ಪನೆ ಎಲ್ಲರೂ ಕೂಡ ಬೆಳೆಯಬೇಕು, ಎಲ್ಲರೂ ಕೂಡ ಸಮಾನರಾಗಿ ವಿಸ್ತಾರವಾಗಬೇಕು ಅನ್ನೋ ಕಲ್ಪನೆಯನ್ನು ತರ್ತಾ ಇದ್ರು. ಜಾತಿ ಧರ್ಮಗಳ ಕಂದಾಚಾರದಿಂದ ಹೊರತುಪಡಿಸಿ ಒಂದು ಮನುಜಪಥವನ್ನು ಕಟ್ಟಬೇಕು ಅಂತ ಹೇಳುವಂಥ ದೃಷ್ಟಿಕೋನ ಕುವೆಂಪು ಅವರಲ್ಲಿತ್ತು. ಈ ಮನುಜಪಥ ವಿಶ್ವಪಥಕ್ಕೆ ದಾರಿಯಾಗಬೇಕು, ಮಾನವ ತತ್ವಕ್ಕೆ ದಾರಿಯಾಗಬೇಕು ಅನ್ನೋದು ಕೂಡ ಬಹಳ ಮುಖ್ಯವಾದ ಚಿಂತನೆ ಆಯಿತು. ಈ ರೀತಿ ವಿಶುದ್ಧಾಂಗವಾಗಿ ದೈವವನ್ನ, ಯಾವುದೇ ಸಾಂಸ್ಥಿಕ ದೈವ ಅಂತ ಕರಿತೀವಿ ಅದನ್ನು ಬಿಟ್ಟು ನಿಮ್ಮಲ್ಲಿ ಉದ್ಭವವಾಗಬೇಕಂತ ಸ್ಪಿರಿಚುಯಾಲಿಟಿ ಕಡೆಗೆ, ಅನುಭೂತಿ ಕಡೆಗೆ ಅವರು ಒತ್ತು ಕೊಟ್ಟರು. ನಿಮ್ಮಲ್ಲಿ ಉಂಟಾಗಬೇಕಂತಹ ಮನುಷ್ಯನೇ ಮುಖ್ಯ ಅಂತ ಹೇಳುವ ಭಾವದ ಕಡೆಗೆ ಒತ್ತು ಕೊಟ್ಟರು. ಜಾತಿ ಸಂಕರಗಳನ್ನ ಬಿಡಬೇಕು ಅನ್ನೋದ್ರ ಕಡೆಗೆ ಹೆಚ್ಚು ಒತ್ತನ್ನು ಕೊಟ್ಟರು. ಇವೆಲ್ಲವೂ ಕೂಡ ಈಗ 21ನೇ ಶತಮಾನದಲ್ಲೂ ಕೂಡ ಬಹಳ ಮುಖ್ಯವಾದಂತಹ ವಿಚಾರ ಚಿಂತನೆಗಳಾಗಿವೆ. ನಮ್ಮ ಸಮುದಾಯವನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದಾದ್ರೆ, ನಮ್ಮ ಸಮುದಾಯ ಒಂದು ದೊಡ್ಡ
ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕವಾಗಿ ಅತ್ಯಂತ ಪ್ರಬಲವಾದಂತಹ ಒಂದು ಸಮುದಾಯ ಆಗಬೇಕು, ರಾಷ್ಟ್ರವಾಗಬೇಕು ಅನ್ನೋದಾದರೆ ಕುವೆಂಪು ಅವರ ಈ ವಿಚಾರ ಚಿಂತನೆಗಳು ಬಹಳ ದೊಡ್ಡದು, ಬಹಳ ಮುಖ್ಯ ಅಂತ ಅನಿಸುವ ಹಾಗೆ ಕುವೆಂಪು ನಮಗೆ ಈ ಕಾಲದಲ್ಲೂ ಸಮಕಾಲೀನರಾಗ್ತಾರೆ. ಮತ್ತು ಎಲ್ಲಿಯವರೆಗೆ ಈ ಶ್ರೇಣೀಕರಣ ಇರ್ತದೆ, ಎಲ್ಲಿಯವರೆಗೆ ಮೇಲು ಕೀಳು ಇರ್ತದೆ, ಅಲ್ಲಿಯವರೆಗೆ ಕುವೆಂಪು ಅವರ ಈ ಚಿಂತನೆಗಳು ಮತ್ತೆ ಮತ್ತೆ ಮನುಷ್ಯನ ಎಚ್ಚರಿಸುವ ಮಾನದಂಡಗಳಾಗುವುದರಿಂದ ಇವುಗಳಿಗೆ ಸಮಕಾಲೀನತ್ವವೂ ಇದೆ. ಅದಕ್ಕೊಂದು ಅದನ್ನ ನಾವು ಭವಿಷ್ಯಾತ್ಮಕವಾದಂತಹ ಒಂದು ಕಾಲಜ್ಞಾನ ಕಲ್ಪನೆ ಅಂತ ಕರಿತೀವಿ. ಆ ಕಾಲಜ್ಞಾನ ಕಲ್ಪನೆಯ ಒಂದು ಗುಣವೂ ಕೂಡ ಇದೆ. ಅದರಿಂದ ನಮ್ಮ ನಡುವೆ ಕುವೆಂಪು ಪ್ರಸ್ತುತರು ಮತ್ತು ಅವರು ತಮಗಾಗಿ ಎಂದು ಬರೆಯಲಿಲ್ಲ, ಅದು ಬಹಳ ಮುಖ್ಯ. ಅವರು ಬರೆದಿದ್ದೆಲ್ಲವೂ ಕೂಡ ಸಮಾಜಕ್ಕಾಗಿ, ಸಮಾಜದ ತರುಣರಿಗಾಗಿ, ಸಮಾಜದ ಯಾವನ್ನ ಚರಿತ್ರೆಯ ಚಕ್ರವನ್ನು ಬದಲಿಸಬೇಕು ಅನ್ನೋ ಹಠತಟ್ಟುವರಿಗಾಗಿ ಅವರು ಬರೀತಾ ಇದ್ರು ಅನ್ನೋ ಕಾರಣಕ್ಕಾಗಿ ಕುವೆಂಪು ನಮ್ಮ ಕಾಲದ ಅತ್ಯಂತ ಮಹತ್ವದ ಬರಹಗಾರರು. ಅದು ಕೇವಲ ಕನ್ನಡದ ಮಹತ್ವದ ಬರಹಗಾರರು ಮಾತ್ರವಲ್ಲ, ಭಾರತದ ಅತ್ಯಂತ ಧೀಮಂತ ಚಿಂತಕರಲ್ಲಿ ಕುವೆಂಪು ಕೂಡ ಒಬ್ಬರು ಅಂತ ಹೇಳ್ತಾ ಇವತ್ತು ಈ ಕೆಲವು ಮಾತುಗಳನ್ನ ಆಡಲಿಕ್ಕೆ ನನ್ನನ್ನು ಆಹ್ವಾನಿಸ್ತಾರೆ. ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ, ವಿಶೇಷ ಉಪನ್ಯಾಸ. ಮೊದಲನೆಯ ಉಪನ್ಯಾಸ ಕುವೆಂಪು ಕಾದಂಬರಿಗಳಲ್ಲಿ ಪ್ರಾದೇಶಿಕ ಚಿತ್ರಣ. ಈ ಕುರಿತಾಗಿ ಪ್ರೊಫೆಸರ್ ಗುರುಪಾದ ಮರಿಗುದ್ದಿ, ವಿಶ್ರಾಂತ ಪ್ರಾಧ್ಯಾಪಕರು ಸಂಕೇಶ್ವರ ಶ್ರೀಯುತರು ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ. ಇದಕ್ಕೆ ಪೂರ್ವದಲ್ಲಿ ಶ್ರೀಯುತರ ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಡಬೇಕೆಂದು ನಮ್ಮ ಕನ್ನಡ ಅಧ್ಯಯನ ವಿಭಾಗದ ದ್ವಿತೀಯ ವರ್ಷದ ವಿದ್ಯಾರ್ಥಿನಿಯಾದ ಕುಮಾರಿ ಭವಾನಿಯವರಲ್ಲಿ ಕೇಳಿಕೊಳ್ಳುತ್ತೇನೆ. ಸರ್ವರಿಗೂ ನಮಸ್ಕಾರಗಳು. ಕುವೆಂಪು ಕಾದಂಬರಿಗಳಲ್ಲಿ ಪ್ರಾದೇಶಿಕ ಚಿತ್ರಣದ ಕುರಿತು ವಿಶೇಷ ಉಪನ್ಯಾಸ ನೀಡಲು ಆಗಮಿಸಿರುವ ಪ್ರೊಫೆಸರ್ ಗುರುಪಾದ ಮರಿಗುದ್ದಿ ಸರ್ ಅವರ ಸಂಕ್ಷಿಪ್ತ ಪರಿಚಯ ಮಾಡಿಕೊಡುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಪ್ರೊಫೆಸರ್ ಗುರುಪಾದ ಮರಿಗುದ್ದಿ ಸರ್ ಅವರು ಕನ್ನಡ ಸಾಹಿತ್ಯ ಯುಗದ ಒಬ್ಬ ಸೃಜನಶೀಲ ಬರಹಗಾರರು, ವಿಮರ್ಶಕರು ಮತ್ತು ಕುವೆಂಪು ಸಾಹಿತ್ಯದ ಅಧ್ಯಯನಕಾರರಾಗಿದ್ದಾರೆ. ಇವರು ಕವನ, ಸಂಶೋಧನೆ, ವಿಮರ್ಶೆ, ಸಾಹಿತ್ಯ ವಿಶ್ಲೇಷಣೆಯಲ್ಲಿ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಕುವೆಂಪು ಸಾಹಿತ್ಯದ ಕುರಿತು ಆಳವಾದ ವಿಶ್ಲೇಷಣೆ ಮತ್ತು ಅಧ್ಯಯನ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಇವರ ಪ್ರಮುಖ ಕೃತಿಗಳೆಂದರೆ ಪೊದೆಯಿಂದಿಳಿದ ಎದೆಯಕ್ಕಿ, ಪರಮಹಂಸ ಕೃಪಾಹಸ್ತ, ಎಲ್ಲದರಲ್ಲಿ ಎಲ್ಲವಿದೆ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಪೊದೆಯಿಂದಿಳಿದ ಎದೆ ಅಕ್ಕಿಗೆ 2019ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಸರ್ ಅವರು ಕುವೆಂಪು ಸಾಹಿತ್ಯದ ಕುರಿತಂತೆ ಬರೆದ ನಿರಂತರ ನಿಷ್ಠಾವಂತ ಕೃಷಿಕರು. ಕುವೆಂಪು ಸಾಹಿತ್ಯದ ಕುರಿತು ಉತ್ತರ ಕರ್ನಾಟಕದಲ್ಲಿ ಕುವೆಂಪು ಸಾಹಿತ್ಯ ಪರಿಚಯ ಕೈಗೊಂಡಿದ್ದಾರೆ. ಇಂಥ ಬಹುಮುಖಿ ವ್ಯಕ್ತಿತ್ವದ ಮಹನೀಯರು ಇಂದಿನ ಕಾರ್ಯಕ್ರಮದಲ್ಲಿ ಆಗಮಿಸಿರುವುದು ಸಮಾರಂಭದ ಶೋಭೆಯನ್ನು ಹೆಚ್ಚಿಸಿದೆ. ಧನ್ಯವಾದಗಳು. ಧನ್ಯವಾದಗಳು ಭವಾನಿ. ಈಗ ವಿಶೇಷ ಉಪನ್ಯಾಸ ಕುವೆಂಪು ಕಾದಂಬರಿಗಳಲ್ಲಿ ಪ್ರಾದೇಶಿಕ ಚಿತ್ರಣ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಬೇಕೆಂದು ಪ್ರೊಫೆಸರ್ ಗುರುಪಾದ ಮರಿಗುದ್ದಿ, ವಿಶ್ರಾಂತ ಪ್ರಾಧ್ಯಾಪಕರು ಸಂಕೇಶ್ವರ ಶ್ರೀಯುತರಲ್ಲಿ ಕೇಳಿಕೊಳ್ಳುತ್ತೇವೆ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಇದರ ಅಂಗವಾಗಿ ನಡೆಯತಕ್ಕಂಥ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸ್ನೇಹಿತರಾದಂಥ ಕುಲಪತಿ ಡಾಕ್ಟರ್ ಶಿವಾನಂದ್ ಕೆಳಗನ್ಮಣಿ ಅವರಲ್ಲಿ ನಮಸ್ಕಾರಗಳನ್ನು ಸಲ್ಲಿಸಿ, ಇದೇ ತಾನೇ ಬಹಳ ಅರ್ಥಪೂರ್ಣವಾದಂಥ ಕುವೆಂಪು ಸಾಹಿತ್ಯದ ಬಗ್ಗಿನ ಮಾತುಗಳನ್ನು ಹೇಳ್ತಾ ನಮ್ಮೆಲ್ಲರಿಗೆ ಕೆಲವು ಹೊಸ ಆಲೋಚನೆಗಳನ್ನು ಮುಂದಿಟ್ಟಿರ್ತಕ್ಕಂಥ ನಾಡಿನ ಶ್ರೇಷ್ಠ ವಿಮರ್ಶಕರಾದ ಡಾಕ್ಟರ್ ಬಸವರಾಜ್ ಕಲ್ಗುಡಿ ಅವರೇ, ನನ್ನ ನಂತರದಲ್ಲಿ ಕುವೆಂಪು ಬಗ್ಗೆ ನಾಟಕಗಳ ಬಗ್ಗೆ ಮಾತನಾಡಲಿರುವ ಡಾಕ್ಟರ್ ವಿಜಯಕುಮಾರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸನ್ಮಾನ್ಯ ವೇದಿಕೆ ಕೆಳಗಿರ್ತಕ್ಕಂಥ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು. ಈಗಾಗಲೇ ಡಾಕ್ಟರ್ ಕಲ್ಗುಡಿ ಅವರು ಸಾಕಷ್ಟು ಕುವೆಂಪು ಅವರ ಬಗ್ಗೆ, ಸಾಹಿತ್ಯದ ಬಗ್ಗೆ ಒಳನೋಟಗಳನ್ನು ನಿಮಗೆ ಕೊಟ್ಟಿದ್ದಾರೆ. ನಾನು ಅದರೊಳಗಿನ ಒಂದು ಭಾಗವಾದ ಕಾದಂಬರಿ ಬಗ್ಗೆ
ಕೆಲವು ಮಾತುಗಳನ್ನು ಹೆಚ್ಚು ಸಮಯ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ ನಾನು. ಅಷ್ಟೇ ಒಂದು 2 ಕಾದಂಬರಿ ಅಂದಮೇಲೆ 2 ಗಂಟೆ ಸಾಕು ಅಂತ ಅನ್ಸುತ್ತೆ ನನಗೆ. ಒಳ್ಳೆಯ ವಿದ್ಯಾರ್ಥಿಗಳವರೇ ನೀವು ಮಾತಾಡ್ರಿ ಅಂತ ಹೇಳಿದ್ದಾರೆ ನನಗೆ. ಬೇಡವಾ ಅಷ್ಟ? ಸರಿ, ನಿಮ್ಮಲ್ಲಿ ಎಷ್ಟು ಜನ ಕಾದಂಬರಿಗಳನ್ನ ಅವರೊಳಗೆ 1 ಅಥವಾ 2 ಓದ್ದವರ ಕೈ ಮೇಲೆ ಮಾಡಿ ನೋಡೋಣ. ಕುವೆಂಪು ಕಾದಂಬರಿ ಬಹಳ ಸಂತೋಷ ನನಗೆ. ಯಾಕೆ ಅಂದ್ರೆ ನಾನು ಏನು ಹೇಳ್ತೀನಿ ಅದು ಖರೆ ಅಂತ ತಿಳ್ಕೊತೀರಿ ಅನ್ನೋದು ನಾನು ನಂಬಿ. ಸೊ ಅದಕ್ಕಾಗಿ ಸಂತೋಷ. ಅಕಸ್ಮಾತ್ ಎಲ್ಲಾರ ಕೈ ಮೇಲೆ ಮಾಡಿದ್ರಿ ಅಂತಂದ್ರೆ ನನಗೆ ಇನ್ನೂ ಹಸಗಳಿತ್ತು. ಹಾಗಿದ್ರೆ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಕೂತು ಬಿಡ್ತಿದ್ವಿ. ಆದ್ರೆ ಅನಿವಾರ್ಯವಾಗಿ ಕುವೆಂಪು ಬಗ್ಗೆ ನಾವು ನಡೆಸ್ತಕ್ಕಂಥ ಚಿಂತನೆಗಳ ಒಂದು ಭಾಗ ಕಾದಂಬರಿಗಳಲ್ಲಿ ಇರೋದ್ರಿಂದ ಕೆಲವು ಮಾತುಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. 1936ರಲ್ಲಿ ಅಂದ್ರೆ ನಮ್ಮ ಸ್ವಾತಂತ್ರ್ಯ ಸಿಗುಕ್ಕಿಂತ ಪೂರ್ವದ ಒಂದು ದಶಕದಲ್ಲಿ ಪೂರ್ವದಲ್ಲಿ ಅವರ ಮೊಟ್ಟ ಮೊದಲನೇ ಕಾದಂಬರಿ ಕನ್ನಡಕ್ಕೆ ಬಂತು. ಸುಮಾರು 500 ಪುಟಗಳಲ್ಲಿ ಅಷ್ಟು ವಿಸ್ತಾರವಾಗಿರ್ತಕ್ಕಂಥ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಅಂತ, ಅದು ಮುಂದೆ ಕಾನೂರು ಹೆಗ್ಗಡತಿ ಅಂತಾನೆ ಪ್ರಸಿದ್ಧ ಆದಂತ ಕಾದಂಬರಿ. ಅದರ ನಂತರದಲ್ಲಿ ಸುಮಾರು ವರ್ಷಗಳ ನಂತರ, ಸುಮಾರು 3 ದಶಕಗಳ ನಂತರ 1967ರಲ್ಲಿ ಸ್ವಾತಂತ್ರ್ಯ ಸಿಕ್ಕ ಎಷ್ಟೋ ವರ್ಷಗಳ ನಂತರದಲ್ಲಿ ಕುವೆಂಪು ಇನ್ನೊಂದು ದೊಡ್ಡದಾದ ಕಾದಂಬರಿ ಬರೀತಾರೆ. ಅದು ಸುಮಾರು 700 ಪುಟದ ಕಾದಂಬರಿ. ಅದು ಮಲೆಗಳಲ್ಲಿ ಮದುಮಗಳು ಅಂತಕ್ಕಂಥ ಕಾದಂಬರಿ. ಈ 2 ಕಾದಂಬರಿಗಳ ನಡುವಿನ ಕಾಲದ ವ್ಯತ್ಯಾಸವನ್ನು ನಾನು ಹೇಳಿ, ಅದಕ್ಕೆ ಕಾರಣ ಏನು ಅಂತಂದ್ರೆ, ಇವರು ಕಾದಂಬರಿಗಳನ್ನು ಬರಿತಾ ಇರೋದು ಅವರ ಬರಹದ ಜೀವನದ ಒಂದು ಬಹಳ ಮುಖ್ಯವಾದಂತಹ ಹಂತ ಕರ್ನಾಟಕದಲ್ಲಿ. ಅದಕ್ಕಿಂತ ಪೂರ್ವದಲ್ಲಿ ಕೆಲವು ಕಾವ್ಯಗಳನ್ನ, ಕೃತಿಗಳನ್ನ, ನಾಟಕಗಳನ್ನ, ಕಥೆಗಳನ್ನ ಅವರು ಬರೆದಿದ್ರು. ಕುವೆಂಪು ಇಡೀ 2 ಕಾದಂಬರಿಗಳ ಒಂದು ಬಹಳ ಮಹತ್ವದ ಪ್ರಾದೇಶಿಕ ಅಂಶ ಅಂತಂದ್ರೆ, ಅವುಗಳನ್ನು ಪ್ರಾದೇಶಿಕ ಕಾದಂಬರಿ ಅಂತ ಗುರುತಿಸುವ ಇದುವರೆಗಿನ ವಿಮರ್ಶಕರ ಹೇಳಿರೋದು ಏನು ಅಂತಂದ್ರೆ, ಮಲೆನಾಡು ಭಾಗ ಏನಂದ್ರೆ ಕರ್ನಾಟಕದ್ದು ನಮ್ಮ ರಾಯಚೂರಿಗಿಂತ ತೀರ ಭಿನ್ನವಾದಂತಹ ಒಂದು ಪ್ರದೇಶ. ನೈಸರ್ಗಿಕವಾಗಿ, ಪ್ರಾಕೃತಿಕವಾಗಿ ಅತ್ಯಂತ ಮಳೆ ಬೀಳ್ತಕ್ಕಂಥ ಮತ್ತು ದಟ್ಟವಾದಂತಹ ಹರಿದ್ವರ್ಣದಿಂದ ಕೂಡಿದ ಎವರ್ ಗ್ರೀನ್ ಫಾರೆಸ್ಟ್ ಅಂತ ಯಾವ್ದನ್ನು ಕರಿತೀವಿ ನಾವು ಮಲೆನಾಡು, ಸಹ್ಯಾದ್ರಿ ಮಾಲೆಗಳಾಗಿ ಏನು ಉದ್ದಕ್ಕೆ ಬರ್ತದ, ಅದರ ಒಂದು ಕೇಂದ್ರ ಸ್ಥಳದ ಒಂದು ಭಾಗ. ಎಷ್ಟೋ ಸಲ ದೊಡ್ಡ ಕಾದಂಬರಿ ಅಂತಂದ್ರೆ, ಎಪಿಕ್ ನಾವೆಲ್ ಅಂತಂದ್ರೆ ಬಹಳ ದೊಡ್ಡ ಪ್ರದೇಶ ತಗೊಳ್ತಾರೆ ಅಂತ ನಮ್ಮ ಕಲ್ಪನೆ ಇರ್ತದೆ. ಆದ್ರೆ ಕುವೆಂಪು ಅವರ ವಿಶೇಷ ಏನು ಅಂತಂದ್ರೆ, ಮೊದಲನೇ ಕಾದಂಬರಿಯಲ್ಲಿ ಇರ್ತಕ್ಕಂಥ ಪ್ರಾದೇಶಿಕ ವಿನ್ಯಾಸ ನೀವು ಗಮನಿಸಿದ್ರೆ ಸುಮಾರು ಒಂದು 4-5 ಕಿಲೋಮೀಟರ್ ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿಯ ಪ್ರದೇಶನೇ ಅತ್ಯಂತ ಮುಖ್ಯವಾದ ಭಾಗ. ಅದರ ಆಚೆಗೆ ಸ್ವಲ್ಪ ಬರ್ತದೆ. 2ನೇ ಕಾದಂಬರಿಗಳಲ್ಲಿ ಕೂಡ ಹಾಗೆ. ಅಂದ್ರೆ ಮಲೆನಾಡಿನ ಸುಮಾರು ಸ್ವಲ್ಪನೇ ಇರತಕ್ಕಂಥ ಪ್ರದೇಶದ ಮತ್ತು 3-4 ಪ್ರಮುಖವಾದ ಹಳ್ಳಿಗಳು ಅಂದ್ರೆ ನಿಮ್ಮ ಭಾಗದಲ್ಲಿರುವ ಹಳ್ಳಿಗಳಲ್ಲವು. ಇಲ್ಲಿ ಸುಮಾರು ಒಂದು 50-100 ಮನೆಗಳಾದ್ರೂ ಇರ್ತಾವ ಹಳ್ಳಿಗಳಂದ್ರೆ. ಮಲೆನಾಡಿನಲ್ಲಿ ಮನೆ ಅಂದ್ರೆ ಹೆಚ್ಚು ಕಡಿಮೆ, ಹಳ್ಳಿ ಅಂದ್ರೆ ಒಂದೇ, ಒಂದು ಮನೆ ಅಥವಾ 1-2 ಮನೆ. ಅದು ಬಿಟ್ರೆ ಅಲ್ಲಿ ಏನೂ ಇರೋದಿಲ್ಲ. ಅಂಥ ಕೂಡು ಕುಟುಂಬದ ಒಕ್ಕಲ್ತನ ಮಾಡ್ತಕ್ಕಂಥ ಕೃಷಿಕರ ಮುಖ್ಯವಾದ ಜಮೀನ್ದಾರಿ ಪದ್ಧತಿ ಉಳುಮೆ ಇರತಕ್ಕಂಥ ಭಾಗದಲ್ಲಿ ಅವರಿಗೆ ಅವಲಂಬಿತರಾದಂಥ ಜನರ ಕಥೆ. ಅಂದ್ರೆ ಈ 2 ಕಾದಂಬರಿಗಳಲ್ಲಿ ತೀರ್ಥಹಳ್ಳಿ ಅದಲ್ಲ, ಈಗಿನ ತೀರ್ಥಹಳ್ಳಿ, ನೀವು ಯಾರಾದ್ರೂ ಶಿವಮೊಗ್ಗ, ನಮ್ಮ ಸರ್ ಅಲ್ಲಿಂದ ಬಂದವರು, ಕೆಳಗಿನ ಮನೆ ಸರ್, ಆ ಪ್ರದೇಶದಿಂದ ಇಲ್ಲಿಗೆ ಆ ಶಿವಮೊಗ್ಗದ ತೀರ್ಥಹಳ್ಳಿಗೆ ಹೋದ್ರಿ ಅಂತಂದ್ರೆ, ತೀರ್ಥಹಳ್ಳಿಯ ಒಂದು ದಿಕ್ಕಿನಲ್ಲಿ ಮೇಗರವಳ್ಳಿ ಅದ, ಇನ್ನೊಂದು ದಿಕ್ಕಿನಲ್ಲಿ ಕೊಪ್ಪ ಎಲ್ಲ ಇದೆ. ಕೊಪ್ಪ ಮತ್ತು ತೀರ್ಥಹಳ್ಳಿಯ ಪೂರ್ವದ ದಿಕ್ಕಿನ ಭಾಗದಲ್ಲಿ ಅತ್ಯಂತ ಚಿಕ್ಕದಾದ ಪ್ರದೇಶದ ವ್ಯಾಪ್ತಿಯಲ್ಲಿ ನಡೀತಕ್ಕಂಥದ್ದು ಮೊದಲನೇ ಕಾದಂಬರಿ ಕಥೆ. ಆಮೇಲೆ ಆ ಕಡೆಗೆ ಸ್ವಲ್ಪ ಪಶ್ಚಿಮೋತ್ತರ ಭಾಗಕ್ಕೆ ಹೋದಂತೆ ಒಂದು ಕೆಲವು ಹಳ್ಳಿಗಳೇನ ಅದಾವೆ ಈಗ, ಅದನ್ನ ಬೇರೆ ಬೇರೆ ರೀತಿಯಿಂದ ಅವರು ಕರೆದಿದ್ದಾರೆ. ಅದು 2ನೇ ಕಾದಂಬರಿ ನಡೀತಕ್ಕಂಥ ಭಾಗ. ಇದನ್ನ ಯಾಕೆ ಹೇಳೋದೀನಿ ಅಂತಂದ್ರೆ, ಅಲ್ಲಿ ಬರುವ ಬೇಟೆ ಮತ್ತಾಗ್ಲಿ ಸರ್ ಹೇಳಿದ್ರಲ್ಲ ಜೂಜು, ಕುಡಿತ, ಇವೆಲ್ಲದಕ್ಕೂ ಈಗ ಒಂದು 100 ವರ್ಷಗಳ ಹಿಂದೆ ಅಲ್ಲಿಯ ಜನಜೀವನ ಹಾಗೆ ಇತ್ತು. ನೀವು ಯಾರಾದ್ರೂ ಅಲ್ಲಿ ಹೋಗಿ ನೋಡಿದ್ರೆ ಈ
ಶಿಕ್ಷಣ ಅನ್ನೋದು ಇನ್ನೂ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರವೇಶ ಪಡೆದಿರಲಿಲ್ಲ. ಆಧುನಿಕತೆ ಕೂಡ ಕುವೆಂಪು ಕಾದಂಬರಿಗಳಲ್ಲಿ ಆಧುನಿಕತೆ ಅನ್ನೋದೇ ಒಂದು ಪ್ರಬಂಧ ಅದ. ನೀವು ನೋಡಿದ್ರೆ ಆ ಆಧುನಿಕತೆ ಅನ್ನೋದು ಪ್ರವೇಶ ಮಾಡುವ ಪೂರ್ವ ಹೇಗೆ ಅಲ್ಲಿ ಜನ ಇದ್ರು, ಬದುಕಿದ್ರು, ಅವರ ವೃತ್ತಿಗಳೇನು, ಅವರ ಹೇಗೆ ಸಹ ಜೀವನ ಇತ್ತು ಅನ್ನೋದೊಂದು ಕುತೂಹಲದ ಸಂಗತಿ. ಕಾನೂರು ಹೆಗ್ಗಡ್ತಿ ಆಗ್ಲೇ ಹೇಳಿದರು ಸರ್, ಕುವೆಂಪು ಅವರ ಹತ್ರ ಆರಂಭದಲ್ಲಿ ಕೆಲವು ಮಾತುಗಳನ್ನು ಹೇಳಿದಾರೆ ಅದಕ್ಕೆ ಮುನ್ನುಡಿಯ ರೂಪದಲ್ಲಿ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಕಾದಂಬರಿಯನ್ನು ಓದುವವರು ಕರಸ್ಥಲ ರಂಗಭೂಮಿಯನ್ನಾಗಿ ಮಾಡಿಕೊಂಡು ಈ ಕಾದಂಬರಿ ಓದಬೇಕು, ಓದುವವರಿಗೆ ಒಂದು ಸೂಚನೆ ಅಂತ. ಯಾಕೆ ಅಂತಂದ್ರೆ ಇದು ಕಾದಂಬರಿ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರೋದು ಏನು ಅಂತಂದ್ರೆ ಒಂದು ಫಾರ್ಮ್, ಫಿಕ್ಷನ್ ಅಥವಾ ನಾವೆಲ್ ಅಂತ. ಇದು ನಮಗೆ ಪಾಶ್ಚಾತ್ಯರಿಂದ ಬಂದಂತ ಒಂದು ಹೊಸ ಸಾಹಿತ್ಯದ ಪ್ರಕಾರ ಇದೆ, ಹೆಚ್ಚು ಕಡಿಮೆ. ನಮ್ಮಲ್ಲಿ ಇಂಥ ಪ್ರಕಾರಗಳು ಇರಲಿಲ್ಲ. ಇಂಗ್ಲಿಷ್ನಿಂದ ಬಂತು ಅಥವಾ ರಷ್ಯನ್ ಮೂಲದ ಇಂಗ್ಲಿಷ್ ಆಗಿ ಬಂತು ಅಥವಾ ಫ್ರೆಂಚ್ ಮೂಲದ್ದು ಇಂಗ್ಲಿಷ್ ರೂಪದಲ್ಲಿ ಬಂದು ನಮ್ಮಲ್ಲಿ ಕಾದಂಬರಿಗಳ ಪ್ರಭಾವ ಭಾರತದ ಉದ್ದಕ್ಕೂ ಆದದ್ದು. ಕುವೆಂಪು ಅವರು, ನೀವು ವಿದ್ಯಾರ್ಥಿಗಳಾಗಿದ್ದವ್ರು ಗಮನಿಸ್ಬೇಕು, ನೀವು ಹೆಚ್ಚು ಕಡಿಮೆ ಈಗ BA BSc ಎಲ್ಲ ದಾಟಿ ಬಂದಿದ್ದೀರಿ ಕಾಣ್ತದೆ, MA MScಗೆಲ್ಲ ಬಂದಿರ್ತೀರಿ ಇಲ್ಲಿ ಅಂತ ಕಾಣ್ತದೆ, ಮತ್ತು ಸಂಶೋಧನೆಗಾಗಿ PhD ಇಂಥವು. ಕುವೆಂಪು BAದಲ್ಲಿ ಇದ್ದಾಗಲೇ ಜಗತ್ತಿನ ಅತ್ಯಂತ ಸರ್ವಶ್ರೇಷ್ಠವಾಗಿರುವ ಕಾದಂಬರಿಗಳನ್ನು ಓದಿ ಪೂರೈಸಿದ್ರು. ಅದು ವಿಕ್ಟರ್ ಹ್ಯೂಗೋ ಇರಬಹುದು, ಟಾಲ್ಸ್ಟಾಯ್ ಇರಬಹುದು, ಅಥವಾ ರೊಮರೋಲಾ ಇರಬಹುದು. ಸುಮಾರು ಆ ಕಾಲದ ಕಾದಂಬರಿಗಳು 1200, 1500, 2000 ಪುಟಗಳ ಹಳೆಯ ಕಾದಂಬರಿಗಳನ್ನೆಲ್ಲ ಅವರು ವಿದ್ಯಾರ್ಥಿಯಾಗಿದ್ದಾಗಿ ಓದಿದ್ದರು. ಆದ್ರೆ ಅವರಿಗೆ ಕಾದಂಬರಿ ರೂಪದ ಬಗ್ಗೆ ಅಷ್ಟು ಗೌರವ ಇರಲಿಲ್ಲ ಆರಂಭದಲ್ಲಿ. ಕಾವ್ಯದ ಬಗ್ಗೆ ಬಹಳ ಸೆಳೆತಾ ಇತ್ತು ಕಾವ್ಯ. ಆದ್ರೆ ಯಾವಾಗ ಅವರು ವಿಕ್ಟರ್ ಹ್ಯೂಗೋ ಫ್ರೆಂಚ್ ಒಬ್ಬ ಲೇಖಕನನ್ನು ಓದ್ತಾರೆ, ಹೌದಲ್ಲ, ಇಂಥ ಒಂದು ಕಾದಂಬರಿ ನಮ್ಮ ಕನ್ನಡದಲ್ಲಿಲ್ಲ, ಆದ್ದರಿಂದ ಕನ್ನಡದಲ್ಲಿ ಇಂಥ ಕಾದಂಬರಿಗಳು, ಕಥೆಗಳು, ನಾಟಕಗಳು, ಬೇರೆ ಬೇರೆ ರೂಪಗಳು ಎಲ್ಲ ಬರಬೇಕು. ಕುವೆಂಪು ಅವ್ರಿಗೊಂದು ಆಸೆ ಅಥವಾ ಒಂದು ಹೊತ್ಸು ಅಂತಂದ್ರೆ ಆ ಕಾಲದಲ್ಲಿ ವಿದ್ಯಾರ್ಥಿಯಾಗಿದ್ದಾಗನೇ ಗುರುಗಳ ಜೊತೆಗೆ ಚರ್ಚೆ ಮಾಡುವಾಗಲೆಲ್ಲ ಕನ್ನಡ ಭಾಷೆಗೆ ಘನತೆ ಮತ್ತು ಗೌರವ ಬರಬೇಕಾದ್ರೆ ಏನೇನ್ ಮಾಡಬೇಕು ಅನ್ನೋದು ಅವರಲ್ಲಿ ಕೆಲವು ವಿಚಾರಗಳಿತ್ತು. ಹಾಗೆ ನೋಡಿದ್ರೆ ಕುವೆಂಪು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಬಂದವರಲ್ಲ. ಕನ್ನಡಕ್ಕೆ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅವರು ತತ್ವಶಾಸ್ತ್ರ ವಿದ್ಯಾರ್ಥಿ, ಫಿಲಾಸಫಿ, ಸೈನ್ಸ್ ಒಂದೆರಡು ವಿಷಯಗಳನ್ನು ಓದ್ತಾ ಇದ್ರು. ಆಕಸ್ಮಿಕ ಒಂದು ತೆರುವಿನಲ್ಲಿ ಕನ್ನಡಕ್ಕೆ ಬಂದುಬಿಟ್ರು. MAದಲ್ಲಿ ಮಾತ್ರ ಕನ್ನಡ ತಗೊಂಡದ್ದವರು, ಆಮೇಲೆ ಬರಹಗಾರರಾದ್ದು ಎಲ್ಲ ಸರಿ. ಈ ಕಾದಂಬರಿಗಳಲ್ಲಿ ಮುಖ್ಯವಾಗಿ ಅವರು ಹೇಳ್ತಾ ಇರೋದು ಕೆಲವು ಹಳ್ಳಿಗಳ ಕಥೆ ಅಂತ ನಮಗೆ ಅನಿಸಿದ್ರು, ಪ್ರತಿಯೊಬ್ಬ ದೊಡ್ಡ ಕಾದಂಬರಿಕಾರ ತನ್ನ ಕಾಲದ ಇತಿಹಾಸವನ್ನ ಪುನರ್ ಪರಿಶೀಲನೆ ಮಾಡ್ತಾ ಇರ್ತಾನೆ ಮತ್ತು ಅದನ್ನು ತನ್ನದೇ ಆದ ರೂಪದಲ್ಲಿ ಕಟ್ಟುತ್ತಾ ಇರ್ತಾನೆ ಅನ್ನೋದನ್ನು ಗುರುತಿಸ್ಬೇಕು ನಾವು. ಶೇಕ್ಸ್ಪಿಯರ್ ನಾಟಕಗಳ ಮೂಲಕ ಮಾಡಿದ್ದು ಇದೆ, ಮಿಲ್ಟನ್ ತನ್ನ ಮಹಾಕಾವ್ಯಗಳ ಮೂಲಕ ಮಾಡಿದ್ದು ಕೂಡ ಇದೆ. ಕುವೆಂಪು 2 ಕಾದಂಬರಿಗಳ ಮೂಲಕ ಮಾಡ್ತಾ ಇರೋದು ಏನು ಅಂದ್ರೆ, ಆ ಪ್ರದೇಶದ ವ್ಯಾಪ್ತಿಯನ್ನ ನಮ್ಮ ಕಣ್ಣೆದುರಿಗೆ ಇಡ್ತಾನೆ. ಒಟ್ಟು ಭಾರತೀಯ ಸಮಾಜದಲ್ಲಿ ಇರತಕ್ಕಂಥ ಕೆಲವು ದೋಷ ಮತ್ತು ದೌರ್ಬಲ್ಯಗಳನ್ನ ನಮ್ಮ ಕೆನ್ನೆದುರೆ ತಂದು ಸರಿ ತಪ್ಪುಗಳ ನಿರ್ಣಯಗಳನ್ನ ನಮಗೆ ಬಿಟ್ಟುಬಿಡ್ತಾವೆ. ಅಲ್ಲಿ ಬ್ರಾಹ್ಮಣರದಾರೆ ಕಾದಂಬರಿಗಳಲ್ಲಿ, ಒಕ್ಕಲಿಗರದಾರೆ, ಬೇಲರದಾರೆ, ಹಸಲರು ಅದಾರೆ, ಅಸ್ಪೃಶ್ಯರು ಅದಾರೆ, ಚಿಕ್ಕವರದಾರೆ, ದೊಡ್ಡವರದಾರೆ. ಅವ್ರು ಎಲ್ಲರದ್ದು ಕಥಾನಕ ಒಂದು ಮಾನವೀಯ ಸಂಬಂಧಗಳ ನಡುವೇನೆ ನಡೀತಾ ಇದ್ದಾಗಲೂ ಕೂಡ ಕ್ರಾಂತಿಕಾರಕವಾದಂಥ ಲೇಖಕರ ದೃಷ್ಟಿಕೋನದಿಂದಾಗಿ ಅವು ನಮಗೆ ಹೊಸ ರೂಪದಲ್ಲಿ ಕಾಣ್ತವೆ. ಹೇಗೆ ಒಂದು ಸಣ್ಣ ಘಟನೆ ಕಾನೂರು ಹೆಗ್ಗಡತಿಯಲ್ಲಿ ಬರೋದು. ಕಾದಂಬರಿ ಆರಂಭದ 3-4 ಅಧ್ಯಾಯಗಳಲ್ಲಿ ಬರ್ತದೆ ಇದು. ಅವನು ಮೈಸೂರಿನಲ್ಲಿ ಕಲ್ತು ಬಂದಿದ್ದಾನೆ. ಹೂವಯ್ಯ ಮತ್ತು ರಾಮ ಇಬ್ರು
ಅವರೇ ಮೊಟ್ಟ ಮೊದಲು ಆ ರೀತಿ ಎಜುಕೇಶನ್ ಪಡೆದ ಒಂದು ಹಳ್ಳಿಯಲ್ಲಿ ಪ್ರವೇಶ ಪಡೆದವರು ಮಲೆನಾಡಿನ ಒಳಗೆ. ಅಷ್ಟು ಕಲ್ತವ್ರು ಯಾರು ಇಲ್ಲ. ಮನೆಯಲ್ಲೆಲ್ಲ ಒಂದು ಸಂತೋಷ. ಅಲ್ಲಿ ಒಬ್ಬ ಹುಡುಗ ಇರ್ತಾನೆ ವಾಸು ಅಂತ, ಅವನಿಗೆ ಇನ್ನೂ ಸಂತೋಷ ಹೂವಯ್ಯ ಬಂದಿದ್ದಾರೆ ಅಂತ. ಅವ್ರನ್ನ ಕರೆದುಕೊಂಡು ಮುಂಜಾನೆ ಎದ್ದ ತನ್ನ ತೋಟ ಮತ್ತು ಅದನ್ನು ದಾಟಿ ಕಾಡು. ನೀವು ಯಾರಾದರೂ ಕುಪ್ಪಳಿಯನ್ನು ನೋಡಿದ್ದೀರಿ ಅಂತ ಭಾವಿಸಿ ನೀವು ನೋಡ್ಬೇಕು. ಈ ಕಾದಂಬರಿಗಳನ್ನು, ಕಥೆಗಳನ್ನು, ಕಾವ್ಯವನ್ನು ಓದ್ತಾನೆ ಒಮ್ಮೆ ಯಾವಾಗಲಾದ್ರೂ ನೀವು ಹುಬ್ಬಳ್ಳಿಗೆ ಹೋಗ್ಬೇಕು. ಯಾಕಂತಂದ್ರೆ ಇಂದು ಇಡೀ ಭಾರತದಲ್ಲಿ ಅತ್ಯಂತ ಸರ್ವಶ್ರೇಷ್ಠವಾಗಿರುವಂತ ಕವಿ ಮನೆ ಏನಾದರೂ ರೂಪುಗೊಂಡಿದ್ರೆ ಮತ್ತು ತುಂಬಾ ಜನ ಅದನ್ನು ನೋಡಬೇಕು ಅಂತ ಟಿಕೆಟ್ ಪಡೆದುಕೊಂಡು ಒಬ್ಬ ಕವಿಯ ಮನೆಯನ್ನು ನೋಡ್ತಾ ಹೋಗ್ತಕ್ಕಂಥ ಒಂದು ನಿದರ್ಶನ ಏನಾದರೂ ಭಾರತದಲ್ಲಿದ್ರೆ ಅದು ಖಂಡಿತವಾಗಿ ಹುಬ್ಬಳ್ಳಿಯಲ್ಲಿ ಮಾತ್ರ ಸಾಧ್ಯವಾಗ್ಯದ. ಅದು ನೀವು ಹೀಗೆ ಹೇಳುವಾಗ ಕೇವಲ ಕನ್ನಡದವರೇ ಹೋಗ್ಬೇಕು ಅಂತೆಲ್ಲ, ಎಲ್ಲರೂ ಹೋಗ್ಬೇಕು. ಯಾಕೆ ಅಂತಂದ್ರೆ ನೋಡುವ ಸ್ಥಳ ವರ್ಷಕ್ಕೆ 2.5 ಲಕ್ಷ ಜನ ಇಂದ ಕಾಡಿನ ಮೂಲೆಯ ಹಳ್ಳಿಗೆ ಹೋಗಿ ಟಿಕೆಟ್ ತೆಗೆದುಕೊಂಡು ಅದನ್ನು ನೋಡಿ ಸಂತೋಷ ಪಟ್ಟುಕೊಂಡು ಬರ್ತಾರೆ. ಅಂದ್ರೆ ಇದೊಂದು ಅಗಾಧವಾದಂಥ ವೈಚಾರಿಕವಾದ ಕ್ರಾಂತಿ ಸಂಭವಿಸ್ತಕ್ಕಂಥ ದಿನಗಳಿವು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಅಲ್ಲಿ ಆ ಹುಡುಗ ಕರ್ಕೊಂಡು ಹೋಗ್ತಾನಲ್ಲ ಇವ್ರನ್ನ, ಆ ಹುಡುಗ ಅವನಿಗೊಂದು ಕುತೂಹಲ, ನನ್ನ ತೋಟಿದು, ಇಲ್ಲಿ ಕಾಡಿದ್ದು, ಅವ್ರಿಗೆಲ್ಲ ಗೊತ್ತೇ ಇರ್ತದ. ಆದ್ರೆ ಅವ್ರು ಕಲಿಯೋದಕ್ಕೆ ಹೋಗಿದ್ರಲ್ಲ, ಈಗ ಇವನು ಅವ್ರಿಗೆ ಸಾರಥಿ ಅಂತ ತೋರಿಸ್ತಾ ಇರ್ತಾನೆ. ಒಂದ್ ಕಡೆಗೆ ಅವರ ಬಾಳೆಯ ತೋಟದಲ್ಲಿ ಬಂದಾಗ ಅಡಿಕೆ, ಬಾಳೆ, ತೆಂಗು ಗಿಡಗಳನ್ನು ದಾಟಿಕೊಂಡು ಹೋಗುವಾಗ ಒಬ್ಬ ಅಸ್ಪೃಶ್ಯರ ಹುಡುಗ, ಸ್ವಲ್ಪ ಸೂಕ್ಷ್ಮ ಓದಿದ್ರೆ ಮಾತ್ರ ಇದು ಅರ್ಥ ಆಗ್ತಾ ಇಲ್ಲ, ತಿಳಿಯೋದಿಲ್ಲ, ಹಾಗೆ ಹೋಗ್ಬಹುದು ಕಥೆಯಲ್ಲಿ. ಅಷ್ಟು ವಿಚಿತ್ರವಾದ ಒಂದು ಸಣ್ಣ ಪ್ರಸಂಗ ಕುವೆಂಪು ತರ್ತ. ಒಬ್ಬ ಅಸ್ಪೃಶ್ಯರ ಹುಡುಗ, ಈ ವಾಸು ಎಷ್ಟು ದೊಡ್ಡವನು ಅಷ್ಟೇ ಅವನು, ಸುಮಾರು 5-6 ವರ್ಷ ಅವನು ಇರ್ಬೇಕು, ಗಂಗಾ ಹುಡುಗ ಅಂತ. ಅವನು ಏನ್ ಮಾಡಾಕ್ತಿದ್ದ ಅಂದ್ರೆ, ಪಾಪ ಬಡತನ, ಮನೆಯಲ್ಲಿ ಏನಿಲ್ಲ. ಅವನು ಏನ್ ಮಾಡಿದ್ದ ಅಂದ್ರೆ, 4 ದಿನಗಳ ಹಿಂದೆ ಒಂದು ಬಾಳೆಯ ಕೊನೆ ಅಂದ್ರೆ ಹಲವಾರು ಹಣ್ಣುಗಳಿರುವ ಒಂದು ದೊಡ್ಡದಾದಂತ ಕೊನೆ, ಅದನ್ನು ಕತ್ತರಿಸಿ ಬಾಳೆ ಎಲೆಗಳ ಏನು ಆರಿಸಿ ಒಗೆದಿರ್ತಾರೆ ಅದ್ರ ಕೆಳಗೆ ಅಡಿಗಿಸಿ ಇಟ್ಟುಬಿಟ್ಟ. ಅಂದ್ರೆ ಅದು ನಿಧಾನವಾಗಿ ಹಣ್ಣಾದಾಗ ಯಾರು ಇಲ್ದಾಗ ಬಂದು ತಿಂತಿರ್ತದ ಆ ಹುಡುಗ. ಇಂದು ಏನ್ ಮಾಡಿದ್ದ, ಬೆಳಿಗ್ಗೆ ಬೇಗನೆ ಯಾರು ಇಲ್ಲ ಅಂತ ಅಂದು ಬಂದು 1-2 ಬಾಳೆಹಣ್ಣು ತಿಂದು ಕೂತಿದ್ದ. ಅಷ್ಟರಾಗಿ ಇವರೆಲ್ಲ ಬರ್ತಿರ್ತಾರೆ. ಅಲ್ಲಿ ಈ ವಾಸು ಅನ್ನೋ ಹುಡುಗ ಅವನನ್ನು ನೋಡಿದ ತಕ್ಷಣ ಸಿಟ್ಟು ಬಂದು ಬಿಡ್ತಾರೆ. ನಮ್ಮ ಹಣ್ಣಿನ ತೋಟಿನಲ್ಲಿ ಅದು ಬಾಳೆಹಣ್ಣು ಮುರಿದಿದ್ದಾನೆ ಅಂತ ಅವನ ಸಂದೇಹ ಬಂದು ಹೋಗಿ ಎತ್ತಿ ನೋಡ್ತಾನೆ. ಒಂದು 5-6 ಸಿಪ್ಪೆ ಬಿದ್ದಾವೆ, ಬಾಳೆಹಣ್ಣದ್ದು ಒಂದು ದೊಡ್ಡ ಕೊನೆ. ಆತ ಅಸ್ಪೃಶ್ಯ ಹುಡುಗ, ಇವನಿಗೆ ಅವನ ಮೇಲೆ ಸಿಟ್ಟು ಬಂದದ್ದು. ಆದ್ರೆ ಬಡಿಯೋದ್ರೆ ಮತ್ತೆ ಮುಟ್ಟಬೇಕಾಗ್ತದಲ್ಲ, ಅದೊಂದು ದೊಡ್ಡ ಸಮಸ್ಯೆ. ಅವನು ಹೂವಯ್ಯನನ್ನು ಕರೀತಾನೆ. ಯಾಕಂದ್ರೆ ಸ್ವಲ್ಪ ಅವನು ತಿಳಿದವನು, ಕಲ್ತವನು, ಇವನಿಗೆ ಏನು ಶಿಕ್ಷೆ ಕೊಡ್ತಾನೆ. ಇಲ್ಲಿ ಬಾ ಹೂವಯ್ಯ ಬರ್ತಾನೆ. ಇಲ್ಲಿ ನೋಡು, ಇವನ್ ದಿನ ಬಂದ ನಮ್ಮ ಬಾಳೆಹಣ್ಣು ಕದೀತಾ ಇದ್ದಾನೆ, ಇವನಿಗೆ ಶಿಕ್ಷೆ ಕೊಡು ನೀನು. ಕುವೆಂಪು ದೃಷ್ಟಿಕೋನ ಹೇಗದೆ ಅಸ್ಪೃಶ್ಯರ ಬಗ್ಗೆ ಅನ್ನೋದನ್ನು ನೋಡ್ಬೇಕಾದ್ರೆ ಈ ಪ್ರಸಂಗ ಬಹಳ ಅದ್ಭುತವಾದ ಉದಾಹರಣೆ. ಹೂವಯ್ಯ ಬರ್ತಾನೆ, ಹೌದಲ್ಲ ನೀನು ಹೇಳೋ ಸರಿ, ನಮ್ಮ ತೋಟದಲ್ಲಿ ಈ ರೀತಿ ನಿತ್ಯ ಕಳುವು ಮಾಡೋದಾನೆ. ಆ ಗಂಗಾ ಹುಡುಗ ನನ್ ಕೇಳ್ತಾ, ತಮ್ಮ ಅದು ಎಲ್ಲಿ ಇಟ್ಟಿದ್ದೀನಿ ಮುಚ್ಚಿ ಅಂತ. ಅದು ಅಳಕೋತ ತೋರಿಸ್ತಾ, ಇಲ್ಲಿ ಕೆಳಗದ. ಅದನ್ನೆಲ್ಲ ತೆಗಿತಾನೆ. ಆ ಕೊನೆ ಸುಮಾರು ಈ ನಾವು 8 ಡಜನ್ ಅಂತೀವಿ ಅಂತಾವ್ ಎಷ್ಟೋ ಇರ್ತಾವ ಅದ್ರೊಳಗೆ. ಆ ಹಣ್ಣುಗಳನ್ನೆಲ್ಲ ಬಿಡಿಸಿ ಎಲ್ಲರಿಗೂ ಒಂದೊಂದು ಮೊದಲು ಕೊಡ್ತಾನೆ. ತಿಂದು ನೋಡಿ ಅದು ಹಣ್ಣಾಗಿದೆನೋ ಇಲ್ಲೋ. ವಾಸುಗೂ ಕೊಡ್ತಾನೆ, ತಾನು ತಿಂತಾನೆ, ರಾಮಯ್ಯ ಕೊಡ್ತಾನೆ, ಇನ್ನೊಬ್ಬ ಅವನೆಲ್ಲ. ಕೊನೆಗೆ ಎಷ್ಟು ಉಳಿದಿರ್ತಾವಲ್ಲ, ಸುಮಾರು 30-40 ಬಾಳೆಹಣ್ಣುಗಳಾದ್ರೂ ಉಳಿದಿರ್ಬೇಕು. ಅದನ್ನೆಲ್ಲ ಗಂಗ ಹುಡುಗನಿಗೆ ಕೊಟ್ಟು, ನೋಡು ಇನ್ನೊಮ್ಮೆ ಕಳ್ಳತನ ಮಾಡಿದಂದ್ರೆ ಬಿಡೋದಿಲ್ಲ ನಿನ್ನ, ತಗೋ ಇದನ್ನ ಮನೆಗೆ ಹೋಗು. ಈ ವಾಸುವಿಗೆ ಇಷ್ಟು ನಿರಾಶೆ ಆಗ್ತದೆ, ನಾನು ಹೇಳಿದ್ದೇ ಬೇರೆ, ಇವನು ಮಾಡೋದೇ ಬೇರೆ ಅಂತ. ಅದಕ್ಕೆ ಹೂವಯ್ಯ ಈ ರೀತಿಯಾಗಿ ಇಡೀ ಕಾದಂಬರಿಯಲ್ಲಿ ಒಂದು ಆದರ್ಶದ ಪಾತ್ರವಾಗಿ ಬಂದದ ಅನ್ನುವಂಥ ಆರೋಪ ಇದ್ದಾಗಲೂ ಕೂಡ ಇದು ಮಾನವೀಯತೆ ಅನ್ನೋದು ಇರಬೇಕು, ಇರಬಾರ್ದು ಮನುಷ್ಯನ ನಡುವೆ ಅನ್ನೋದು ಒಂದು ಚಿಂತನೆ ಅದಲ್ಲ. ಒಬ್ಬ ಹಸಿದವನಿಗೆ ಹಸಿವ, ಒಬ್ಬ ಕೆಳಜಾತಿ ಅವನಿಗೆ ಮೇಲ್ಜಾತಿ ಅವನಿಗೆ. ಅದನ್ನೇ ಹಾಡಿದಾಗ ನೀವು ಕೇಳಿದರೆ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ದಾರೆ, ಏನು ಎದೆ ತನಿಗೂ ಮಿಗಲು ಶಾಸ್ತ್ರವಿರುವುದೇ ಏನು. ಇದು ಪ್ರತಿಯೊಬ್ಬರು ಪ್ರಶ್ನಿಸಬೇಕಾದ ಸಂದರ್ಭ ಭಾರತದೊಳಗೆ. ಮನುಷ್ಯನನ್ನ ನೀವು ಮನುಷ್ಯನನ್ನಾಗಿ ನೋಡೋಕೆ ಸಾಧ್ಯ ಇಲ್ಲ ಅಂದಮೇಲೆ ನಿಮ್ಮಲ್ಲಿ ಯಾವ ಸಂಬಂಧಗಳು ಉಳಿಯೋದಿಲ್ಲ. ಅದು ಕುವೆಂಪು
ಈ ಎರಡೂ ಕಾದಂಬರಿಗಳಲ್ಲಿ ತಂದಿರತಕ್ಕಂಥ ಜನಜೀವನ ಮತ್ತು ಅದರ ವೈದೃಶ್ಯಗಳ ಜೊತೆಗೆ ಕೆಲವು ಸಂದೇಶಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಆ ಸಂದೇಶಗಳು ಬಹಳ ವಿಶಿಷ್ಟ ಅದಾವ. ಆ ಮಲೆಗಳಲ್ಲಿ ಮದುಮಗಳು ಅಂತ ಇನ್ನೊಂದು ಕಾದಂಬರಿ ಅದಲ್ಲ, ಕನ್ನಡದಲ್ಲಿ ಮಾತ್ರ ಅಲ್ಲ, ಕಲ್ಗುಡಿ ಸರ್ ಅದಾರೆ ಇಲ್ಲಿ, ಅವ್ರು ಹೇಳಬೇಕು. ಇಡೀ ನನಗನಿಸಿದ ಭಾರತೀಯ ಭಾಷೆಗಳಲ್ಲಿ ಬಹಳ ಅಪರೂಪದ ಒಂದು ಕೃತಿಯ. ಅದು ಇತ್ತೀಚೆಗೆ ಮೊನ್ನೆ ಇಂಗ್ಲಿಷ್ ಕೂಡ ಅನುವಾದವಾಯ್ತು, ನಮ್ಮ ಸರ್ ಬಿಡುಗಡೆ ಮಾಡಿದ್ದಾರೆ ಅದನ್ನು. ಎಷ್ಟು ಅಪರೂಪದ ಕೃತಿ ಅಂತಂದ್ರೆ, ನೀವು ಒಂದಿಲ್ಲ ಒಂದು ಸಲ ಅದನ್ನು ಓದಿದ್ರೆ ಒಂದು ಜೀವನದ ಅನುಭವ ಮತ್ತು ದೃಷ್ಟಿಕೋನ ಮತ್ತು ಜ್ಞಾನ ಇವುಗಳ ನಡುವಿರುವ ಸಂಬಂಧಗಳಲ್ಲಿ ನಮಗೊಂದು ಚಿಂತನೆ ಆರಂಭ ಆಗಿಬಿಡುತ್ತದೆ. ನಾವು ಯಾರನ್ನ ಅತ್ಯಂತ ನಿಕೃಷ್ಟವಾಗಿ ಕಾಣ್ತಾ ಇರ್ತೀವಿ, ಅವನು ಒಬ್ಬ ಮನುಷ್ಯ ಮತ್ತು ಅವನಿಗೆ ಅವನದೇ ಆದಂತಹ ಸ್ವಾಯತ್ತವಾದ ಚಿಂತನೆಗಳು, ಜಗತ್ತು ಅದೇ. ಇದನ್ನ ನಾವು ಎಂದೂ ವಿಚಾರ ಮಾಡಿರೋದಿಲ್ಲ. ನಮ್ಮ ಮನೆಯೊಳಗೆ ಒಬ್ಬ ಕೂಲಿ ಅವನದಾನೆ, ಆಳು ಮನುಷ್ಯ ಅದಾನೆ, ಯಾರೋ ಅಸ್ಪೃಶ್ಯ ಅದಾನೆ ಅಂತ ತಿಳ್ಕೊಳ್ಳಿ, ಅವನಿಗೆ ಅವನದೇ ಆದ ಜಗತ್ತು ಅದ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿರೋದಿಲ್ಲ. ಇದ್ರೊಳಗೆ ಒಬ್ಬ ನಾಯಿ ಗುತ್ತಿ ಬರ್ತಾನಲ್ಲ, ಅವನನ್ನು ಎಲ್ಲರೂ ಕೂಡ ಹೊಲೆಯರ ಗುತ್ತಿ ಅಂತಾನೆ ಕರೀತಾ ಇರ್ತಾರೆ. ಆದ್ರೆ ಆ ಭಾಗದಲ್ಲಿ ನಾಯಿ ಒಂದು ಅವನಿಗೆ ಅಗ್ನಿ ಫೇವರೆಟ್ ಆದಂಥದ್ದು ಇರೋದ್ರಿಂದ ನಾಯಿ ಗುತ್ತಿ ಆಗಿಬಿಟ್ಟಿರ್ತಾನೆ. ಎಷ್ಟು ಜನಕ್ಕೆ ಅವನು ಸಹಾಯ ಮಾಡ್ತಾನೆ ಅಂದ್ರೆ, ಎಲ್ಲಾ ಒಡೆಯರಿಗೆ, ಎಲ್ಲಾ ಜನರಿಗೆ ಸಹಾಯ ಮಾಡ್ತಾನೆ ಹೋಗ್ತಾ ಇರ್ತಾನೆ. ಅಂಥ ಒಬ್ಬ ಬಡತನದಲ್ಲಿರುವ ಅಸ್ಪೃಶ್ಯನಾದಂಥ ನಾಯಿ ಗುತ್ತಿ ಇಡೀ ಕಾದಂಬರಿಯಲ್ಲಿ ಎಲ್ಲಾ ಜಮೀನ್ದಾರರಿಗಿಂತಲೂ ದೊಡ್ಡ ಮನುಷ್ಯನಾಗಿ ನಮ್ಮ ಕಣ್ಣಿಗೆ ಕಾಣೋದಕ್ಕೆ ಕುವೆಂಪು ಅವರ ಮಾನವೀಯ ದೃಷ್ಟಿಕೋನನೇ ಕಾಣ. ಒಂದ್ಸಲ ಏನಾಗ್ತದೆ ಅಂದ್ರೆ, ಅವನಿಗೆ ನಾಯಿಯನ್ನು ತೆಗೆದುಕೊಂಡು ಹೊರಟಿರ್ತಾನೆ. ಜಮೀನ್ದಾರನಾದಂಥ ಇವರು ವೈಷ್ಣವನೇ, ಅವನು ಕೂಡ ಕೋಣೂರು ಮುಕುಂದಯ್ಯ ಅಂತ ಈ ಕಾದಂಬರಿಯಲ್ಲಿ ಬಹಳ ಮಹತ್ವದ ಪಾತ್ರ ಮುಕುಂದಯ್ಯ. ಈ ನಾಯಿ ಬಹಳ ಸಾಹಸದ ಪ್ರಾಣಿಯಾಗಿತ್ತಲ್ಲ, ಹೆಚ್ಚು ಕಡಿಮೆ ಹುಲಿ ಮತ್ತು ಚಿರತೆಗಳ ಜೊತೆಗೆ ಹೋರಾಡತಕ್ಕಂಥ ನಾಯಿ ಅದು. ಮಲೆನಾಡಿನಲ್ಲಿ ನಾಯಿಗೆ ಬಹಳ ಬೆಲೆ ಅದ, ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ನಮ್ಮ ಕೆಲವು ಶಾಸನಗಳಲ್ಲಿ ನಾಯಿ ಸತ್ತದಕ್ಕಾಗಿ ಶಾಸನ ಕಲ್ಲುಗಳನ್ನು, ಸ್ಮಾರಕ ಕಲ್ಲುಗಳನ್ನು ನಿಲ್ಲಿಸ್ತಾರೆ. ಬೇಟೆಗಾರರಿಗೆ ನಾಯಿ ಬಹಳ ಮಹತ್ವದ ಪ್ರಾಣಿ ಅಂತ. ಅದಕ್ಕಾಗಿ ಅವನು ಏನ್ ಮಾಡ್ತಾನೆ ಮುಕುಂದಯ್ಯ, ಆ ಗುತ್ತಿ ಅವನ ಬಹಳ ಒಡನಾಟ ಮೊದಲಿನ ಚಿಕ್ಕನಿಂದ. ಗುತ್ತಿ ಇಲ್ಲಿ ಬಾ, ಒಡೆಯರು ಕರೆದಿದ್ದಾರೆ ಅಂತ ಹೋಗಿ ನಮಸ್ಕರಿಸಿ, ಏನಯ್ಯ, ಎಲ್ಲಿ ಹೋದಲ್ಲಿ ಬರೀ ನಾಯಿಯನ್ನೇ ತೆಗೆದುಕೊಂಡು ಹೋಗ್ತೇಲ್ಲೋ. ಎಲ್ರಿ, ಅದು ನಾನ್ ತಗೊಂಡು ಹೋಗೋದಿಲ್ಲ, ನಾನ್ ಬಿಟ್ಟು ಹೋದ್ರು ಬೆನ್ನ ಎತ್ತಿ ಬರ್ತದ ಅದು ಅಂತ. ಹಾಗಾದ್ರೆ ಹಿಂಗ್ ಮಾಡಿಬಿಡು, ನನಗೊಂದು ನಾಯಿ ಬೇಕಾಗಿತ್ತು, ಹುಡುಕಾಡೋದಕ್ಕೆ ಸಿಗ್ತಾ ಇಲ್ಲ, ನಿನ್ನ ನಾಯಿ ನಾನು ಕೊಟ್ಟು ಬಿಡುವ. ಅವನು ನೋಡಿದ್ರೆ ಬಹಳ ಶ್ರೀಮಂತ ಜಮೀನ್ದಾರ, ಯುವಕ, ತರುಣ. ಇವನಿಗೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಅವನ ಸ್ಥಿತಿ ಹಾಗಿತ್ತು ಪಾಪ. ಇವನ ಅನುಮಾನಿಸೋದು ನೋಡಿ ಅವನು ಏನ್ ಮಾಡ್ತಾನೆ ಮುಕುಂದಯ್ಯ ಅಂದ್ರೆ, ಒಳಗೆ ಹೋಗ್ತಾನೆ. ಒಂದು ಕಂಬಳಿ, ಒಂದಿಷ್ಟು ಅಕ್ಕಿ, ₹1 ನಾಣ್ಯ. ಇದು ಯಾವಾಗ ಸುಮಾರು ಒಂದು 100 ವರ್ಷ 80 ವರ್ಷದ ಹಿಂದೆ ಇಟ್ಕೊಳ್ಳೋ ₹1 ಎಷ್ಟು ಬೆಲೆ ಇತ್ತು ಅಂತಂದ್ರೆ, ಈಗ ಒಂದು ಸುಮಾರು 10-20 ಸಾವಿರ ರೂಪಾಯಿಗೆ ಏನ್ ಬೆಲೆ ಅದ ಅಷ್ಟು ಬೆಲೆ ಒಂದು ನಾಣ್ಯಕ್ಕಿತ್ತು. ಅದನ್ನು ಕೊಟ್ಟ. ಆ ಗುತ್ತಿ ತನ್ನ ಜೀವನದಲ್ಲಿಯೇ ₹1 ನೋಡಿಲ್ಲ. ದುಡ್ಡುಗಳಿದ್ವು ಅವಾಗ, ಅವರೇ. ಇದು ಯಾಕೆ ಅಂತ ಕೇಳಿದ ಅವನು ಗುತ್ತಿ. ಇಲ್ಲಪ್ಪ, ಈ ನಾಯಿಯನ್ನ ನನ್ ಕೊಡೋದಕ್ಕೆ ಮನಸ್ಸಿಲ್ಲ, ನನ್ಗೆ ಗೊತ್ತಾಯ್ತು. ಈ ಹೊಸ ಕಂಬಳಿ ತಗೋ, ಇಷ್ಟು ಅಕ್ಕಿ ತಗೋ, ಇದೊಂದು ದುಡ್ಡು ತಗೋ, ಈ ನಾಣ್ಯ ₹1 ಮತ್ತೆ ನಿನ್ನ ನಾಯಿಯನ್ನು ನನ್ ಕೊಟ್ಟು ಬಿಡುವ. ಗುತ್ತಿಗೆ ಏನು ಮಾಡಬೇಕು ತಿಳಿತಾ ಇಲ್ಲ. ಯಾಕೆ ಅಂತಂದ್ರೆ, ಈಗ ಬಹಳ ದೊಡ್ಡ ನಮ್ಮ ಮೇಲಿನ ಅಧಿಕಾರಿ ನಮ್ಗೊಂದು ಆರ್ಡರ್ ಮಾಡಿದ ಅಂದ್ರೆ ಅದು ಆರ್ಡರ್ನಿ ಇಲ್ಲ. ಹೆಗ್ಲ ಮೇಲೆ ಕೈ ಇಟ್ಟು ಸ್ನೇಹದಿಂದ ಹೇಳಿದ್ರು ಅದೊಂದು ಆರ್ಡರ್ನಿ. ನೀವು ಬೇಕಂಗಂದ್ರೆ ಗಂಡ ಹೆಂಡತಿಗೆ ಏನೇ ಸ್ವಲ್ಪ ಊಟಕ್ಕೆ ಕೊಡ್ತೀಯಾ ಅಂತ ಪ್ರೀತಿಯಿಂದ ಹೇಳೋದ್ರೂ ಕೊಡ್ಲೇಬೇಕು, ಕೊಡ್ತಾ ಇಲ್ಲ ಅಂತನೂ ಕೊಡ್ಲೇಬೇಕು. ಯಾಕಂತಂದ್ರೆ ಎರಡು ಒಂದೇ ಅವ. ಗುತ್ತಿಗೆ ಏನ್ ಮಾಡ್ಬೇಕು ತಿಳಿಲಿಲ್ಲ. ಆಯ್ತು ಅಂತಂದು ಒಪ್ಪಲೂ ಇಲ್ಲ, ಇಲ್ಲಾನೂ ಅನ್ಲಿಲ್ಲ. ಅವುಗಳನ್ನ ಏನ್ ಸಾಮಾನು ಕೊಟ್ಟಿದ್ದ ತಗೊಂಡು ಹೋಗ್ತಾ ಇತ್ತು. ಕಾದಂಬರಿಯನ್ನ ನಿಜಕ್ಕೂ ಈ ಭಾಗ ಓದಬೇಕು. ನಮ್ಮ ಅನುಭವ ಪ್ರಪಂಚಕ್ಕೆ ಭಿನ್ನವಾದಂತಹ ಒಂದು ಅನುಭವ ಪ್ರಪಂಚ, ನಮಗಿಂತ ಭಿನ್ನವಾದ ಮನುಷ್ಯನ ಆಲೋಚನಾ ತೆಕ್ಕು ಹೇಗಿರ್ತದ ಜೀವನದಲ್ಲಿ, ನಾವು ಯಾವಾಗಲೂ ಕುತೂಹಲಗಳಾಗಿ ನೋಡ್ಬೇಕು ಇವುಗಳನ್ನ. ಸ್ವಲ್ಪ ಮುಂದೆ ಹೋಗ್ತಾನೆ,
ಯಾಕೋ ಹೆಜ್ಜೆ ಇಡೋಕೆ ಆಗ್ತಾ ಇಲ್ಲ ಅವನಿಗೆ. ಯಾರೋ ಜಗ್ಗದಂಗೆ ಹಿಂದೆ ಜಗ್ಗದಂಗೆ. ಯಾಕ ಪ್ರಾಣಕ್ಕ ಪ್ರಿಯವಾದ ನಾಯಿ ಅದು ಕೊಟ್ಟು ಬಂದಿದ್ದಾನೆ. ಒಂದು ಸ್ವಲ್ಪ ಹೊತ್ತು ಹೋಗಿ ಅರಣ್ಯ ಇರ್ತದ, ಒಂದು ಹಳ್ಳ, ಅದರ ದಂಡಿ ಕೂಡಿರ್ತಾನೆ. ಆ ಕಡೆಗೆ ನೋಡ್ತಾನೆ, ಯಾರೂ ಇರೋದಿಲ್ಲ. ಗೋಳೋ ಅಂತ ಎಷ್ಟೋ ಹೊತ್ತು ಅಳ್ತಾನೆ, ಯಾರ ಸತ್ತಾಗಳ್ತಾರಲ್ಲ. ಆಮೇಲೆ ಸ್ವಲ್ಪ ದುಃಖ ಕಡಿಮೆ ಆಗ್ತವ. ಮತ್ತು ಹಳ್ಳಿ ಮುಕುಂದಯ್ಯನ ಕಡೆನೆ ಬರ್ತಾಯಿ ಜಮೀನ್ದಾರರ ಮನೆಗೆ. ಮುಕುಂದಯ್ಯನಿಗೆ ಆಶ್ಚರ್ಯ, ಇವ್ ನಾಯಿ ಒಯ್ಯಾಕ ಮತ್ತೆ ಬಂದ. ಏನೋ ಏನಾಯ್ತು ಅಂತ. ಯಜಮಾನ್ರೆ, ನಾಯಿ ನಿಮ್ಮ ಹತ್ತಂಗೆ, ಆದ್ರೆ ಈ ಕಂಬಳಿ ಅಕ್ಕಿ ಮತ್ತು ಈ ನಾಣ್ಯ ಕೊಟ್ಟಿರಲ್ಲ, ಇದು ನನಗೆ ಬೇಡ, ದಯವಿಟ್ಟು ನೀವು ತಗೊಳ್ಳಿ ಅಂದ. ಅವನಿಗೆ ಸರಸರ ಹೋಗ್ಬಿಟ್ಟು. ಯಾಕೋ ಏನಾಯ್ತು ಅಂತ. ಇಲ್ಲ, ಈ ನಾಯಿಯನ್ನು ಮಾರಿದೆ ಅಂತ ನನ್ನ ಮನಸ್ಸಿಗೆ ಬಹಳ ಹೇಸಿಗೆ ಬರ್ತಾ ಇದೆ, ಇದನ್ನು ತೋಳಿ ಅಂತ. ಇಡೀ ಆ ಕಾದಂಬರಿಯಲ್ಲಿ ಅತ್ಯಂತ ಸರ್ವಶ್ರೇಷ್ಠವಾದಂತಹ ವಿಚಾರ ಮಾಡುವ ಮನುಷ್ಯ ಏನಾದ್ರು ನಮ್ಗೆ ಆ ಹೊತ್ತಿಗೆ ಅನಿಸ್ತಾ ಇದ್ರೆ ಗೊತ್ತಿ ಮಾತ್ರ. ಅವನು ಮುಂದೆ ಮುಕುಂದ ಎಷ್ಟು ಸಣ್ಣವನಾಗಿಬಿಡ್ತಾನೆ. ಹೀಗೆ ಕುವೆಂಪು ಸಾಮಾನ್ಯರ ಚಿತ್ರಣಗಳನ್ನು ಅಸಾಮಾನ್ಯ ಚಿತ್ರಣಗಳಾಗಿ ರೂಪಿಸ್ತಾನೆ ಈ ಎರಡು ಕಾದಂಬರಿಗಳು. ಆಗ್ಲೇ ಸರ್ ಹೇಳಿದ್ರಲ್ಲ, ಈ ಗೌಡರುಗಳೆಲ್ಲ ಕೂಡಿ ಒಂದು ದಿವಸ, ಇನ್ನು ಮುಂದೆ ನಾವು ಯಾರೂ ಕೂಡ ಮದ್ಯಪಾನ ಮಾಡೋದಿಲ್ಲ. ಮದ್ಯಪಾನ ಅಂದ್ರೆ ನೀವು ಸ್ವಲ್ಪ ಆ ಭಾಗದ ಪರಿಚಯ ಇದ್ರೆ ಮನೆಯೊಳಗೆ ತಯಾರಿಸ್ತಾ ಇದ್ರಿ ಅಲ್ಲಿ ಆ ಭಾಗದಲ್ಲಿ. ಇನ್ನು ಕೆಲವರು ಆ ಗಿಡಗಳಿಂದ ತೆಗಿತಾ ಇದ್ರು. ಇದೇ ಹೊರಗಿನಿಂದ ತರೋದು ಮದ್ಯ ಅಲ್ಲ. ಇನ್ನೇನು ಕೆಲವರು ಜಮೀನ್ದಾರ ದಿವಸ ಕುಡಿತಾ ಇದ್ರು. ಅದು ಒಂದು ಪದ್ಧತಿ. ಯಾರಾದ್ರೂ ಅವ್ರ ಮನೆಗೆ ಬಂದ್ರೆ, ಈಗ ನಾವು ಚಹಾ ಮಾಡಿ ಕೊಡ್ತೇವಲ್ಲ, ತಂದು ಒಂದು ಗಡಿಗೆ ಇಟ್ಟು ಬಿಡ್ತಿದ್ರು, ಎಷ್ಟು ಬೇಕಾದ್ರೂ ಕುಡಿಯ. ಅದೊಂದು ಇದ. ನಾನು 1983-84ರಲ್ಲಿ ಮಲೆನಾಡಿಗೆ ಹೋದಾಗ ಈ ಪದ್ಧತಿ ಇನ್ನೂ ಸ್ವಲ್ಪ ಉಳಿದುಕೊಂಡಿತ್ತು. ಆ ಅಕ್ಕಿ ಭೋಜ ಅಂತ ಹೆಂಗ್ ತಯಾರು ಮಾಡ್ತಾರೆ ನೋಡಿದೀನಿ ನಾನು, ಸ್ವಲ್ಪ ರುಚಿ ನೋಡಿದೀನಿ. ಆದ್ರೆ ಅದು ಹೀಗೆ ಇಲ್ಲ. ನೀವು ತಿಳಿದಂತೆ ಈ ವೈನ್ ಶಾಪ್ ಎಲ್ಲ ಹೀಗೆ ಅಲ್ಲ. ಬಟ್ ಏನಾಯ್ತು ಅಂದ್ರೆ, ಇವ್ರು ಯಾಕೆ ಸಭೆ ಸೇರಿದ್ರು ಅಂದ್ರೆ, ಅಷ್ಟರೊಳಗನೆ ಕೆಲವರು ಬ್ರಾಹ್ಮಣರು ಮತ್ತು ಕ್ರಿಶ್ಚಿಯನ್ರು, ಹೊಸವಾಗಿ ಆ ಕ್ರಿಶ್ಚಿಯನ್ ಧರ್ಮ, ಇವರನ್ನ ಸ್ವಲ್ಪ ತಿರಸ್ಕಾರವನ್ನು ನೋಡೋಕೆ ಆರಂಭಿಸಿದ್ರೆ ಈ ಗೌಡರುಗಳನ್ನು. ಇವ್ರು ಜಮೀನ್ದಾರರು, ಶ್ರೀಮಂತರು ಎಲ್ಲ ಸರಿ, ಸಂಸ್ಕಾರ ಇಲ್ಲ. ಏನ್ರಿ ಈ ಮನೆಯೊಳಗೆ ಶರೀರ ತಯಾರು ಮಾಡ್ಕೊಂಡು ಕುಡಿತಾರೆ ಹೀಗೆ. ಆವಾಗ ಗೌಡರುಗಳಿಗೆಲ್ಲ ಒಂದು ಎಚ್ಚರ ಬಂತು, ನಮ್ಮ ಮರ್ಯಾದೆ ಕಡಿಮೆ ಆಗಬಾರ್ದು, ಆದ್ರೆ ನಾವು ಕುಡಿಯೋದು ಬಿಡಬೇಕು. ಆ ಭಾಗದ ಎಲ್ಲ ಹೆಗ್ಗಡೆಗಳು, ದೊಡ್ಡ ದೊಡ್ಡ ಲೀಡರ್ಸ್ ಒಂದ್ ಕಡೆ ಕೂಡಿ ಒಂದು ಚರ್ಚೆ ಮಾಡ್ತಾರೆ. ಇಂದಿನಿಂದ ಪ್ರತಿಜ್ಞೆ ಮಾಡೋಣ. ಆ ಸಭೆಗೆ ಬರೋರು 90% ಎಲ್ಲ ಮನೆಯೊಳಗೆ ಮಾಡಿ ಕೊಡಿದುಕೊಂಡೇ ಬಂದಿದ್ರು. ಅವರೆಲ್ಲರೂ ಮದ್ಯಪಾನದ ನಿಷೇಧ. ಅದ್ರೊಳಗೆ ಚಂದ್ರೇಗೌಡ ಅಧ್ಯಕ್ಷ ಸರ್ ಹೇಳಿದ್ರಲ್ಲ, ಅವನು ಆ ಭಾಗದ ಬಹಳ ದೊಡ್ಡ ಲೀಡರ್, ಅವನಂತೂ ತುಂಬಾ ಕುಡಿದ. ಮೊದ್ಲು ಎದ್ ನಿಂತ, ನನಗೆ 2 ಮಾತು ಹೇಳೋದದ ಅಂದ್ರು. ಯಾರೋ ಅಂದ್ರು, 2 10 ಹೇಳ, ಯಾವನವನು ಅಂತ. ನಾ 2 ಹೇಳವನು. ಹೇಳಪ್ಪ, 1ನೇದ್ದು ಕುಡಿಯೋದು ಬಹಳ ಕೆಟ್ಟದ್ದು, 2ನೇದ್ರೆ ಕುಡಿದ್ರೆ ಮನಸ್ಸಿಗೆ ಸಮ ಅನ್ಸಿಬಿಟ್ಟದ. ಹಿಂದಿನ ಅವ್ರಿಗೆ ಅನಿಸ್ತು, ಇವ್ ಮಾತ್ರ ಪರವಾಗಿ ಮಾಡೋದನ ವಿರೋಧವಾಗಿ ಮಾಡೋದನ. ಅದಕ್ಕಾಗಿ ಹಿಂದೆ ಚುಚ್ಚಿ ಪಾನ ಪ್ರತಿಬಂಧ, ಕುಡಿಯೋದಿಲ್ಲ ಅಂತ ಹೇಳ್ರಿ ನಾವು ಹೊಳ್ಳಿ ನಿಂತ, ಯಾವನವನು ಕುಡಿಯೋದು ತಪ್ಪದ ಅನ್ನೋನು, ಕುಡಿದ್ರೆ ಮನಸ್ಸಿಗೆ ಶಾಂತಿ ಸುಖ ಅಂತ ಗೊತ್ತುಬಿಟ್ಟು. ಯಾಕಂದ್ರೆ ಮಾತಾಡಕ್ಕೆ ಬರಬಾರ್ದು. ಈ ಪ್ರಸಂಗ ಕುವೆಂಪು ಕೊಡೋದು ಕಾರಣ ಏನು ಅಂದ್ರೆ, ಮಲೆನಾಡಿನಲ್ಲಿ ಬೇಟೆ, ಜೂಜು, ಹೆಂಡ, ಆಮೇಲೆ ಬಾಲ್ಯ ವಿವಾಹ, ಇದರ ವಿರುದ್ಧ ಒಂದು ಹೊಸ ದೃಷ್ಟಿಕೋನವನ್ನು ಕುವೆಂಪು ಆ ಜನಾಂಗಕ್ಕೆ ನೀಡಿತು. ಹೀಗೆ ಹಲವಾರು ಸಂಗತಿ. ಇದು ಪ್ರಾದೇಶಿಕ ಕಾದಂಬರಿಗಳಂತ ಕೇವಲ ಪ್ರದೇಶಕ್ಕೆ ಮಾತ್ರ ಸೀಮಿತವಾದ ಕಾದಂಬರಿ ಅಲ್ಲ. ಪ್ರದೇಶದ ವೇಷ ಧರಿಸಿ ಅದರ ಬಣ್ಣವಾಸನೆಗಳ ಜೊತೆಗೆ ಇಡೀ ಜಾಗತಿಕವಾಗಿ ಬೆಳೆದು ನಿಲ್ತಕ್ಕಂಥ ಕಾದಂಬರಿಗಳು. ಯಾಕೆ ಅಂತಂದ್ರೆ ಅಲ್ಲಿ ವಿಶ್ವಪ್ರಜೆಯ ಕಲ್ಪನೆ ಬರ್ತದ, ಹೊಸ ಬದುಕಿನ ಬಗ್ಗೆ ಕಲ್ಪನೆ ಬರ್ತದ,
ಈ ಎರಡು ಕಾದಂಬರಿಗಳ ಮುಕ್ತಾಯ ಬಹಳ ವಿಚಿತ್ರ ಅದ. ನಮ್ಮ ಕನ್ನಡದ ಕಾದಂಬರಿಗಳಲ್ಲೇ ಬಹಳ ವಿಶಿಷ್ಟವಾದ ಕಾದಂಬರಿಗಳು ಇವೆರಡು. ನೀವೇನಾದ್ರೂ ಕಾನೂರು ಸುಬ್ಬಮ್ಮ ಓದಿದ್ರಿ ಅಂತಂದ್ರೆ 1936ರಲ್ಲಿ ಮೊನ್ನೆ ಕಲ್ಗುಡಿ ಸರ್ ಒಂದ್ ಕಡೆ ಹೇಳ್ತಾ ಇದ್ರು, ಗೌತಮ್ ಬುದ್ಧನ ಬಗ್ಗೆ ಅಥವಾ ಬುದ್ಧಿಸಂ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಅಷ್ಟು ತಿಳುವಳಿಕೆ ಇಲ್ಲದ ಕಾಲದಲ್ಲಿ, ಅಂಬೇಡ್ಕರ್ರ ಚಿಂತನೆಧಾರೆಗಳು ಇನ್ನೂ ಈ ಕಡೆಗೆ ಪಸರಿಸಿರಲಿಲ್ಲ ಆ ಕಾಲದಲ್ಲಿ, ಕುವೆಂಪು ಒಂದು ಕಾದಂಬರಿಯ ಕೊನೆಯಲ್ಲಿ ಬುದ್ಧನ ಪೂಜೆಯೊಂದಿಗೆ ಮತ್ತು ಬುದ್ಧನ ಸ್ತುತಿಯೊಂದಿಗೆ ಕಾದಂಬರಿ ಮುಗಿಸ್ತಾರೆ. ಅಲ್ಲಿ ಒಂದು ಅದ್ಭುತವಾದಂತಹ ಹಾಡನ್ನು ಕೊಡ್ತಾರೆ. ಆ ಹಾಡು 1936ರಲ್ಲಿ ಕುವೆಂಪು ಯುವಕರಿಗೆ ಕೊಟ್ಟಂತ ಕರೆ. ಈಗಲೂ ಕೂಡ 100ಕ್ಕೆ 100 ಸತ್ಯವಾಗಿ ನಿಲ್ತಕ್ಕಂಥ ಕರೆ. ಅದು ಏನು ಅಂತಂದ್ರೆ ಅದರ ಹೆಸರು ನವಜೀವನ ಮಂತ್ರಗಾನ. ಒಂದು ಬೆಟ್ಟದ ಮೇಲೆ ಹೋಗಿದ್ದಾರೆ, ಗೌತಮ್ ಬುದ್ಧನ ಒಂದು ಸಣ್ಣ ಪ್ರತಿಮೆ ಮಾಡಿದ್ದಾರೆ, ಅದ್ರ ಮುಂದೆ ಕೂತವ್ರು ಯಾರ್ಯಾರು ಅಂತಂದ್ರೆ ಎಲ್ಲಾ ಜಾತಿ ಜನಾಂಗದವರು ಅದ. ಆ ಹೂವಯ್ಯ ಯಾರನ್ನ ವಿರೋಧಿಸ್ತಾನೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದು ಹಾಗೆ ಇಲ್ಲ. ಅಲ್ಲಿ ಬ್ರಾಹ್ಮಣರ ಮಕ್ಕಳು ಅದಾರೆ, ಅಸ್ಪೃಶ್ಯರ ಮಕ್ಕಳು ಅದಾರೆ, ಒಕ್ಕಲಿಗರು ಅದಾರೆ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೋದ ಶೇರೆಗಾರರು ಅದಾರೆ, ಎಲ್ಲರೂ ಕೂಡಿ ಆ ಮಂತ್ರಗಾನ ಅಂತಾರೆ. ಆ ಮಂತ್ರಗಾನ ಏನದ ಅಂದ್ರೆ, ಉದಯಿಸುತಿಹನದೋ ಅಭಿನವ ದಿನಮಣಿ ಸಹ್ಯಾದ್ರಿಯ ಶೃಂಗಾಳಿಯ ಮೇಲೆ. ಅಂದ್ರೆ ಹೊಸದು ಬರಬೇಕು ಅಂತ ಕುವೆಂಪು ಅವರಿಗೆ ಎಷ್ಟು ಆಸೆ ಇತ್ತು ಅಂದ್ರೆ, ವಿಚಾರ ಬರಬೇಕು, ವಿಜ್ಞಾನ ಬರಬೇಕು, ಶುದ್ಧಾಧ್ಯಾತ್ಮ ಬರಬೇಕು, ನಮ್ಮ ಜನ ಬದಲಾಗಬೇಕು. ಉದಯಿಸುತ್ತದೆ ನೂತನ ಯುಗ ದೇವತೆ ಮಿಥ್ಯೆಯ ಮೌಢ್ಯತೆಯನ್ನು ಸೀಳಿ, ಜ್ಞಾನದ ವಿಜ್ಞಾನದ ಮತಿ ಖಡ್ಗದಿ ಮೈ ತೋರುವಳ ಅಲ್ಲೈ ನಮಕಾಳಿ, ಕೆಚ್ಚನ ನೆಚ್ಚಿನ ತನುಮನ ಪಟುತೆಯ ಸಂಪಾದಿಸಿ ಓ ಮೇಳೆಯಲ್ಲಿ ಕಂದೆರೆಯಿರಿ ನವ ಕಾಂತಿಗೆ ಶಾಂತಿಗೆ ಓ ಕ್ರಾಂತಿಯ ಪುತ್ರರೇ ಬಾಳು. ಈ ಕ್ರಾಂತಿ ಆಗಬೇಕು ಅಂತ ಕುವೆಂಪು ಬಯಸಿದ್ರು. ದಯವಿಟ್ಟು ನೀವು ಕಾದಂಬರಿ ಓದಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕರಿಸಿ. ಕನ್ನಡ ಜನಮಾನಸದಲ್ಲಿ ಸದಾ ಹಸಿರಾಗಿರುವ ಕುವೆಂಪು ಅವರ ಒಂದೊಂದು ಕೃತಿಗಳು ಅನನ್ಯ, ಅದ್ಭುತ, ಅರ್ಥಗರ್ಭಿತ, ಉತ್ಕೃಷ್ಟ, ಉದಾತ್ತ ಚಿಂತನೆಗಳು, ವಿಶಾಲ ದೃಷ್ಟಿಕೋನ, ವಿಶ್ವಮಾನವ ಸಂದೇಶವನ್ನ ಸಾರಿರ್ತಕ್ಕಂಥ ಕುವೆಂಪು ಅವರ 2 ಕಾದಂಬರಿಗಳಲ್ಲಿ ಮೂಡಿ ಬಂದ ಪ್ರಾದೇಶಿಕ ಚಿತ್ರಣವನ್ನು ಕುರಿತು ಅತ್ಯಂತ ಮಾರ್ಮಿಕವಾಗಿ ವಿಷಯವನ್ನು ನಡೆಸಿಕೊಟ್ಟಂಥ ಪ್ರೊಫೆಸರ್ ಗುರುಪಾದ ಮರಿಗುದ್ದಿ ಸರ್ ಅವರಿಗೆ ಧನ್ಯವಾದಗಳು. ಈಗ ಸುಗಮ ಸಂಗೀತ ಗಾಯಕರು ಮತ್ತು ತಂಡದವರಿಂದ ಒಂದು ಗೀತಗಾಯನ. ರೂಪ ರೂಪಗಳ
ಕಲಾ ತಂಡದವರಿಗೆ ಧನ್ಯವಾದಗಳು. ಮುಂದಿನ ಉಪನ್ಯಾಸ ಕುವೆಂಪು ನಾಟಕಗಳಲ್ಲಿ ವೈಚಾರಿಕತೆ. ಈ ಉಪನ್ಯಾಸವನ್ನು ನೀಡಲಿರುವಂತಹ ಪ್ರೊಫೆಸರ್ ವಿಜಯಕುಮಾರ ಕಟಗಿ ಹಳ್ಳಿಮಠ, ವಿಶ್ರಾಂತ ಪ್ರಾಧ್ಯಾಪಕರು, ಬಾಗಲಕೋಟೆ, ಶ್ರೀಯುತರ ಕಿರುಪರಿಚಯವನ್ನ ಕುಮಾರಿ ಶ್ರೀದೇವಿ ಮಾಡಿಕೊಡಬೇಕಾಗಿ ವಿನಂತಿ. ನಾಡಿನ ಹೆಸರಾಂತ ಬರಹಗಾರರು, ಸಂಶೋಧಕರು, ಪ್ರಾಧ್ಯಾಪಕರು ಆದ ಪ್ರೊಫೆಸರ್ ವಿಜಯಕುಮಾರ್ ಸರ್ ಅವರು ಹಾವೇರಿ ಜಿಲ್ಲೆಯ ಗುತ್ತಲ ಗ್ರಾಮದವರು. ಇವರು ಬಾಗಲಕೋಟೆ BVV ಸಂಘದ ಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ, ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. PhD ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಕೂಡ ಮಾಡಿದ್ದಾರೆ. ಶ್ರೀಯುತರು ಮಹತ್ವದ ಗ್ರಂಥಗಳನ್ನು ಮತ್ತು ಲೇಖನಗಳನ್ನು ಕೂಡ ಪ್ರಕಟಿಸಿದ್ದಾರೆ. ನೆಲದ ವಿಧಾನ, ಬಸವೋತ್ತರ ಯುಗದ ವಚನ ಸಾಹಿತ್ಯ ಒಂದು ಅಧ್ಯಯನ, ಡಾಕ್ಟರ್ RC ಹಿರೇಮಠ್ ವಚನ ಸಾಹಿತ್ಯ ಸಂಪಾದನೆ ಮುಂತಾದವು ಇವರ ಪ್ರಕಟಿತ ಕೃತಿಗಳಾಗಿವೆ. ಇವರು ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ, ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ, ಪ್ರೊಫೆಸರ್ ತೇಜಸ್ವಿ ಕಟ್ಟಿಮನಿ ಟ್ರಸ್ಟ್ನ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ಸ್ನೇಹ ಕಡಲು ಮತ್ತು ಅಂತರ್ಭುವಿ ಅಭಿನಂದನಾ ಗ್ರಂಥಗಳ ಮೂಲಕ ಗೌರವಿಸಲಾಗಿದೆ. ಹಾಗೆಯೇ ಹಲವು ಪ್ರಶಸ್ತಿ ಪುರಸ್ಕಾರಗಳು ಕೂಡ ಲಭ್ಯವಾಗಿವೆ. ಧನ್ಯವಾದಗಳು. ವೇದಿಕೆಯ ಮೇಲ್ಗಡೆ ಮತ್ತು ವೇದಿಕೆಯ ಮುಂದ್ಗಡೆ ಇರುವಂತಹ ಕನ್ನಡ ಸಂಗಾತಿಗಳು, ತುಂಬ ಸಮಯ ಆಗಿದೆ ಅನ್ನೋದು ನನ್ನ ಗಮನದಲ್ಲಿದೆ. ಆಮೇಲೆ ಒಂದು 37 ವರ್ಷಗಳ ಕಾಲ ಅಧ್ಯಾಪಕರಾಗಿ ಕೆಲಸ ಮಾಡಿದ್ರಿಂದ ನಮ್ಮ ವಿದ್ಯಾರ್ಥಿಗಳ ಪೇಷನ್ಸು ಎಷ್ಟು ಅದರದ್ದು ಸಮಯ ಅನ್ನೋದು ನನಗೆ ಗೊತ್ತಿದೆ. ನನ್ನ ಮಾತುಗಳನ್ನು 10 ನಿಮಿಷದ ಒಳಗಡೆ ಮುಗಿಸ್ತೇನೆ. ಏನು ನನಗೆ ಇವತ್ತು ವೇದಿಕೆ ಮೇಲೆ ನಿಮ್ಮ ಗಮನಕ್ಕಿದೆಯಲ್ಲೋ ಗೊತ್ತಿಲ್ಲ, ಇಬ್ಬರು ದೊಡ್ಡ ವಿದ್ವಾಂಸರು ನಿಮ್ಮ ಎದುರುಗಡೆ ಇದ್ದಾರೆ. ವಾಸ್ತವವಾಗಿ ನನ್ನ ವಿದ್ಯಾಗುರುಗಳು ಭಾರತ ಸರ್ಕಾರದ ಸಾಹಿತ್ಯ ಅಕಾಡೆಮಿಯ ಕನ್ನಡ ಕನ್ವೀನರ್ ಆಗಿರುವಂತಹ ಡಾಕ್ಟರ್ ಬಸವರಾಜ ಕಲಗುಡಿ ಅವರು ನಮ್ಮ ತಲೆಮಾರಿನ ಬಹುಶ್ರುತ ವಿದ್ವಾಂಸರು. ಬೇಂದ್ರೆ ಮತ್ತು ಕುವೆಂಪುರ ಬಗ್ಗೆ ಬಹಳ ಅಧಿಕೃತವಾಗಿ ಬರೆಯಬಲ್ಲ ಮತ್ತು ಮಾತನಾಡಬಲ್ಲ ಅಂತ ವಿದ್ವಾಂಸರು. ಮತ್ತೆ ಹಳ್ಳಿನಲ್ಲಿರುವಂತಹ ಶಾಸನಗಳನ್ನು ಕುರಿತು ಬಹಳ ಅಮೂಲ್ಯವಾಗಿ ಅಭ್ಯಾಸ ಮಾಡಿದಂಥವ್ರು ಅಂತ ವಿದ್ವಾಂಸರು ನಿಮ್ಮ ಎದುರುಗಡೆ ಇದ್ದಾರೆ. ಇನ್ನೊಬ್ಬರು ನನಗೆ ಗೊತ್ತಿರೋ ಹಾಗೆ ಸುಮಾರು 1,500 ಸಾವಿರ ಪುಟದಷ್ಟು ಕುವೆಂಪು ಅವರ ಬಗ್ಗೆ ಲೇಖನಗಳನ್ನು ಬರೆದು 2 ದೊಡ್ಡ ದೊಡ್ಡ ಹತ್ತಿಗಳನ್ನು ಬರೆಯುವುದು ಸರ್. ವಾಸ್ತವವಾಗಿ ಕುವೆಂಪು ಅವರನ್ನ ಭೇಟಿ ಮಾಡಿದ್ರು. ಅವ್ರನ್ನ ಭೇಟಿ ಮಾಡಿ ಸಂದರ್ಶನ ಮಾಡಿ ಅವರ ಸಂಶೋಧನಾ ಸಂದರ್ಭದಲ್ಲಿ ಅನೇಕ ಮಹತ್ವದ ಸಂಗತಿಗಳನ್ನು ಬರೆದಿದ್ದಾರೆ. ಮೂರನೇದು ನನಗೆ ಬಹಳ ಸಂತೋಷ ಆಗಿದ್ದು, ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಆಧುನಿಕ ವಾಲ್ಮೀಕಿ ಆಗಿರುವಂತಹ ಕುವೆಂಪು ಅವರ ಬಗ್ಗೆ ಒಂದು ವಿಚಾರ ಸಂಕಿರಣ ಮಾಡಿದ್ರು. ಖಂಡಿತವಾಗಿಯೂ ಅವ್ರಿಗೆ ಸಲ್ಲಿಸಬೇಕಾಗಿರುವಂತಹ ಗೌರವ. ಒಂದು ವೇಳೆ ನಿಮಗೆ ಹೇಗೆ ಒಂದು ನಿರೀಕ್ಷೆ ಇದೆ, ನಾನು ಕುಲಪತಿಗಳ ಮೇಲೆ ಬಹಳ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ದೆ. ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಬಂದು ವೈಸ್ ಚಾನ್ಸಲರ್ ಆದಾಗ, ನಾ ಹೇಳೋದು ಅಧ್ಯಾಪಕರಾದಾಗ ಅಲ್ಲ, ಕುಲಪತಿಗಳಾಗಿ ಬಂದಾಗ ಕನ್ನಡವನ್ನು ಹೇಗೆ ಬೆಳೆಸಬೇಕು, ಕನ್ನಡ ನಾಡನ್ನು ಹೇಗೆ ಬೆಳೆಸಬೇಕು ಅಂತ ದೊಡ್ಡ ಕನಸು ಇಟ್ಕೊಂಡು ಕುವೆಂಪು ಅವರು ಇರುವವರೆಗೂ ಕೂಡ ಮುಂದೆ ಕೆಲವು ಘಟನೆ ನಡೆಯಿತು. ವಿಜ್ಞಾನ ವಿಶ್ವಕೋಶ ತಗೊಂಡು ಬಂದ್ರು, ವೈದ್ಯಕೀಯ ವಿಶ್ವಕೋಶ ತಗೊಂಡು ಬಂದ್ರು, ಸಣ್ಣ ಸಣ್ಣ ಪುಸ್ತಕಗಳನ್ನು ಮಾಡಿ ಗ್ರಾಮೀಣ ವೈದ್ಯ, ಅಲೋಪತಿ ವೈದ್ಯ, ಹೋಮಿಯೋಪತಿ ವೈದ್ಯ, ಏನೇನೇನು ನಮ್ಮ ಮಕ್ಕಳಿಗೆ ಬೇಕೋ ಅಂತ ಪುಸ್ತಕಗಳನ್ನು ಪ್ರಸಾರಾಂಗದ ಮೂಲಕ ಪ್ರಚಾರ ಮಾಡಿ ಕನ್ನಡದ್ದು ಒಂದು ಶಕ್ತಿ ಇದೆ, ಇಂಗ್ಲಿಷ್ ಅನ್ನ ಮೆಟ್ಟಿ ನಾವು ಕೂಡ ಬದುಕಬಲ್ಲೆ, ಬರೆಯಬಲ್ಲೆ ಅನ್ನೋ ಶಕ್ತಿ ತೋರಿಸಿದವರು ಕುವೆಂಪು ಅವರು. ಬಂಧುಗಳೇ, ಆ ಕಾರಣಕ್ಕಾಗಿ ಅಧ್ಯಾಪಕರಾದವರು, ನೀವು ವಿದ್ಯಾರ್ಥಿಗಳು, ದಯವಿಟ್ಟು ನಂದು ವಿನಂತಿ ಇದೆ, ನೀವು ಏನು ಓದಕ್ಕೆ ಸಾಧ್ಯ ಆಗ್ತಿರ್ತಿಲ್ಲ ನಿಮಗೆ ಗೊತ್ತಿಲ್ಲ, ಆದ್ರೆ ಕುವೆಂಪು ಒಂದು ಸಣ್ಣ ಲೇಖನ ಇದೆ, ಆತ್ಮಶ್ರೀಯಕ್ಕಾಗಿ ನಿರಂಕುಶಮತಿಗಳಾಗಿ. ದಯಮಾಡಿ ಇದು ಸಣ್ಣ ಪುಸ್ತಕ ಸಿಗ್ತದೆ, ಒಂದು 27 ಪುಟದ ಪುಸ್ತಕ ಇದೆ, ದೊಡ್ಡದು ಇದೆ. ದಯಮಾಡಿ ನೀವು ಯಾವ್ದಾದ್ರು ಪುಸ್ತಕಾಲಯ ಹೋದ್ರೆ ಅದು ಸಿಕ್ಕರೆ ಅಧ್ಯಾಪಕರಾದವರು, ಶಿಕ್ಷಕರಾದವರು ಮತ್ತೆ ವಿದ್ಯಾರ್ಥಿಗಳು ತಗೊಂಡು ಬಂದು ನಿಮ್ಮ ಮನೆ ಒಳಗಡೆ ನೀವು ವಿದ್ಯಾರ್ಥಿ ಹಂತ ಮುಗಿಯವರೆಗೂ ಒಂದು ಬೈಬಲ್ ಆಗಿ, ಕುರಾನ್ ಆಗಿ, ವಚನಗಳಾಗಿ ಅದನ್ನು ಓದ್ರಿ. ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಏನು ಶಬ್ದ. ವಾಸ್ತವವಾಗಿ ನಾನು ಅಧ್ಯಾಪಕನಾಗಿ ಇಷ್ಟು ಧೈರ್ಯದಿಂದ ಮಾತಾಡಕ್ಕೆ ಸ್ಫೂರ್ತಿಯನ್ನು ನನಗೆ 40 ವರ್ಷದಿಂದ ಕೊಟ್ಟ ಲೇಖನ. ಆತ್ಮ
ಆತ್ಮಶ್ರೀಗಾಗಿ ನಮ್ಮ ಮಕ್ಕಳೇ ಇವತ್ತು ಆತ್ಮಶ್ರೀಯನ್ನು ಬೆಳೆಸಬೇಕಾಗಿದೆ. ನಾವೇನು ತಿಳ್ಕೊಂಡ್ವಿ, ನಮ್ಮ ಹುಡುಗರ ಅವ್ರ ರ್ಯಾಂಕ್ ಬಂದ್ರೆ ನಮ್ಮ ವಿಭಾಗದ ಹುಡುಗರು ರ್ಯಾಂಕ್ ಬಂದ್ರೆ ಮಾಸ್ತರ್ಗಳಿಂದ ಹುಡುಗರ ರ್ಯಾಂಕ್ ಬರೋದಿಲ್ಲ, ಸುಳ್ಳು. ರ್ಯಾಂಕ್ ಬರೋ ಮೆಥಡ್ ಬೇರೆ ಇದೆ, ಅವ್ರು ಓದ್ಕೊಳ್ತಾರೆ ಬರ್ತಾರೆ, ಆ ಮಾತು ಬೇರೆ, ಪ್ರಶ್ನೆ ಅದಲ್ಲ. ಮಕ್ಕಳನ್ನು ನಾವು ಹೇಗೆ ಭೌತಿಕವಾಗಿ ಬೆಳೆಸ್ತೇವೆ, ಅವರನ್ನು ಹೇಗೆ ಭೌತಿಕ ವಿಸ್ತಾರದ ಕಡೆ ತಗೊಂಡು ಹೋಗ್ತೇವೆ, ಲೋಕದ ಪ್ರಪಂಚದ ಕಡೆ ಹೇಗೆ ತಗೊಂಡು ಹೋಗ್ತೇವೆ ಅನ್ನೋದನ್ನ ನಾವು ಮಕ್ಕಳಿಗೆ ಕಲಿಸಬೇಕು. ಅಂತ ಕೆಲಸವನ್ನ ಕುವೆಂಪು ಅವರು ಮಾಡಿದ್ರು. ಅಂತ ಕೆಲಸವನ್ನ ಮಾಡುವ ಶಕ್ತಿ ನಮ್ಮ ಇವತ್ತಿನ ಕುಲಪತಿಗಳಿಗಿದೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೆ. ಈಗ ಮುಂಚೆ ಇಲ್ಲ, ನಿಮ್ಮ ಕುಲಪತಿಗಳು ಎಂತ ವಿದ್ವಾಂಸರಂದ್ರೆ 73 ಪುಸ್ತಕ ಬರೆದು ಪ್ರಕಟ ಮಾಡ್ಯಾರ. ಅವ್ರ ವಯಸ್ಸಿಗೆ ಒಂದೊಂದು ಹಿಡಿದ್ರು ಹೇಳಿದೆ ನೀವು ಮತ್ತೆ ಯಾವುದು ಸುಮ್ಮನೆ ಸಾಮಾನ್ಯ ಕೃತಿಗಳಲ್ಲ ಸರ್. ಕೆಲವರು ಸರ್ ಮಾತಾಡುವಾಗ ಹೇಳಿದ್ರಲ್ಲ, ಮಧ್ಯಕಾಲೀನ ಸಾಹಿತ್ಯವನ್ನು ಕುರಿತು ಕಾಳಾಮುಖ, ಪಾಶುಪತ, ಲಾಪುರ್ ಇಂತಿಂತ ಬಹಳ ಉಪೇಕ್ಷೆಗಳು ಏನಂತ ವಿಷಯ ಕುರಿತು ಸಂಶೋಧನೆ ಮಾಡಿದ್ದಾರೆ. ಅಂತ ವಿದ್ವಾಂಸರು ಕುಲಪತಿಗಳಾಗಿ ಸಿಕ್ಕಿರೋದು ನನ್ನ ಪ್ರಕಾರ ರಾಯಚೂರಿಗೆ ಮತ್ತು ಆದಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯಕ್ಕೆ ಹಾಕಿ ಅಂತ ನಾನು ಭಾವಿಸ್ತೇನೆ. ಅವ್ರ ಮಗಳಿಗೆ ನನ್ಗೆ ಏನಾಗಬೇಕಾಗಿಲ್ಲ. ನಾ ಎಲ್ಲರೂ ಪ್ರೊಫೆಸರ್ ಡೈರೆಕ್ಟರ್ ರಿಟೈರ್ಡ್ ಆಗ್ಯಾನ 4 ವರ್ಷ. ಬಹಳ ಹುಡುಗರು ಏನ್ ಮಾಡ್ತಾರ, ಇವ್ರು ಹೊಗಳಾಗತ್ತಾರೆ, ಇವ್ರಿಗೆ ಏನ ಬೇಕಾಗಿದ್ದು ಕಾಣ್ತದೆ ಅಂತ. ಕಳೆದ 37 ವರ್ಷಗಳಿಂದ ನಾನು ಅವ್ರನ್ನ ಬಲ್ಲೆ. ಅವರು ಕರ್ನಾಟಕ ವಿಶ್ವವಿದ್ಯಾಲಯ ಕರ್ನಾಟಕ ಕಾಲೇಜಿನ ಪ್ರೊಫೆಸರ್ ಆಗಿದ್ದಾಗ ಅವ್ರು ಮಾಡುವ ಕೆಲಸಗಳು, ಮಕ್ಕಳಿಗಾಗಿ ಮಾಡುವ ಕೆಲಸಗಳು, ಮಕ್ಕಳಿಗಾಗಿ ಬೆಳೆಸುವ ರೀತಿಗಳು, ಓದಿಸುವ ರೀತಿಗಳು, ಇವೆಲ್ಲ ಬಹಳ ಚೈತನ್ಯ ಇರುವಂತ ಕೆಲಸ. ಆ ಕಾರಣಕ್ಕಾಗಿ ಇವತ್ತು ಈ ಆದಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ಆಧುನಿಕ ವಾಲ್ಮೀಕಿ ಬಗ್ಗೆ ವಿಚಾರ ಮಾಡಿರೋದು ನನಗೆ ಬಹಳ ಸಂತೋಷ ಆಯಿತು. ಇನ್ನು ಒಂದು ಮಾತು ಹೇಳಬೇಕು. ಈ ಪ್ರತಿಭಾ ಕೋನಾಳ ಮೇಡಮ್ ಅವರು ಒಂದು ಕುವೆಂಪು 3-4 ಗೀತೆಗಳನ್ನು ಹೇಳಿ ನಿಮ್ಮ ಒಳಗಡೆ ಇರುವಂತ ಜಡತೆಯನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಬಹಳ ಸೊಗಸಾಗಿ ಹೇಳಿದ್ರಿ, ಬಹಳ ಖುಷಿ ಆಯ್ತು ನನಗೆ, ಬಹಳ ತನ್ಮಯ. ಇದಿಷ್ಟು ಮಾತುಗಳನ್ನು ಹೇಳಿ ನಾನು ನನ್ನ ನೋಟ್ಸ್ಗಳಿಗೆ ಹೋಗೋದಿಲ್ಲ, ಇದೆಲ್ಲ ದೊಡ್ಡ ಸಮಸ್ಯೆ ಆಗ್ತಿತ್ತು ಹೋದ್ರೆ. ನಾನು ಬಹಳ ದೀರ್ಘ ಮಾತಾಡಬೇಕು ಅಂತ ಬಂದಿದ್ದೆ. ಈಗೇನು ಬೇಕು ಅದ್ರ ಸರಿಯಿಲ್ಲ. ನಾನೇನು ಹೇಳ್ಬೇಕು ಅನ್ಕೊಂಡಿದ್ದೆ, ಅನೇಕ ವಿಷಯಗಳು ನಮ್ಮ ಗುರುಗಳು ಹೇಳಿದ್ದಾರೆ. ಬಂಧುಗಳೇ, ಕುವೆಂಪು ನಾನು ಹೇಳ್ಬೇಕಾಗಿತ್ತು ನಾಟಕದಲ್ಲೇ ವೈಚಾರಿಕತೆ ಅಂತ ಹೇಳ್ಬೇಕಾಗಿತ್ತು. 10 ನಿಮಿಷನೇ ಹೋಗ್ತೇನೆ, ಏನು ಕಾಳಜಿ ಮಾಡಬೇಕು. ನಾನು ನಿಮಗೇನು ಹೇಳ್ಬೇಕಾಗಿತ್ತಂದ್ರೆ, ಕುವೆಂಪು ಅವರು ವೈಚಾರಿಕತೆ ಅಂತ ಮನೆ ಮಾತಾಡ್ತೀವಿ, ಆದ್ರೆ ಸ್ವತಃ ಅವರೇ ಹಾಗೆ ತಾವು ಬದುಕ್ತಾ 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 ವೈಚಾರಿಕತೆಯನ್ನು ತಮ್ಮ ಬದುಕಿನ ಒಂದು ಭಾಗವಾಗಿ ತಗೊಂಡು ಬಂದು ಬಹಳ ಮುಖ್ಯ. ಬಾಲ್ಯದಲ್ಲೇ ಇದ್ದಾಗ ಅವ್ರಿಗೆ ನಾನು ಗಮನಿಸ್ಬೇಕು, ಅವ್ರ ಮೇಲೆ ಸ್ವಾಮಿ ವಿವೇಕಾನಂದರ ಪ್ರಭಾವ ಇದೆ, ಬಸವಣ್ಣವರ ಪ್ರಭಾವ ಇದೆ, ಬುದ್ಧನ ಪ್ರಭಾವ ಇದೆ, ಅಂಬೇಡ್ಕರ್ ಪ್ರಭಾವ ಇದೆ ಸರ್ ಹೇಳಿದ್ರು. ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ತಾವು ಬದುಕಿದ ಮಲೆನಾಡಿನ ಪರಿಸರ ಇದೆಯಲ್ಲ, ಅದನ್ನ ಮಲೆನಾಡಿನ ಪರಿಸರ ಬಗ್ಗೆ ಹೇಳಿದ್ರು. ಒಂದು ಕಡೆ ಭೂತಾರಾಧನೆ, ಮೂಢನಂಬಿಕೆ, ಮೂಢತೆ, ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಜೋಯಿಸರ ಮನೆಗೆ ಹೋಗಿ ತಾಯ್ದೆ ಕಟ್ಟಿಸ್ಕೊಂಡ್ ಬರುವಂತ ಊರುಗಳನ್ನ ಜನಗಳನ್ನ ಅವ್ರ ಮನ್ಯಾಗ ನೋಡಿದ್ರು ಕುವೆಂಪು ಅವರು. ಅವ್ರಿಗೆ ನೀವು ನಂಬ್ತೀರ ಇಲ್ವೋ, 13-14 ವಯಸ್ಸಿಗೆ ವಿರೋಧ ಮಾಡುವಂತ, ಪ್ರತಿರೋಧ ಮಾಡುವಂತ ಶಕ್ತಿ ಬಂದ್ಬಿಟ್ಟಿತ್ತು. ಯಾಕೆ ಹಿಂಗ್ ಮಾಡ್ತಾರೆ ಇವರು? ಏನು ಚೀಟಿ ಕಟ್ಟಿದ್ರೆ ದೇವರಿಗೆ ಮಾಡಿದ್ರೆ ಆರಾಮಾಗ್ತಾರ, ವೈದ್ಯರಿಗೆ ತೋರಿಸ್ಬೇಕು, ಔಷಧಿ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅವಾಗ ಇಂಥ ಅನೇಕ ಘಟನೆಗಳನ್ನು ನೋಡಿ ಅವ್ರ ಮೇಲೆ ಪ್ರಭಾವ ಆಯಿತು. ಆಮೇಲೆ ಅನೇಕ ಶಿಕ್ಷಕರು, ಮಂಜೇಗೌಡರು, ಸೋಮವಾರದ ಗೌಡರು ಅವರೆಲ್ಲ ಅವ್ರ ಮೇಲೆ ಪ್ರಭಾವ ಬೀಳ್ತಾರೆ, ಅದನ್ನ ಹೇಳಕ್ ಸಮಯ ಇಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾದದ್ದು ಅವರ ವೈಚಾರಿಕ ಕ್ರಾಂತತೆ. ನಾನು ಈ ಶಬ್ದ ಮುದ್ದ ಬಳಸ್ತೀನಿ. ವೈಚಾರಿಕತೆ ಕ್ರಾಂತತೆ ಅನ್ನೋದು ಹೆಂಗಿತ್ತು ಬಾಲ್ಯದಲ್ಲಿ ಅಂತಂದ್ರೆ, ಅವರು ತಾಯಿ ತೀರ್ಕೊಂಡು 11 ದಿವಸಕ್ಕೆ ಮೋಸ್ಟ್ಲಿ ಕುವೆಂಪುರಿಗೆ ಒಂದು 14-15 ವಯಸ್ಸು ಅಂತ ಕಾಣಿಸುತ್ತೆ ನನ್ನ ರೀಡಿಂಗ್ ನಲ್ಲಿ. 14-15 ದಿವಸದಿಂದ ನಾವು ಹೆಂಗಿರ್ಬೋದು, ಯಾವ ಹುಡುಗರು ಏನೇನ್ ಮಾಡ್ಯಾವ ನೆನಪು ನೀವೇ, ಅದು ಆಮೇಲೆ ನೋಡೋಣ ಅಂತ. ಕುವೆಂಪು ಅವರು 13-14 ವಯಸ್ಸಿಗಿದ್ದಾಗ ಅವ್ರ ತಾಯಿ ತೀರ್ಕೊಳ್ತಾರೆ. ತಾಯಿ ಮೇಲೆ ಇಷ್ಟು ಶ್ರದ್ಧೆ, ಸೀತಾದೇವಿ ಹೆಸರಿನ ತಕ್ಕಾಗ ತಾಯಿ, ಬಹಳ ಗೌರವ ತಾಯಿ ಬಗ್ಗೆ ಅವ್ರಿಗೆ. ಆ ತಾಯಿಯನ್ನ 11 ದಿವಸಕ್ಕೆ ಆ ತಿಥಿಯನ್ನು ಮಾಡ್ತಾ ಇರ್ತಾರೆ. ಅವಾಗ ಜೋಯಿಸನ್ನು ಕರೀತಾರೆ, ಊರಿನವ್ರು ಜೋಯಿಸನ್ನು ಕರೀತಾರೆ. ಆ ಜೋಯಿಸಿಗೆ ಮೈ ತುಂಬ ಎಲ್ಲ ಕಜ್ಜಿ ಎದ್ಬಿಟ್ಟ, ನೋಡಾಕ ಕರಾಳಿದ್ದಾನೆ. ಅವ್ರ ಕಡೆಯಿಂದ ಪೂಜೆ ಮಾಡ್ಸಕ್ಕೆ ಕುವೆಂಪು ಹೇಸಿಗೆ ಪಡ್ತಾರೆ. ಏನು ಇಂಥವ್ನು ಕರ್ಕೊಂಡು ಬಂದು ನಮ್ಮ ತಾಯಿ ಶ್ರದ್ಧೆ ಮಾಡ್ತಾ ಇದ್ದಾರೆ ನೀವು, ಬೇಡ ಅಂತಾರು. ಆಮೇಲೆ ಕುವೆಂಪು ಅವ್ರನ್ನ ಕರೆದು, ನೋಡಪ್ಪ ನೀನೇ ಹಿರೇಮಗ, ಧೂಪ ಹಾಕುವ ಅಂತ ಕರೀತಾರೆ. ಆ ಧೂಪ ಹಾಕುವಾಗ ಗಮನಿಸ್ಬೇಕು, 13ನೇ ವಯಸ್ಸಿಗಿರ್ತಕ್ಕಂಥ ಕುವೆಂಪು ಅವರಲ್ಲಿರುವಂತ ಪುಟ್ಟ ಇರುವಂತ ಈ
ಪ್ರತಿರೋಧದ ಕಿಚ್ಚಿತ್ತಲ್ಲ ಅದು ಹೆಂಗಿತ್ತು ಅನ್ನೋದಕ್ಕೆ ತಾಯಿ ಬಗ್ಗೆ ತುಂಬಾ ಗೌರವ. ಅಲ್ಲಿ ಯಾರಾದ್ರೂ ತೀರ್ಕೊಂಡಾಗ ಮನೆಯಲ್ಲಿ ಕೂಡು ಕೊಲೆ ಅಂತ ಏನೋ ಒಂದು ಆಚರಣೆ ಮಾಡ್ತಾರೆ. ಕೂಡು ಕೊಲೆ, ಕೂಳಿ ಇಡೋದು, ಕೂಡು ಕೊಲೆ. ಆಮೇಲೆ ಯಾವುದೋ ಒಂದು ಇದು ಇದೆ, ಓದ್ತದ ಹೆಸರಿದೆ, ಅದನ್ನ ಕಿಡಬೇಕು ಅಂತ. ಅದನ್ನು ಮಾಡಿದಾಗ ತಾಯಿ ತೀರ್ಕೊಂಡಿದ್ದಾರೆ, ತಾಯಿ ಜೊತೆಗೆ ಪೂರ್ವಜರು ಯಾರು ತೀರ್ಕೊಂಡಿದ್ದಾರಲ್ಲ ಅವ್ರ ಪ್ರೇತಾತ್ಮಗಳು ಶಾಂತ ಆಗ್ಬೇಕು ಅಂತ ಒಂದು ಆಚರಣೆ. ಅದಕ್ಕಾಗಿ ಏನ್ ಮಾಡ್ತಾರೆ, ಊರನ್ನವರು ಅವ್ರು ಯಾರ್ಯಾರು ಶೆರೆ ಕುಡಿತಿದ್ರು, ಅವ್ರು ಯಾರ್ಯಾರು ಚಿಕನ್ ತಿಂತಿದ್ರು, ಮಟನ್ ತಿಂತಿದ್ರು, ಓಸೋದು ಮುಂದೆ ಇಟ್ಟಿರ್ತಾರೆ. ಅದನ್ನ ನೋಡ್ತಾರೆ. ಕುವೆಂಪುರಿಗೆ ವಿಪರೀತ ಸಿಟ್ಟು ಬಂದ್ಬಿಡ್ತದೆ. ನನಗೆ ಇದನ್ನ ನಾನು ಮಾಡಲ್ಲ, ತುಪ್ಪ ಹಾಕೋದಿಲ್ಲ, ಇವನ್ನೆಲ್ಲ ತೆಗಿಬೇಕು ನೀವು ಅಂತ ಹೇಳ್ತಾರೆ. 13ನೇ ವಯಸ್ಸಿಗೆ ಹುಡುಗ ಹೇಳ್ತಾನೆ, ತಾಯಿ ಇವನ್ ತೆಗೆದ್ರೆ ನಾನು ತುಪ್ಪಾರಾಧನೆ ಮಾಡ್ತಿಲ್ಲ, ಅದನ್ನ ಮಾಡೋದಿಲ್ಲ ಅಂತ ಹೇಳ್ತಾನೆ. ಏನು ಇದು, ಇವನು ಅವ್ರೇನೇನು ಕುಡಿತಾರೆ, ನನ್ನ ತಾಯಿಗೆ ಯಾರನ್ನೂ ನೀವು ಪ್ರೇತ ಅಂತ ಹೋಲಿಸ್ತೀರಿ, ನಾನು ಇದನ್ನು ಮಾಡಲ್ಲ, ನನ್ನ ತಾಯಿ ಪವಿತ್ರಾತ್ಮ, ಅದಕ್ಕೆ ನಾವು ಇವನು ಮಾಡೋದಿಲ್ಲ ಅಂತ ತೆಗಿಸ್ತಾರೆ. ಅವನ್ನೆಲ್ಲ ತೆಗೆಸಿ ಬಂಧುಗಳನ್ನ ನೆನ್ಪಿಟ್ಕೊಂಡಿದೆ. ತಾವು ಆ ಕಾಲದಲ್ಲಿ ನಂಬಿರಬಹುದಾದಂತ ರಾಮಕೃಷ್ಣರು, ವಿವೇಕಾನಂದರ ಫೋಟೋ ಇಟ್ಟು ಅದಕ್ಕೆ ತಾವೇ ಮಂತ್ರ ಹೇಳ್ತಾರೆ. ಅವ ಮಂತ್ರ ಹೇಳಿದ್ರೆ ಕಳಿಸಿರೋ ನಂತರ ಅವರೇ ಮಂತ್ರ ಹೇಳಿ ತಾಯಿ ಆತ್ಮಕ್ಕೆ ಶಾಂತಿ ಕೋರಿದ್ದು. ಇದು ಬಾಲಕ ಕುವೆಂಪು ಮಾಡಿದ ಕೆಲಸ. ಇದನ್ನೇ ಅನೇಕ ಅವರ ಬ್ರಾಹ್ಮಣರ, ನಾನು ಯಾರನ್ನೂ ಜಾತಿ ಹಿನ್ನೆಲೆಯಲ್ಲಿ ಹೇಳಿಸ್ತಾ ಇಲ್ಲ, ಆದ್ರೆ ಆ ಕಾಲದಲ್ಲಿ ಬ್ರಾಹ್ಮಣರೇ ವಿದ್ಯಾವಂತರಾಗಿದ್ದರಿಂದ, ಬ್ರಾಹ್ಮಣರೇ ಗುರು ಶಿಕ್ಷಕರ ವೃತ್ತಿಯಲ್ಲಿರ್ತಾ ಇದ್ದರಿಂದ ಅವರು ಕೊಡುವಂತ ಹಿಂಸೆಗಳು, ಅವ್ರು ಮಾತಾಡ್ತಕ್ಕಂಥವನ್ನೆಲ್ಲ ಕುವೆಂಪು ಅವರು ಗಮನಿಸ್ತಾ ಇದ್ರು. ಅವಾಗ ಅಲ್ಲಿಯ ಕ್ರಿಶ್ಚಿಯನ್ ಮಿಷನರಿಗಳು, ಅಲ್ಲಿಯ ಡಿಸೋಜ್ ಅಂತ ಒಬ್ರು, ಮೋಸೆಸ್ ಅಂತ ಒಬ್ರು ಪ್ರೊಫೆಸರ್ ಬರ್ತಾರೆ ಕ್ರಿಶ್ಚಿಯನ್, ಅವರು ಕೊಡುವಂತಹ ಸಲಹೆಗಳು, ಅವರ ಕಥೆಗಳು ಎಲ್ಲವನ್ನೂ ಕೇಳಿ ಅವರ ವೈಚಾರಿಕತೆ ಬೆಳೀತಿದೆ. ಹೀಗೆ ಬೆಳೀತಾ ಬಂದಾಗ ಅವರು, ನೀವು ನಂಬ್ತೀರಾ ಇಲ್ಲೋ, BA ಕ್ಲಾಸ್ನಲ್ಲಿ ಇದ್ದಾಗನೇ ಜಲಗಾರ ನಾಟಕ ಬರೀತಾರೆ, ವಿದ್ಯಾರ್ಥಿ ಇದ್ದಾಗ ಜಲಗಾರ ನಾಟಕ ಬರೀತಾರೆ, ಶೂದ್ರ ತಪಸ್ವಿ ನಾಟಕ ಬರೀತಾರೆ, ಪಾತ್ರ ಮಾಡ್ತಾರೆ. ಆ ಜಲಗಾರ ನಾಟಕದಲ್ಲಿ ಅದನ್ನಂತೂ ನೀವು ಅಧ್ಯಾಪಕರಾದವರು ಓದಲೇಬೇಕು ಅಂತ ನಾನೊಂದು ಅಪೇಕ್ಷೆ ಮಾಡ್ತೀನಿ. ಕಾರಣ ಏನು ಅಂದ್ರೆ, ಬಹಳ ಮಹತ್ವದ ಸಂಗತಿಗಳನ್ನ ಕುವೆಂಪು ಅವರು ಆ ಜಲಗಾರದಲ್ಲಿ ಹೇಳ್ತಾರೆ. ಯಾಕಂದ್ರೆ ಭಾರತೀಯ ಆಧ್ಯಾತ್ಮಿಕ ಪರಂಪರೆ ಇದೆಯಲ್ಲ, ಅದು ಆ ಪರಂಪರೆ ಒಳಗಡೆ ಇಟ್ಕೊಂಡೇನೆ ಕುವೆಂಪು ಅವರು ಹೇಗೆ ಈ ಆಲೋಚನೆಗಳನ್ನು ಮಾಡ್ತಾ ಇದ್ರು ಅನ್ನೋದನ್ನು ಅವ್ರು ಗಮನಿಸ್ತಾರೆ. ಜಲಗಾರ ನಾಟಕದಲ್ಲಿ ಜಲಗಾರ ಇದ್ದಾನೆ, ಅವನ ದಿವಸ ಇಡೀ ಓಣಿಯ ಸುತ್ತಲೂ ಕಸ ಗುಡಿಸೋದು, ಅದೇ ಒಂದು ಕೆಲಸ. ಕಸ ಗುಡಿಸೋದು, ಶುದ್ಧವಾಗಿ ಇಡೋದು, ಜನಗಳ ಆನಂದವಾಗಿರ್ಬೇಕು, ಎಲ್ಲಿ ಕಸ ಇರಬಾರ್ದು ಆ ಥರ ಕಸ ಗುಡಿಸ್ಕೊಂಡು ಇಟ್ಕೊಂಡಿದ್ದ. ನನ್ನ ಪ್ರಕಾರ ಇದರ ಮೇಲೆ ಪ್ರಾಯಶಃ ಬಸವಾದಿ ಶರಣರ ಅವರ ಜೀವನದ ಪ್ರಭಾವ ಇರಬಹುದು ಅಂತ ನನಗೆ ಅನಿಸ್ತದೆ. ಕೊಂಚ ಮಟ್ಟಿಗೆ ಬುದ್ಧನ ಪ್ರಭಾವ ಕೂಡ ಇದೆ ಅಂತ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅವರು ನಿಷ್ಕಾಮ ಕರ್ಮಗಳಿಗೆ ಮಾತ್ರ ದೇವರು ಒಲಿತಾನೆ. ಅವರು ನಂಬಿಕೊಂಡು ಬಂದಿರುವಂತಹದ್ದು. ನಿಷ್ಕಾಮ ಕರ್ಮ ಮಾಡ್ತಕ್ಕಂಥ ಸಾಮಾನ್ಯ ಮನುಷ್ಯರಿಗೆ ಮಾತ್ರ ದೇವರು ಒಲಿತಾನೆ. ಈ ಮೋಸ ಮಾಡುವಂಥವ್ರು ಅಥವಾ ಮೂಢಾಚರಣೆ ಮಾಡುವಂಥವ್ರಿಗೆ ದೇವರು ಒಲಿಯೋದಿಲ್ಲ ಅನ್ನೋದನ್ನ ಅವರು ಬಾಲ್ಯದಲ್ಲೇ ಅದನ್ನ ಕಂಡುಕೊಂಡಿದ್ರು. ಅದನ್ನ ಹೇಳಬೇಕಾಗಿದೆ. ಆ ಕಾರಣಕ್ಕೆ ಈ ಜಲಗಾರ ನಾಟಕವನ್ನ ಅವರು ಬರೀತಾರೆ. ಒಂದು ಜಾತ್ರೆ ನಡೀತಾ ಇದೆ, ಶಿವನ ಜಾತ್ರೆ. ಒಬ್ಬ ರೈತರು ಜಾತ್ರೆಗೆ ಹೋಗಿ ಬಂದು ಆರಾಧನೆ ಮಾಡಿಸ್ಕೊಂಡು ಬರ್ತಾರೆ. ಜಲಗಾರ ಕಸಗಳು ಅವ್ನು ಕೇಳ್ತಾರೆ, ಏನಪ್ಪ ನೀನು ಜಾತ್ರೆಗೆ ಹೋಗಿಲ್ಲೇನು ಅಂತ. ಜಾತ್ರೆ ಯಾಕೆ ಹೋಗ್ಬೇಕು ಅಂತ ಕೇಳ್ತಾನೆ. ಜಾತ್ರೆ ಯಾಕೆ ಹೋಗ್ಬೇಕು, ಏನು ಅಲ್ಲಿ ಶಿವನ ದೇವಸ್ಥಾನದಲ್ಲಿ ಶಿವನ ಅಲಂಕಾರ, ಪೂಜಾರಿಗಳ ಅವರು ಶಲ್ಯ ಇವು ನೋಡ್ಬೇಕು ವೈಭವಾಗ ನೀನು ಅಂತ ಹೇಳ್ತಾನೆ. ಅವ್ನು ನೋಡಿ ಏನ್ ಮಾಡೋದು ಅಂತಾನು. ಇಷ್ಟಾಗಿನೂ ನಾನು ಶುದ್ಧನಾಗಿರೋದ್ರಿಂದ ನಾನು ಒಳಗೆ ಬಿಡೋದಿಲ್ಲ, ಅವರು ನನ್ನ ಬರಬೇಡ ಅಂತ ಹೇಳ್ತಾರೆ. ಅದಕ್ಕೆ ನಾನು ಅಲ್ಲಿ ಹೋಗಂಗಿಲ್ಲ, ನಾನು ನನ್ನ ಜಲಗಾರ ಕೆಲಸ ಮಾಡ್ತೇನೆ, ನಾನು ಶಿವಾರಾಧನೆ ಮಾಡ್ತೇನೆ ಅಂತ ಹೇಳ್ತಾನೆ. ಅವಾಗ ಅವ್ನಿಗೆ ಏನಪ್ಪ ನೀನು, ಅವನು ಜಲಗಾರ ಇದ್ದವನು. ಆ ರೈತ ಹೇಳ್ತಾನೆ, ಏನು ನೀನು ಶಿವನು ಇಂಥ ಪೂಜೆ ನಡೆದಿದೆ, ಅಲ್ಲಿ ನೋಡು ವೈಭೋಗ ಹೆಂಗಿದೆ, ಒಂದ್ಸರಿ ನೋಡ್ಬೇಕು ನೀನು ಅಂತ ಹೇಳ್ತಾನೆ. ಅವಾಗ ನಿಜವಾದ ಶಿವ ಅಂದ್ರೆ ಯಾರು ಅನ್ನೋದನ್ನ ಜನಗಳಿಗೆ ಹೇಳಬೇಕಾಗೈತಿ. ಕುವೆಂಪು ಅವರು ಮೂರ್ತಿ, ದೇವಸ್ಥಾನದಲ್ಲಿರೋ ಮೂರ್ತಿ ಅಲ್ಲ, ಅಥವಾ ಇನ್ನೊಂದು ಯಾವುದೋ ಆರಾಧನೆ ಮಾಡೋದು ಅದು ಮೂರ್ತಿ ಅಲ್ಲ. ಆದ್ರೆ ನಿಜ
ನಿಜವಾದ ಕಾಯಕ ಇದೆಯಲ್ಲ, ನಿಜವಾದ ಕರ್ಮ ಇದೆಯಲ್ಲ, ನಿಜವಾಗಲೂ ಇನ್ನೊಬ್ಬನಿಗೆ ಸಂತೋಷ ಕೊಡೋದಕ್ಕೆ ನಾವೇನು ಕೆಲಸ ಮಾಡ್ತೇವಲ್ಲ, ಆ ಕೆಲಸ ಮಾತ್ರ ದೇವರಾಧನೆ ಆಗ್ತದೆ ಅಂತ ಕುವೆಂಪು ಹೇಳಬೇಕಾಗಿತ್ತು. ಅದನ್ನ ಆ ಜಲಗಾರನ ಮೂಲಕ ಅವರು ಹೇಳಿಸ್ತಾರೆ. ಅವನು ಸದಾ ಈ ಕಸ ಗುಡಿಸುವಂತ ಕೆಲಸದಲ್ಲಿರುವಾಗ ಅವರು ಒಂದು ಪದ್ಯ ಬರೀತಾರೆ, ಅದು ಓದ್ತೇನೆ ನಿಮಗೆ. ನಿಜವಾದ ಶಿವನು, ಜಲಗಾರ ಶಿವನು ಶಿವಗುಡಿಯ ಪೀಠದಲ್ಲಿ ಎಂದೆಂದೂ ಇಲ್ಲ. ನಿಜವಾದ ಜಲಗಾರ ಅವನೇನು ಶಿವ ಅಂತ ನೀನು ಕರಿತೀರ, ಅವನು ಆ ದೇವಸ್ಥಾನಗಳಲ್ಲಿ ಇಲ್ಲ ಅಂತ ಅವರು ಆರಂಭ ಮಾಡ್ತಾರೆ. ಬೀದಿ ಗುಡಿಸುವ ಬಡವನಿದೆಯಲ್ಲಿ ನಾನಿರುವೆ. ದೇವರು ನೀನು ಎಲ್ಲಿದ್ದೀಯಾ ಅಂತ ಕೇಳಿದ್ರೆ ಎಲ್ಲಿದ್ದಾನಂತ ದೇವರು ಕುವೆಂಪು ಅವರು ಅದನ್ನು ಹೇಳಿಸ್ತಾರೆ. ಬೀದಿ ಗುಡಿಸುವ ಬಡವನಿದೆಯಲ್ಲಿ ನಾನಿರುವೆ, ಉಳುವುತ್ತಿರುವ ಒಕ್ಕಲಿಗೆ ನಿಧಿಯಲ್ಲಿ ನಾನಿರುವೆ. ಎಲ್ಲಿ ಹೊಲೆಯನ್ನು ನನ್ನ ಕಾರ್ಯದಲ್ಲಿ ತೊಡಗಿಯನೋ ಅಲ್ಲಿ ನಾನು ಅವನ ಪಕ್ಕದೊಳಿರುವೆ. ಕುಂಟರು, ಕುರುಡರು, ದೀನರು, ಅನಾಥರು ಕೈ ಹಿಡಿದು ಪರೆಯುತ್ತೆ ಅವನ್ನೆಡೆಯನ್ನ ಇರುವೆ. ಇಲ್ಲೊಂದು ಘಟನೆ ನಡೀತದೆ, ನೋಡ್ಬೇಕು ನೀವು. ಜಲಗಾರನ ಹತ್ರ ಅವ್ನು ಕಸ ಕೊಡ್ತಾರೆ, ಒಬ್ಬ ಭಿಕ್ಷುಕ ಇರ್ತಾನೆ. ಆ ಭಿಕ್ಷುಕ 2 ದಿವಸದ ಊಟ ಮಾಡಿಲ್ಲ. ಏನಾದ್ರೂ ಕೊಡ್ರಿ, ಹಸಿವಾಗಿದೆ, ಏನಾದ್ರೂ ಕೊಡ್ರಿ ಅಂತಾನೆ. ದೇವಸ್ಥಾನಕ್ಕೆ ಹೋಗೋರು ಒಬ್ರು ಏನು ಕೊಡೋದಿಲ್ಲ ಅವ್ರಿಗೆ, ಯಾರೋ ಒಬ್ರು ಅವ್ರಿಗೆ ದೂಡ್ತಾರೆ. ಇದನ್ನು ನೋಡಿದ ಜಲಗಾರ ಅವನ ಹತ್ರ ಹೋಗಿ ಎಬ್ಬಿಸಿ, ಅಣ್ಣ ನನ್ನ ಸಹೋದರನ ನೀನು ಬಾರಯ್ಯ ಅಂತೇಳಿ, ನಾನು ತಿನ್ನುವ ಒಂದರಲ್ಲಿ ನಿನಗೆ ಒಂದಿಷ್ಟು ಕೊಡ್ತೀನಿ ಅಂತ ಹೇಳಿ ಅವನಿಗೆ ಎಬ್ಬಿಸ್ಕೊಂಡು ತಗೊಂಡು ಬರ್ತಾನೆ. ಅಂದ್ರೆ ಇಲ್ಲಿ ಶಿವನಿಗೆ ಗುಡಿಗೆ ಹೋಗುವಂತವರ ಹೃದಯದೊಳಗಡೆ ಇರುವಂತಹ ಮನಸ್ಸು ಯಾವ ತರದ್ದು, ಕಸ ಗುಡಿಸುವಂತ ಜಲಗಾರನಿರುವಂತ ಮನಸ್ಸು ಯಾವ ತರದ್ದು ಅನ್ನೋದನ್ನು ಕುವೆಂಪು ಅವರು ಹೇಳಬೇಕಾಗಿದೆ. ಅವಾಗ ಇಷ್ಟೆಲ್ಲ ಮಾಡ್ತಾ ಇರುವಾಗ ಆ ಜಲಗಾರ ಒಂದ್ ದಿವಸ ಇವ್ರು ಹೆಂಗ ದೇವಸ್ಥಾನ ಶಿವನ್ ನೆನೆಸ್ತಾರಲ್ಲ, ಜಲಗಾರ ಒಂದ್ಸಲ ಅನ್ಸ್ಬಿಡ್ತದೆ, ನಾನು ಶಿವನ್ ನೆನೆಸಿದ್ರೆ ಹೇಗೆ ಅಂತ. ಹಾಗಾಗಿ ಶಿವನ ನೆನೆಸ್ತಾನೆ, ಬಂದೇ ಬಿಡ್ತಾನೆ ಶಿವನಲ್ಲಿ. ಅವನು ಶಿವನ್ ಕರಿಬೇಕು ಅಂತ ಪೂಜೆ ಮಾಡಲ್ಲ, ಪ್ರತಿನಿತ್ಯ ಕೆಲಸ ಮಾಡ್ತಾ ಇರ್ತಾನೆ. ಕೆಲಸದಲ್ಲಿ ಶಿವನ್ ನೆನೆಸಿದ್ರೆ ಹೇಗೆ ಅಂದ್ಕೊಂಡು ಶಿವ ಬಂದೇ ಬಿಡ್ತಾನೆ. ಶಿವ ಬಂದು, ಏನೇ ಜಲಗಾರ, ನಿನ್ನ ಈ ಕರ್ಮಕ್ಕೆ ನನ್ನ ಕಾಯಕಕ್ಕೆ ಮೆಚ್ಚಿದೆ ಅಂತ ಹೇಳ್ತಾನೆ. ನೀನ್ ಯಾರು ಅಂತ ಅವನಿಗೆ ಅವನು ಶಿವ ಅನ್ನೋದು ಗೊತ್ತಿಲ್ಲ. ನೀನ್ ಯಾರು ಅಂತ, ನಾನು ಈ ಜಗದ ಜಲಗಾರ, ನೀನು ಇಲ್ಲಿಯ ಜಲಗಾರ, ಆದ್ರೆ ನಾನು ಜಗದ ಜಲಗಾರ, ನಿನ್ನ ಹೆಸರು ಶಿವ ಎನ್ನುತ್ತಾರೆ ಅಂತ. ಇಲ್ಲ ಯಾಕೆ ನೀನು ಅಂತ ನಾವು ಗಮನಿಸ್ಬೇಕು. ಕುವೆಂಪು ಅವರು ಯಾವ ತರದ ಮಾತುಗಳನ್ನ ಹಾಕ್ತಾರೆ ಅಂತಂದ್ರೆ, ಒಂದು ಕ್ಷಣ ದೇವರನ್ನು ಸ್ಮರಿಸಿದರೆ ಶಿವ ಬಂದು ಜಗದ ಜಲಗಾರ ನಾನು ಎಂದು ಹೇಳಿ, ಶಾಸ್ತ್ರದಲ್ಲಿನ ದೇವದಲ್ಲಿ ತಾನೆಲ್ಲ ಇರುವುದಾದರೆ ಬೀದಿ ಗುಡಿಸುವ ಬಡವನಿತೆಯಲ್ಲಿ ನಾನಿರುವೆ. ಶಿವನೇ ಹೇಳ್ತಾನೆ, ಶಾಸ್ತ್ರ ಹೇಳುವ ದೇವಸ್ಥಾನದಲ್ಲಿ ನಾನಿಲ್ಲ, ಬೀದಿ ಗುಡಿಸುವವನ ಎದೆಯಲ್ಲಿ ನಾನಿದ್ದೇನೆ ಎಂದು ಜಲಗಾರನನ್ನು ಒಪ್ಪಿಕೊಳ್ಳುವಲ್ಲಿ ಕುವೆಂಪು ಅವರು ಆ ಜಲಗಾರನ ಅಪ್ಕೊಂಡ್ಬಿಡ್ತಾರೆ. ಶಿವನ ದೇವರೇ ಅಪ್ಕೊಳ್ತಾರೆ. ಆ ಸಂಗತಿಯನ್ನು ಕುವೆಂಪು ವರ್ಣನೆ ಮಾಡ್ತಾರೆ. ಶ್ರೀ ಸಾಮಾನ್ಯನ ಶ್ರದ್ಧೆಯ ಕೆಲಸಗಾರರಲ್ಲಿ ದೇವರು ಇರುವುದನ್ನು ಅತ್ಯಂತ ಮಾನವೀಯ ನೆಲೆಯಲ್ಲಿ ಕುವೆಂಪು ಅವರು ಹೇಳ್ತಾರೆ. ಇದು ಒಂದಾದ್ರೆ ಉಳ್ಕೊಂಡು ಹೋದ್ರೆ ವಿವರಣೆ ಆಗ್ತೀನಿ, 2 ಮಾತು ಹೇಳ್ತೀನಿ. ಶೂದ್ರ ತಪಸ್ಸಿ ಒಳಗಡೆ ಸರ್ ಅದನ್ನ ವಿವರಣೆ ಮಾಡಿದ್ದಾರೆ. ದಯಮಾಡಿ ನೀವು ವಿದ್ಯಾರ್ಥಿಗಳು, ಸೈನ್ಸ್ದವರು, ಕಾಮರ್ಸ್ದವರು, BBAದವರು ಯಾವಾಗಿರಿ, ಶೂದ್ರ ತಪಸ್ಸಿನ ನಿಮ್ಮ ಮನ್ಯಾಗ ಕೂತ್ಕೊಂಡು ಒಂದಾರು ಜೋರ್ಲೆ ಹೋದ್ರು. ಮೊದಲ ಇದೇನು ಹಡಗಣ್ಣದಾಗ ಹಡಗಣ್ಣದಾಗ ಇಲ್ಲ, ಅದು ಇರೋ ಕನ್ನಡದಾಗ ಐತಿ. ಓದೋದು ಚಟ ಆಗ್ತಿಬಿಡ್ತಂದ್ರೆ ಏನು ಶಬ್ದ ಬಳಸ್ತಾರೆ ಕುವೆಂಪು ಅವರು. ಏನೋ ಶೂದ್ರ ತಪಸ್ಸು ಇದೆಯಲ್ಲ ಸರ್, ಅದನ್ನೇ ವಿವರಣೆ ಕೊಟ್ಟಿದ್ದಾರೆ. ಶೂದ್ರನಾಗಿರುವಂತಹ ಶಂಭುಕ, ಅದು ವಾಲ್ಮೀಕಿ ರಾಮಾಯಣದ ಕಥೆ. ಅದನ್ನು ತಗೊಂಡು ಕುವೆಂಪು ಅದಕ್ಕೆ ಹೆಂಗೆ ಚಾಲನೆ ಕೊಡ್ತಾರೆ. ಕುವೆಂಪು ಅವರು ವೈಚಾರಿಕ ತೆರೆದು ಎದುರೊಳಗಡೆ ಅಂತ ಹೇಳಿದ್ರೆ, ಈ ಉಳಿದಿದ್ದೆಲ್ಲ ಕಥೆ ಅದು ಸರಿ ಇದೆ. ನನಗೆ ಒಂದು ಮಾತು ಹಿಡಿಸಿದ್ದು ಸರ್, ಕುವೆಂಪು ಅವರು ಏನು ಕೊಡ್ತಾರೆ ಅಂದ್ರೆ, ಕಾಡಿನಿಂದ ಅವನು ವಿದ್ಯೆ ಕಲಿತು ಇಬ್ಬರು ಬಂದ ಮೇಲೆ ಅರ್ಜುನನ್ನು ಕರೆದು, ನಾನು ವಿದ್ಯೆ ಕಲಿಸಿದ್ರಲ್ಲ ಬಾಡ ಬಿಡು ಅಂತ ಹೇಳ್ತಾರೆ ಅರ್ಜುನ್ಗೆ. ಅರ್ಜುನ ಶಬ್ದವೇದಿಯನ್ನು ತಗೊಂಡು ಎಲ್ಲ ಹೋಗ್ತಾ ಇರೋ ಪಕ್ಷಿಗೆ ಬಾಣ ಬಿಟ್ಟು ಆ ಪಕ್ಷಿ ತಗೊಂಡು ಗುರುಗಳು ಹೊಡೆದ ನೋಡಿ.
ನೆಕ್ಸ್ಟ್ ಈ ಏಕಲವ್ಯ ಕರೀತಾನೆ ಸನ್ನಿವೇಶದಲ್ಲಿ. ಏಕಲವ್ಯ, ನೀನು ಶಬ್ದಗಳಿಗೆ ಕಲ್ತಿದೆಯಲ್ಲ, ಹೌದು ನಾನೇ ಅದನ್ನ ಆಮೇಲೆ ಹೇಳ್ತೀನಿ. ಇಲ್ಲಿ ಶೂದ್ರ ತಪಸ್ಸಿ ಕ್ಲೋಸ್ ಮಾಡ್ತೀನಿ. ಶೂದ್ರ ತಪಸ್ಸಿ ಒಳಗಡೆ ಅವರು ಅವರ ತಾಯಿ ಪಾತ್ರವನ್ನು ಸೃಷ್ಟಿ ಮಾಡಿದ್ದಾರೆ. ಇದು ಮೋಸ್ಟ್ಲಿ ವಾಲ್ಮೀಕಿ ರಾಮಾಯಣದಲ್ಲಿಲ್ಲ. ಅಪ್ಪೆ ಪಾತ್ರವನ್ನು ಸೃಷ್ಟಿ ಮಾಡಿದ್ದಾರೆ. ಅದು ಈಗ ಏನು ಅಪ್ಪೆ ಇದ್ದಾರಲ್ಲ, ಏಕಲವ್ಯನಿಗೆ ವಿದ್ಯಕ್ಕೆ ಅವನು ಹೇಗೆ ವಿದ್ಯೆ ಕಲಿಬೇಕು, ತನ್ನ ಮಗನ ಕನಸು ಏನು ಹೇಳೋದಕ್ಕೆ ತಾಯಿ. ಆವಾಗ ಹೋಗಿ ದ್ರೋಣ ಕಡೆಯಿಂದ ವಿದ್ಯೆ ಕಲ್ತ್ಕೊಂಡು ಬರ್ತಾರೆ, ಎಲ್ಲ ಆಗ್ತದೆ. ಆದರೆ ವಾಸ್ತವವಾಗಿ ಅನೇಕ ಪ್ರಶ್ನೆಗಳಿದೆ ನಮ್ಮ ಎದುರುಗಡೆ. ಇದು ದ್ರೋಣನ ಮಾಡಿದ ತಪ್ಪ ಅಥವಾ ಅರ್ಜುನನ ಅಹಂಭಾವ ಮತ್ತು ಅವನಲ್ಲಿರುವಂಥ ನಾನೇ ವಿದ್ಯೆಯನ್ನು ಶ್ರೇಷ್ಠ ಅನ್ನೋದನ್ನ ಆ ಕಾರಣಕ್ಕೆ ಆಯ್ತು, ಎಲ್ಲ ಪ್ರಶ್ನೆಗಳಿದೆ. ಅಂತ ಸಂದರ್ಭದಲ್ಲೂ ಕೂಡ ನನಗೆ ಬಹಳ ರೋಚಕ ಆಗಿದ್ದು ಏಕಲವ್ಯ ಅಲ್ಲ ಶೂದ್ರ ತಪಸ್ಸಿ ಒಳಗಡೆ ಅವನು ಏನು ಶಂಭುಕ ಇದ್ದಾನಲ್ಲ, ಸರ್ ಅದನ್ನು ವಿವರಣೆ ಕೊಟ್ಟಿದ್ದಾರೆ. ಅವನು ಏನ್ ಅವ್ರು ಶಬ್ದ ಬಳಸ್ತಾರೆ ಸರ್, ನನಗೆ ಅವು ಏನ್ ಪಾರ್ವನ್ ಮೂಡ ಇದೆ, ನಿಮ್ಗೆ ಏನು ಬುದ್ಧಿ ಇಲ್ಲ ಅಂತ ಅವರು ಗೋಪರ್ ಹೇಳ್ತಾರೆ. ಅವನಿಗೆ ಯಾಕಪ್ಪ ನಿಮ್ಮ ಮಗ ಸತ್ತ ಅಂತ ಹೇಳಿದ್ರೆ, ಶೂದ್ರ ಒಬ್ಬ ತಪಸ್ ಮಾಡೋಣ, ಆ ತಪಸ್ಸಿಗೆ ಕಾರಣಕ್ಕಾಗಿ ಅದರ ಮಕ್ಕದಿ ಅದಕ್ಕೆ ನನ್ನ ಮಗ ಸತ್ತಾನ ಅಂತ ಹೇಳ. ಅವಾಗ ಕುವೆಂಪು ಇಷ್ಟು ಚಂದ ಮಾತು ಹೇಳ್ತಾರೆ, ದೇವರ ಸ್ಮರಣೆ ಮಾಡ್ತಕ್ಕಂಥವ್ರು, ಪೂಜೆ ಮಾಡ್ತಕ್ಕಂಥವ್ರು ದೊಡ್ಡವರಲ್ಲ. ಈ ಪ್ರಶ್ನೆ ಆಗ್ತಾರೆ. ದೇವರ ಪೂಜೆ ಮಾಡುವವರು, ಆತ್ಮಜ್ಞಾನ ಮಾಡುವವರು ಅವರು ಉದಾತ್ತವಾದಿಗಳಲ್ವಾ, ಅವರು ದೊಡ್ಡವರಲ್ವಾ ಅಂತ ದೊಡ್ಡವ್ರ ತಪ್ಪು ಹೆಂಗಾಗ್ತದೆ ಅಂತ ಪ್ರಶ್ನೆ ಮಾಡ್ತಾರೆ. ಅವಾಗ ಶೂದ್ರ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಇದು ಪ್ರಾಚೀನ ಕಾಲದಿಂದ ಹಿಂಗಾಗಿದೆ, ಈ ಕಲಿಕಾಲದಲ್ಲಿಯೂ ಕೂಡ ಶೂದ್ರ ತಪಸ್ ಮಾಡೋದು ಅನ್ನೋದು ಬ್ರಾಹ್ಮಣರಿಗೆ ಮೀಸಲಾಗಿತ್ತು, ಶೂದ್ರ ತಪಸ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಅಲ್ಲಪ್ಪ, ತಪಸ್ಸು ಧ್ಯಾನ ಅನ್ನೋದೊಂದು ಮನುಷ್ಯನಿಗೆ ಸಂಬಂಧಪಟ್ಟಿದ್ದು, ಮನುಷ್ಯನ ಆತ್ಮನಿಗೆ ಸಂಬಂಧಪಟ್ಟಿದ್ದು, ಅದು ಯಾವ್ದು ದೇವರಿಗೆ ಸಂಬಂಧಪಟ್ಟಿದ್ದಲ್ಲ, ಅದೇಂಗೆ ಇದಾಗ್ತದೆ ಅಂತ ಕೇಳ್ತಾರೆ. ಆಮೇಲೆ ಇವನು ಮೊಂಡವಾದ ಮಾಡ್ತಾನೆ, ಈ ಪಾರ್ವನಿಗೆ ಬುದ್ಧಿ ಕಲಿಸ್ಬೇಕಂತಾರ. ಅವಾಗ ಆಯ್ತಪ್ಪ ನೀನು ಆ ಶಂಭುಕನ್ ತೋರಿಸ್ತೀನಿ ಹೇಳ್ತಾರೆ. ಶಂಭುಕ ಎಲ್ಲಿ ಸಾಕ್ತಂತ ಅವ್ನು ಕರ್ಕೊಂಡು ಹೋಗ್ತಾರೆ. ಅವಾಗ ಅವನು ದೇಹ ನೋಡ್ತಾರೆ, ಆಯ್ತು ಆ ತಪಸ್ಸು ಎಲ್ಲಿದ್ದಾರೆ ಅಲ್ಲಿಂದ ನೋಡಿ ಅಂತ ಹೇಳ್ತಾರೆ. ಅಲ್ಲಿ ವಾತಾವರಣ ವರ್ಣನೆ ಮಾಡ್ತಾರೆ. ಅದನ್ನು ನೋಡ್ಬೇಕು, ತಪೋಸ್ ಇದು. ಆಮೇಲೆ ಆ ಬ್ರಾಹ್ಮಣಿಗೆ ಮೊದಲು ನೋಡಿ, ರಾಮನ ಧ್ವನಿ ಒಳಗಡೆ ಕುವೆಂಪುರ ಧ್ವನಿ ಇದೆ. ಆಯ್ತಪ್ಪ ಬ್ರಾಹ್ಮಣ, ನೀನು ಅನ್ಕೊಳ್ಳೋದಾದ್ರೆ ಶೂದ್ರ ತಪಸ್ ಮಾಡೋದೇ ಅಧರ್ಮ ಆದ್ರೆ ಆಯ್ತು, ನನ್ನ ಒಪ್ಪಿಗೆ ಇದೆ. ಮತ್ತೆ ನೀನು ಬ್ರಹ್ಮಾಸ್ತ್ರ ಬಿಡು ಅಂತೀಯಲ್ಲ, ಬ್ರಹ್ಮಾಸ್ತ್ರ ನಾನು ಬಿಡಬಹುದಾ ಅಂತ ಕೇಳ್ತಾನೆ. ಬ್ರಹ್ಮಾಸ್ತ್ರ ಬಿಡಕ್ಕೆ ಹೇಳ್ತಾನೆ. ನೋಡು, ಬ್ರಹ್ಮಾಸ್ತ್ರ ಇರೋದು ನೀವು ವ್ಯಾಸ ಭಾರತಕ್ಕೆ ಹೋಗಿ ಯಾವುದೇ ಕಥೆಗೆ ಹೋದ್ರು ಕೂಡ ಬ್ರಹ್ಮಾಸ್ತ್ರ ಅನ್ನುವುದು ಇಡೀ ಲೋಕದಲ್ಲಿ ಅಧರ್ಮ ಅನ್ಯಾಯಕ್ಕೆ ಮಾತ್ರ ಬಿಡುವಂಥದ್ದು, ಬೇರೆ ಸುಮ್ಮನೆ ಮೋಜಿ ಬಿಡುವಂಥದ್ದಲ್ಲ. ಅಂತ ಬ್ರಹ್ಮಾಸ್ತ್ರ ಬಿಡು ಅಂತ ಹೇಳ್ತಾರೆ ನೀನು. ಅವಾಗ ಅವ್ರು ಹೇಳ್ತಾರೆ, ಪಾರ್ವ ನಿನಗೆ ಇದ್ರಲ್ಲಿ ನಂಬಿಕೆ ಇದೆಯಾ, ಪ್ರಾಮಾಣಿಕತೆ ಇದೆಯಾ, ನಾ ಬ್ರಹ್ಮಾಸ್ತ್ರ ಬಿಡಬಹುದಾ ಅಂತ ಹೇಳಿ ಬಿಡಿ ಅಂತರು. ಅವರು ನೋಡಿ, ಅವಾಗ ಕುವೆಂಪು ಒಂದು ಮಾತು ಹಾಕಿದ್ದಾರೆ ಅಲ್ಲಿ ಇದ್ರೊಳಗಡೆ, ಅರೇಗುಲಿಯನ್ ಅರೋಗುಲಿಯನ್ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮಾಸ್ತ್ರ ಕೇಳ್ತಾರೆ, ಈ ಅದರನೇ ಯಾರು, ಅವ್ರು ಯಾರು ಶಂಭುಕ ನೋಡಿ ಅಂತ ಇನ್ನೊಬ್ಬ ನೋಡಿ ಅನ್ನಂಗಿಲ್ಲ, ಅದರನ್ನಿಗಳು ಯಾರೋ ಅವರನ್ನು ದಮನ ಮಾಡು ಅಂತೇಳಿ ಬ್ರಹ್ಮಾಸ್ತ್ರ ಬಿಡ್ತಾರ. ಬ್ರಹ್ಮಾಸ್ತ್ರ ಬಿಟ್ಟಾಗ ಅದು ರಾಮ ಅಲ್ಲಿ ಹೋಗಿ ಶಂಭುಕನ ಹತ್ರ ಹೋಗಿ 3 ರೌಂಡ್ ಹಾಕಿ ವಾಪಸ್ ಬರ್ತದೆ. ವಾಪಸ್ ಯಾಕೆ ಬರ್ತದೆ ಅಂದ್ರೆ, ಇವ ಬ್ರಾಹ್ಮಣ ಹೆದರ್ತಾನ, ಏನಿದು ಶಂಭುಕ ಬಿಟ್ರೆ ಅವ್ನು ನಾಶ ಆಗ್ತಾನೆ, ವಾಪಸ್ ಬರಕತ್ತೈತಿ, ವಾಪಸ್ ಬರ್ತೈತಿ ಅಂತಾರ. ಕುವೆಂಪು ಪಾಯಿಂಟ್ಸ್ ಅಂತ ಹೇಳ್ತಾರೆ. ಅದನ್ನ ಯಾಕೆ ಬರ್ತೈತೆ ಅಂದ್ರೆ, ಅಧರ್ಮಿಗಳು ಯಾರು ಅವರನ್ನ ಕೊಲ್ಲೋದು ಆ ಬ್ರಹ್ಮಾಸ್ತ್ರದ ಕೆಲಸ. ಅದಕ್ಕೆ ನೀನು ಬ್ರಾಹ್ಮಣ ಅಧರ್ಮಿ, ಅವನು ಯೋಗಿ, ಶಂಭುಕ ಯೋಗಿ, ಅದಕ್ಕೆ ಅಧರ್ಮಿನ ಕೊಲ್ಲಕ್ಕೆ ಬರಾಕತ್ತೈತಿ ಅಂತ ಹೇಳ್ತಾರ. ಅವಾಗ ಬ್ರಾಹ್ಮಣ ಕೈ ಮುಗಿದು, ನಾನು ತಪ್ಪಾಯ್ತು ನನಗೂ ಅಂತ ಹೇಳ್ತಾನೆ. ಆ ತಪ್ಪಾಯ್ತು ಅಂತ ಹೇಳಿದಾಗ ಮತ್ತೆ ಅಲ್ಲಿ ಇವನಿಗೆ ಶಂಭುಕನಿಗೆ ಅವರು ಜೀವ ಬರ್ತದೆ. ಅದೇ ಈ ಥರದೊಂದು ಘಟನೆ ಇದೆ. ಅಂದ್ರೆ ಅಲ್ಲಿ ತಪಸ್ಸು, ಜ್ಞಾನ, ದೇವರು, ಪೂಜೆ ಅನ್ನೋದು ಮನುಷ್ಯರು ಎಲ್ರಿಗೂ ಇರುವಂತಹದ್ದು.
ಅದು ವರ್ಣಾತೀತವಾಗಿರುವಂತಹದ್ದನ್ನ ಸಿದ್ಧಾಂತವನ್ನ ಹೇಳ್ತಾರೆ. ಇದು ಒಂದು ಘಟನೆ. ಎಲ್ಲದಿಗೆ ಅದು ಬೆರಳಿಗೆ ಕೊರಳು, ಅದು ಒಂದು ರೋಚಕವಾಗಿರುವಂತಹ ಘಟನೆ. ಬಂಧುಗಳೇ, ಮೂಲ ಕಥೆಯಲ್ಲಿ ಬೆರಳಿಗೆ ಕೊರಳಿದೆಯಲ್ಲ, ಏಕಲವ್ಯನಿಗೆ ಬೆರಳಿದೆ, ಕೊರಳಿರಲಿಲ್ಲ. ಮೂಲ ಕಾವ್ಯದಲ್ಲಿ ಕೊರಳಿಲ್ಲ. ಈ ಕೊರಳನ್ನ ಕುವೆಂಪು ಅವರು ಸೇರಿಸಿದರು. ಜಗತ್ತಿನೊಳಗಡೆ ಅಧರ್ಮವನ್ನು ಯಾರೇ ಮಾಡಲಿ, ಅದು ಗುರು ಇರ್ಬೋದು, ದೇವರು ಇರ್ಬೋದು, ಅಥವಾ ಇನ್ಯಾರೋ ಇರ್ಬೋದು, ಆ ಅಧರ್ಮವನ್ನು ಮಾಡಿದವರು ಅವ್ರು ಅನುಭವಿಸಲೇಬೇಕು. ಅದಕ್ಕೆ ಅಲ್ಲಿ ಇವರು ಏಕಲವ್ಯನ ಪಾತ್ರಕ್ಕೆ ತಾಯಿ ಪಾತ್ರ, ಅಬ್ಬೆ ಪಾತ್ರ ಸೃಷ್ಟಿ ಮಾಡಿ ಆ ತಾಯಿ ಮೂಲಕ ನಡೆಸ್ತಾರೆ. ಆಕೆ ಹೇಳ್ತೀನಿ, ಯಾರು ನನಗೆ ಏಕಲವ್ಯನ ಮಾತಾಡ್ಬೇಕಂದ್ರೆ ಬಹಳ ಮೈ ಉಟ್ಕೊಂಡ್ಬಿಡ್ತದೆ ಸರ್. ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಏಕಲವ್ಯನ ಕಥೆಯನ್ನ ಬ್ರಾಹ್ಮಣನ ಬೈಯಾಕಿ ಯೂಸ್ ಮಾಡಿರೋ ಹೊರತು ಏಕಲವ್ಯನ ಕೆಪಾಸಿಟಿ ಏನಂತ ಇವತ್ತು ನಾವು ಹೇಳಿಲ್ಲ. ನೀವು ಬೇಕಾದ್ರೆ ಏಕಲವ್ಯ ನೋಡಕ್ಕೆ ಎಲ್ಲ ಯಾರು ಬೇಕಾದ್ರೆ ಕಥೆ ಮಾಡ್ರಿ, ಬ್ರಾಹ್ಮಣರು ಬಂದ ಕಲಿಸಿದ ದ್ರೋಣ ಏಕಲವ್ಯನ ಹೆಬ್ಬಟ್ಟು ಕಸ್ಕೊಂಡ್ರೆ ಅವ ಯಾಕೆ ಕೊಟ್ಟ? ಕಥೆ ಇರೋದು ಇಲ್ಲಿಂದ, ಹೆಬ್ಬಟ್ಟು ಕೊಟ್ಟ ಮೇಲೆ ಕಥೆನ ಬಹಳ ಮುಖ್ಯ. ಅದು ಈ ಕುವೆಂಪುನಲ್ಲಿಲ್ಲ, ಅದು ಬೇರೆ ಪ್ರಶ್ನೆ. ನನ್ನ ವಾದ ಏನಂದ್ರೆ, ಇದನ್ನ ಇವರು ಸಿದ್ಲಿಂಗೇನವ್ರು ಬಹಳ ಚಂದ ಇದ್ರಾಗ ಹಾಕಿದ್ದಾರೆ ಸರ್. ಅದು ಅವ್ರ ನಾಟಕದಲ್ಲಿ ಕೊನೆಗೆ ಏನಾಗ್ತಾರೆ ಅಂದ್ರೆ, ಏಕಲವ್ಯ ಗುರುಗಳು ಇದನ್ನ ಕತೆ, ಕುವೆಂಪು ಕತೆ ಹೊರತುಪಡಿಸಿ ಒಂದು ನಿಮಿಷ ಹೇಳ್ತೀನಿ. ಏಕಲವ್ಯ ಹೆಬ್ಬೆಟ್ಟು ಕೊಡುವಂತ ಅರ್ಜುನ ಕೇಳಿದಾಗ ಗುರುಗಳ ಕಡೆ ಕೊಡಿಸ್ತಾರೆ. ಗುರುಗಳು ಹೇಳ್ತಾರೆ, ಕೊಡ್ತಾನೆ ಅವನು. ಹೇಳಿದ್ಗಳು ತೆಗೆದು ಕೊಟ್ಟ ಬಿಡ್ತಾನೆ ಅವನು. ಆದ್ರೆ ಹೆಬ್ಬೆಟ್ಟು ಬಹಳ ಮುಖ್ಯ. ಬಿಲ್ಲನ್ನು ಬಿಡೋದಕ್ಕೆ, ಬಾಣವನ್ನು ಇಳಿಸೋದಕ್ಕೆ ಹೆಬ್ಬೆಟ್ಟು ಬಹಳ ಮುಖ್ಯ. ಆದ್ರೆ ಏಕಲವ್ಯ ಹೆಬ್ಬೆಟ್ಟು ಕೊಡ್ತಾನಂದ್ರೆ, ಸಂತೋಷದಿಂದ ಕೊಡ್ತಾನಂದ್ರೆ ಏನರ್ಥ? ಬಂಧುಗಳೇ, ಏಕಲವ್ಯ ಸ್ಟ್ರೆಂತ್ ಇರೋದೇ ಇಲ್ಲಿ. ಕಾರಣ ಏನಂದ್ರೆ, ದ್ರೋಣಾಚಾರ್ಯರಿಗೆ, ಅರ್ಜುನನಿಗೆ ಹೆಬ್ಬಟ್ಟಿನಿಂದ, ಒಂದೇ ಹೆಬ್ಬಟ್ಟಿನಿಂದ ಮಾತ್ರ ಬಾಣ ಬಿಡಕ್ ಬರ್ತಿತ್ತು. ಆದ್ರೆ ಏಕಲವ್ಯನಿಗೆ 10 ಬೆರಳಿಂದ ಬಾಣ ಬಿಡಕ್ ಬರ್ತಿತ್ತು. 10 ಬೆರಳಿಂದ. ಓಪನ್ ಯೂನಿವರ್ಸಿಟಿ ಕಲ್ತಿರೋದೊಂದು ಅಸಾಮಿ ಅದಲ್ಲ ಸರ್. ಅವರು ಮೂರ್ತಿ ಮಾಡಿಕೊಂಡು ಓಪನ್ ಯೂನಿವರ್ಸಿಟಿ ಎಜುಕೇಶನ್ ಒಂದು. ಇವ ಅರ್ಜುನ ದ್ರೋಣರಿಗೆ ಒಂದೇ ಬಿಟ್ಟು ಬೇಗ ತಗೊಂಡು ನಡಿ ಅಂದ. ಕಾರಣ ಏನಂದ್ರೆ, ಇನ್ನು 9 ಬಟ್ಟಲು ಯುದ್ಧ ಮಾಡಕ್ ಇದು ಏಕಲವ್ಯನ ಸ್ಟ್ರೆಂತ್. ಅದಕ್ಕೆ ಆ ಸ್ಟ್ರೆಂತ್ ಗೊತ್ತಿರುವಂತಹ ಕುವೆಂಪು ಅವರು ಅಲ್ಲಿ ತಾಯಿ ಪಾತ್ರವನ್ನು ಸೃಷ್ಟಿ ಮಾಡಿ, ಅವಾಗ ಹೆಬ್ಬೆಟ್ಟು ಕಳಿಸ್ ಅಂದ ತಕ್ಷಣ ಆ ತಾಯಿ ಬಂದು, ಯಾರು ನನ್ನ ಮಗನ ಬೆರಳನ್ನ ತಗೊಂಡವ್ರು ಯಾರು, ಆ ತಗೊಂಡವರಿಗೆ ಕೊರಡು ಅರ್ಪಣೆ ಆಗಲಿ ಅಂತೇಳಿ ಅವರು ಬರೀತಾರೆ. ಅಂದ್ರೆ ಅವಾಗ ಕುವೆಂಪು ಒಂದು ಮಾತು ಹೇಳ್ತಾರೆ ಸರ್, ನಂಗೆ ಬಹಳ ಖುಷಿ ಆಗಿದೆ. ಅಂದ್ರೆ, ಸಾತ್ವಿಕ ತಾಯಿಯ ಮಾತು ಎಂದಿಗೂ ಖುಷಿ ಆಗೋದಿಲ್ಲ. ತಾಯಿ ನೋವಿದೆಯಲ್ಲ, ಆ ನೋವನ್ನು ಎಂದೂ ಕೂಡ ಯಾರು ಶಮನ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಭವಿಷ್ಯದಲ್ಲಿ ಈ ಕೊರಡು ಹೋಗೋದು ಅನ್ನೋದನ್ನ ಕುವೆಂಪು ಅವರು ಸ್ಥಾಪನೆ ಮಾಡ್ತಾರೆ. ಹಿಂಗೆ ಈ ತರದ ಅನೇಕ ಕಥೆಗಳದಾವು. ಅದು ವಿವರಣೆ ಮಾಡೋದಕ್ಕೆ ಸಮಯ ಇಲ್ಲ. ಮತ್ತೆ ದಯವಿಟ್ಟು ಆಗಲೇ ಹೇಳಿದಾಗೆ, ಅಧ್ಯಾಪಕರು ಯಾವುದೇ ಸಬ್ಜೆಕ್ಟ್ ನೀವು ಅಥವಾ ವಿದ್ಯಾರ್ಥಿಗಳು ಯಾವುದೇ ಸಬ್ಜೆಕ್ಟ್ ಇರಲಿ, ಆತ್ಮಶ್ರೀಗಾಗಿ ನಿರಂಕುಶ ಬುದ್ಧಿಗಳಾಗಿ ದಯಮಾಡಿ ಇದನ್ನು ನೀವು ಓದಲೇಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಕಾರಣ ಅಂದರೆ, ಅದು ನಿಮ್ಮ ಬೋಧನೆ ಮೇಲೆ ಪರಿಣಾಮ ಬೀರುವುದಿದೆ, ವಿದ್ಯಾರ್ಥಿಗಳಿಗೆ ತಮ್ಮ ಬೆಳವಣಿಗೆ ಮೇಲೆ ಪರಿಣಾಮ ಬೀರುವುದಿದೆ. ಮಕ್ಕಳಿಗೆ ಹೇಗೆ ಪಾಠ ಮಾಡಬೇಕು, ಹೇಗೆ ಬೆಳೆಸಬೇಕು, ಅದು ಒಂದು ದೊಡ್ಡ ಯಾತ್ರೆ ಆ ಕುವೆಂಪು ಅವರ ಜೀವನ. ಮತ್ತೆ ಸಾಧ್ಯವಾದರೆ ಉಳಿದವ್ರದ್ದು ಏನು ಮಾಡ್ತಾರೋ ಗೊತ್ತಿಲ್ಲ, ಕುವೆಂಪು ಅವ್ರ ಗದ್ಯ ಬರವನ್ನಂತೂ ಓದಲೇಬೇಕು ಅಂತ ಅಪೇಕ್ಷೆ ಮಾಡ್ತೀನಿ ನಾನು. ಅಂತ ಒಂದು ಪ್ರಖರ ವೈಚಾರಿಕತೆ ಇರುವಂತಹ ಕುವೆಂಪು ಅವರು ಕನ್ನಡದ ಭಾಗ್ಯ. ಯಾವುದೋ ಕಾರಣಕ್ಕೆ ಸರ್ ಅವರು ಸಂಸ್ಕೃತಕ್ಕೆ ಹೋಗೋರಿದ್ರು, ಆದರೆ ಅಲ್ಲಿ ಪ್ರವೇಶ ಸಿಗಲಾದ ಕನ್ನಡಕ್ಕೆ ಬರ್ತಾರೆ. ಕನ್ನಡದ ಭಾಗ್ಯ ಅನ್ನೋದು ಇಷ್ಟು ಪ್ರಖರ ವೈಚಾರಿಕತೆ ಅನೇಕರಲ್ಲಿದೆ, ಇಲ್ಲ ಅಂತ ಹೇಳಂಗಿಲ್ಲ. ಕುವೆಂಪು ಅವರ ಪದ್ಯಗಳು ಓದಿದ್ರಲ್ಲ ಆಗಲೇ ಮೇಡಮ್ ಅವರು ಹಾಡು ಹೇಳಿದರು. ಅದರೊಳಗಡೆ ಅನೇಕ ಕಡೆ ಅವರು ನಾಟಕದಲ್ಲಿದೆ, ಪತ್ರ ಪ್ರಬಂಧದಲ್ಲಿದೆ, ನಾಟಕದಲ್ಲೂ ಕೂಡ ಇದೆ. ಒಟ್ಟು 14 ನಾಟಕ ಬರೆದಿದ್ದಾರೆ ಕುವೆಂಪು ಅವರು. 12 ದೊಡ್ಡ ನಾಟಕಗಳು, 2 ಮಕ್ಕಳ ನಾಟಕಗಳು. ಈ ಸಾಮಾಜಿಕ ಸಂಘರ್ಷದ ಮಧ್ಯದಲ್ಲಿಯೂ ಕೂಡ ಕುವೆಂಪು ಮನುಷ್ಯ ನಾಳಿನ ಭಾರತ ಸರ್ ಹೇಳಿದ್ರಲ್ಲ, ನಾಳಿನ ಭಾರತ ಹೇಗಿರಬೇಕು ಅನ್ನೋ ಕನಸಿಟ್ಕೊಂಡು ಅಂತ ವೈಚಾರಿಕ ಮಾತುಗಳನ್ನು ಅವರು ಹೇಳಿದ್ದಾರೆ. ಅವೆಲ್ಲ ಅದನ್ನು ಗಮನಿಸಬೇಕು ಅಂತೇಳಿ ಅಪೇಕ್ಷೆ ಮಾಡಿ
ಇವತ್ತು ಆದಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದವರು ಕರೆಸಿ ನಮ್ಮ ಆರಾಧ್ಯ ವಾಲ್ಮೀಕಿ ಆಧುನಿಕ ವಾಲ್ಮೀಕಿಯ ಬಗ್ಗೆ ಮಾತಾಡೋದಕ್ಕೆ ನಮಗೆ ಓದ್ಕೊಳ್ಳೋಕ್ಕೆ ಇನ್ನಷ್ಟು ಧ್ಯಾನಸ್ಥರಾಗೋದಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಕುಲಪತಿಗಳಿಗೆ ತಮ್ಮೆಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಮುಂದಿನದಾಗಿ ಗೌರವ ಸನ್ಮಾನ. ಮೊದಲಿಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಕಲ್ಗುಡಿ ಸರ್ ಅವರಿಗೆ ಗೌರವಾನ್ವಿತ ಕುಲಪತಿಗಳು ಸನ್ಮಾನವನ್ನು ನೆರವೇರಿಸಬೇಕಂತ ಹೇಳಿ ಕೇಳ್ಕೊಳ್ತಾರೆ. ಪ್ರೊಫೆಸರ್ ಬಸವರಾಜ್ ಕಲ್ಗುಡಿ ಸರ್ ಅವರಿಗೆ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಪ್ರೊಫೆಸರ್ ಗುರುಪಾದ ಮರಿಗುದ್ದಿ ಸರ್ ಅವರಿಗೂ ಹಾಗೂ ಪ್ರೊಫೆಸರ್ ವಿಜಯ್ ಕುಮಾರ್ ಕಟಗಿ ಹಳ್ಳಿಮಠ ಸರ್ ಅವರಿಗೆ ಈಗ ವಿಶ್ವವಿದ್ಯಾನಿಲಯದ ವತಿಯಿಂದ ಗೌರವ ಸಮರ್ಪಣೆ. ನೂರು
ಹೀರಿ ಕೊಪ್ಪಿಹರೆಲ್ಲ ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವರನೆಲ್ಲ ಭಕ್ತ ರಕ್ತವ ಹೀರಿ ಕೊಪ್ಪಿಹರನೆಲ್ಲ ಗಂಟೆ ಜಾಗಟಗಳಿಂಬಡಿದು ಪುಟ್ಟಿಗೆ ಹಿಡಿದು ಗಂಟೆ ಜಾಗಟಗಳಿಂಬಡಿದು ಪುಟ್ಟಿಗೆ ಹಿಡಿದು ಕಡಲಡಿಗೆ ತಳ್ಳಿರೈ ಶಂಕರಿ ನುಡಿದು ಭಾರತಾಂಬೆ ದೇವಿ ನಮಗೆ ಪೂಜಿಸುವ ಭಾರತಾಂಬೆಗೆ ದೇವಿ ನಮಗಿಂದು ಪೂಜಿಸುವ ಭಾರ 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 ನೂರು ದೇವರನೆಲ್ಲ ನುಗ್ಗಾಚಿ ದೂರ ನುಗ್ಗಾಚಿ ದೂರ ನೂರು ದೇವರನೆಲ್ಲ ನುಗ್ಗಾಚಿ ದೂರ ಸತ್ತ ಕಲ್ಲುಗಳ ಮುಂದೆ ಹತ್ತು ಕರೆದು ಸಾಕು ಜೀವದಾಸೆಯ ನಿಂದು ಕೂಗಬೇಕು ಸತ್ತ ಕೈಗಳ ಮುಂದೆ ಹತ್ತು ಕರೆದುದು ಸಾಕು ಸಾಕು ಜೀವದಾಟಿಯ ನಿಂದು ಕೂಗಬೇಕು ಶಿಲೆಯ ಮೂರ್ತಿಗೆ ನೈದ ಕಲೆಯ ಬಳೆಯನ್ನು ಬೈದು ಶಿಲೆಯ ಮೂರ್ತಿಗೆ ನೈದ ಕಲೆಯ ಬಳೆಯನ್ನು ಬೈದು ಚಳಿಯು ಮಳೆಯಲ್ಲಿ ನೆನೆವ ತಾಯಿಗೆ ಹಾಕು 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 ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಭಾರ 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 ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಭಾರ 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 ನೂರು ದೇವರನೆಲ್ಲ ನುಗ್ಗಾಚಿ ದೂರ ನೂರು ದೇವರನೆಲ್ಲ ನುಗ್ಗಾಚಿ ದೂರ ನುಗ್ಗಾಚಿ ದೂರ ನುಗ್ಗಾಚಿ ದೂರ ನುಗ್ಗಾಚಿ ದೂರ ನುಗ್ಗಾಚಿ ದೂರ ನೂಕಾಚಿ ದೂರ. ದಯವಿಟ್ಟು ಇದು ಎಮರ್ಜೆನ್ಸಿ ಸಾಂಗ್ ಮೇಡಮ್ ಅವ್ರು ಬೆಳಿಗ್ಗೆ ಹೇಳಿದರು ಈ ಹಾಡು ಆಡಬೇಕು ಅಂತೇಳಿ. ಆಮೇಲೆ ಸಿ ಅಶ್ವಥ್ ಸಾರ್ ಅವ್ರದ್ದು, ಸಿ ಅಶ್ವಥ್ ಅವರು ರಾಗ ಸಂಯೋಜನೆ, ಅವರು ನಮ್ಮ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಒಬ್ಬ ಗಾಯಕರು ಸಾಹಿತಿಗಳು. ಅವರು ಹಾಡು ಗೀತೆಯನ್ನು ಹಾಡಿ ಪ್ರಯತ್ನ ಮಾಡಿವಿ ಈ ಒಂದು ಸಂದರ್ಭದಲ್ಲಿ ಹಾಡ್ಬೇಕಂತ. ದಯವಿಟ್ಟು ನಮ್ಮಲ್ಲಿ ಕ್ಷಮಿಸಿ. ಗಾಯನ ತಂಡದವರಿಗೆ ಧನ್ಯವಾದಗಳು. ಈಗ ಗಾಯನ ತಂಡದವರಿಗೆ ಗೌರವ ಸನ್ಮಾನ. ಮೊದಲನೇದಾಗಿ ಸುಗಮ ಸಂಗೀತ ಗಾಯಕರಾದಂತಹ ಶ್ರೀಮತಿ ಪ್ರತಿಭಾ ಗೋನಾಳ್ ಮೇಡಮ್ ಅವರಿಗೆ ನಮ್ಮ ವಿಶ್ವವಿದ್ಯಾನಿಲಯದ ವತಿಯಿಂದ ಗೌರವ ಸಮರ್ಪಣೆ. ಈ ಗೌರವವನ್ನ ನಮ್ಮ ವಿಭಾಗದ ಮುಖ್ಯಸ್ಥರಾದಂತಹ ಹಾಗೂ ವಿಜ್ಞಾನ ನಿಕಾಯದ ಡೀನರಾದಂತಹ ಮುಖ್ಯಸ್ಥರಾದ ಮೇಡಮ್ ಅವರು ನೆರವೇರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಹಾಗೆಯೇ ಸಂಗೀತ ಕಲಾವಿದರಾದ ಶ್ರೀ ವೀರೇಂದ್ರ ಕುರ್ಡಿ ಸರ್ ಅವರಿಗೆ ಗೌರವ ಸನ್ಮಾನ. ಶ್ರೀಯುತರು ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿರುತ್ತದೆ. ತಬಲಾ ವಾದಕರಾದ ಶ್ರೀ ಸೇತು ಮಾದಿಮಕ್ಕೇರೂರು ಇವರು ಕೂಡ ಸನ್ಮಾನವನ್ನ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮುಂದಿನದಾಗಿ ಶ್ರೀ ಸುಧಾಕರ್ ಅಸ್ಕಿಹಾಳ್ ಇವರು ಕೂಡ ಸನ್ಮಾನವನ್ನ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸನ್ಮಾನವನ್ನು ನೆರವೇರಿಸಿದಂತಹ ಮೇಡಮ್ ಅವರಿಗೂ ಹಾಗೂ ಸ್ವೀಕರಿಸಿದಂತಹ ಗಾಯನ ತಂಡಕ್ಕೂ ಧನ್ಯವಾದಗಳು. ಈಗ ಅಧ್ಯಕ್ಷರುಡಿ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ ಕೆಳಗಿನ ಮನೆ ಸರ್ ಇವರಿಂದ. ಎಲ್ಲರಿಗೂ ನಮಸ್ಕಾರ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ
ಕನ್ನಡ ಅಧ್ಯಯನ ವಿಭಾಗ ಕುವೆಂಪು ಚಿಂತನೆಗಳ ಸಮಕಾಲೀನತೆ ಅನ್ನುವಂತಹ ಒಂದು ದಿನದ ಈ ವಿಶೇಷ ಉಪನ್ಯಾಸದ ಈ ಕಾರ್ಯಕ್ರಮದಲ್ಲಿ ನಾಡಿನ ಬಹಳ ಪ್ರಖ್ಯಾತರಾಗಿರ್ತಕ್ಕಂತಹ ಸಂಸ್ಕೃತಿ ಚಿಂತಕರು, ವಿಮರ್ಶಕರು ಮತ್ತು ಬಹುದೊಡ್ಡ ವೈಚಾರಿಕತೆಯನ್ನು ತಮ್ಮ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡಿರ್ತಕ್ಕಂತಹ ನನ್ನ ಗುರುಗಳು ಆಗಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಕಲ್ಗುಡಿ ಸರ್ ಅವರೇ, ಹಾಗೂ ಕಾದಂಬರಿಗಳ ಬಗ್ಗೆ ಬಹಳ ಅರ್ಥಪೂರ್ಣವಾದ ರೀತಿ ಒಳಗಡೆ ಮಾತುಗಳನ್ನು ಆಡಿರ್ತಕ್ಕಂತಹ ಡಾಕ್ಟರ್ ಗುರುಪಾದ್ ಮರಿಗುದ್ದಿ ಸರ್ ಅವರೇ, ನಾಟಕಗಳ ಕುರಿತು ಮಾತಾಡಿರ್ತಕ್ಕಂಥ ನನ್ನ ಅತ್ಯಂತ ಆತ್ಮೀಯ ಸೋದರರು, ಸ್ನೇಹಿತರು ಆಗಿರ್ತಕ್ಕಂಥ ಡಾಕ್ಟರ್ ವಿಜಯಕುಮಾರ್ ಕಟ್ಟಿಗಳ್ಳಿ ಮಠ ಅವರೇ, ಪ್ರಾಧ್ಯಾಪಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಕುವೆಂಪುರವರ ಬಗ್ಗೆ ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಅವರ 121ನೇ ದಿನದ ಈ ಜಯಂತಿ ಉತ್ಸವದ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಯಾಕೆಂತ ಹೇಳಿದ್ರೆ, ಕುವೆಂಪು ದಕ್ಷಿಣ ಕರ್ನಾಟಕದ ಬಹುತೇಕವಾಗಿ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕೇಳಿದ್ರು ಕೂಡ ಕುವೆಂಪುರವರ ಬಗ್ಗೆ ಒಂದು ನಿಮಿಷವಾದರೂ ಮಾತನಾಡಬಲ್ಲ. ಕುವೆಂಪು ಅಂದರೆ ಯಾರು, ಅವರು ಏನು ಮಾಡಿದ್ದಾರೆ ಮತ್ತು ಅವರ ಸಾಧನೆಗಳೇನು ಮತ್ತು ಅವರ ಕೊಡುಗೆಗಳೇನು ಈ ರಾಷ್ಟ್ರಕ್ಕೆ, ಈ ನಾಡಿಗೆ, ಬಹುತೇಕವಾಗಿ ನಮ್ಮ ಈ ಸಂಸ್ಕೃತಿ ಪರಂಪರೆಗಳಿಗೆ ಅವರ ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆಯನ್ನು. ನಾನು ಮೊನ್ನೆ ಭದ್ರಾವತಿಯಲ್ಲಿ ದಾಟ್ತಾ ಇದ್ದೆ. ಕನಿಷ್ಠ ಆ ಊರಿನ ರಸ್ತೆಯ ಬದಿಯಲ್ಲಿರ್ತಕ್ಕಂಥ ಎಲ್ಲ ನಿಲ್ದಾಣಗಳಿಗೂ ಕೂಡ ಕುವೆಂಪುರವರ, ರಾಷ್ಟ್ರಕವಿ ಕುವೆಂಪುರವರ ಬಸ್ ನಿಲ್ದಾಣ ಅಂತ ಹೇಳಿ ಅವರ ಹೆಸರುಗಳನ್ನು ಹಾಕಿಕೊಂಡಿರ್ತಕ್ಕಂಥದ್ದು. ಆಟೋಗಳ ಮೇಲೂ ಕೂಡ ಕುವೆಂಪುರವರ ಹೆಸರುಗಳನ್ನು, ಕುವೆಂಪು ಭಾವಚಿತ್ರಗಳನ್ನು ಸಾಮಾನ್ಯವಾದ ರೀತಿಯಲ್ಲಿ ಇರ್ತಕ್ಕಂಥದ್ದು. ಬಹುತೇಕವಾಗಿ ನಾನು ಅಲ್ಲಿ ಸುಮಾರು 18 ವರ್ಷಗಳ ಕಾಲ ಆ ಮಲೆನಾಡಿನಲ್ಲಿ, ಸರ್ ಹೇಳಿದ್ರು ಮರಿಗುದ್ದಿ ಸಾರು, ಆ ಪ್ರದೇಶದೊಳಗಡೆ ಯಾವುದೇ ಹಳ್ಳಿಗೆ ಹೋದರೂ ಕೂಡ ಕುವೆಂಪುರವರ ಸರ್ಕಲ್ಗಳಾಗಿರ್ಬೋದು, ಕುವೆಂಪುರವರ ಹೆಸರಿನಲ್ಲಿರ್ತಕ್ಕಂಥ ಅನೇಕ ಬಗೆಯ ಚಿತ್ರಣಗಳನ್ನು ನೋಡೋದಕ್ಕೆ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ, ಕುವೆಂಪು ಆ ಭಾಗದೊಳಗಡೆ ಒಂದು ಪ್ರಜ್ಞೆಯಾಗಿ, ಒಂದು ಅರಿವಾಗಿ ಅನೇಕ ರೀತಿಯ ಒಳಗಡೆ ಅವರು ಪ್ರಭಾವಿಸಿರ್ತಕ್ಕಂಥದ್ದು. ಆ ಹಿನ್ನೆಲೆ ಒಳಗಡೆ ಕುವೆಂಪುರವರ ವೈಚಾರಿಕತೆ, ಬಹುತೇಕವಾಗಿ ಅವರ ಇಡೀ ಬೃಹತ್ತಾಗಿರ್ತಕ್ಕಂಥ ಸಾಹಿತ್ಯವನ್ನ ಕಲ್ಗುಡಿ ಸರ್ ಕೆಲವು ವಿಷಯಗಳಲ್ಲಿ ಹೇಳಿದ್ರು. ಬಹಳ ಅದ್ಭುತವಾದ ರೀತಿಯಲ್ಲಿ ಮಾತಾಡಿದ್ರು. ತುಂಬಾ ಒಳವುಗಳನ್ನು ಇಟ್ಕೊಂಡು ಅವ್ರು ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ಬ್ರಿಟಿಷ್ ವಸಾಹತುಶಾಹಿಯ ಕಾಲಘಟ್ಟದೊಳಗಡೆ ಇದ್ದಂತಹ ಅತ್ಯಂತ ದಯನೀಯವಾದಂತಹ ರೈತರ, ಸಾಮಾನ್ಯರ, ಶ್ರೀಸಾಮಾನ್ಯರ, ದಲಿತರ, ಮಹಿಳೆಯರ ಸ್ಥಿತಿಗತಿಗಳು ಹೇಗಿದ್ವು ಅದನ್ನ ಗ್ರಹಿಸಿಕೊಂಡಿರ್ತಕ್ಕಂಥ ಕುವೆಂಪು ಹೇಗೆ ಅದೊಂದು ಪ್ರಜ್ಞಾ ವಿಸ್ತಾರವಾಗಿ ಒಂದು ದೊಡ್ಡ ಬದಲಾವಣೆಯನ್ನ ತರೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು ಅನ್ನುವಂಥದ್ದನ್ನ ಬಹಳ ದೊಡ್ಡ ವಿಶೇಷ ಅಂತ ಹೇಳಿದ್ರೆ, ಅವರ ಬಂಡಾಯವಿದ್ದದ್ದು ಕೇವಲ ಬ್ರಾಹ್ಮಣರ ವಿರುದ್ಧವಲ್ಲ, ಅವರ ತಮ್ಮ ಕುಟುಂಬದ, ತನ್ನ ಜಾತಿಯ, ಸ್ವಜಾತಿಯ ವಿರುದ್ಧ ಅವರು ಬಂಡಾಯವನ್ನ ಹೇಳ್ತಾರೆ ಕುವೆಂಪು. ಹಾಗಾಗಿ ಹಳೆ ಪೈಕದವರ ವಿಷಯಗಳನ್ನಾಗಿರ್ಬೋದು ಅಥವಾ ಬೇರೆ ಬೇರೆಯ ಈ ಹೆಂಡದ ವಿಷಯಗಳನ್ನು ಕೂಡ ಅವ್ರಿಗೆ ಹೇಳಿದ್ರು. ಈ ರೀತಿಯಲ್ಲಿ ದಲಿತರ ಮೇಲೆ ಆಗ್ತಿರ್ತಕ್ಕಂಥ ಶೋಷಣೆಗಳನ್ನ, ಮಹಿಳೆಯರ ಮೇಲೆ ಆಗ್ತಿರ್ತಕ್ಕಂಥದ್ದನ್ನ, ಬಹುತೇಕವಾಗಿ ಸಣ್ಣ ಕಥೆಗಳನ್ನು ಓದ್ರಿಂದ ಗೊತ್ತಾಗ್ತಾ ಇದೆ. ಇಡೀ ಮಲೆನಾಡನ್ನ ಶೋಷಣೆ ಮಾಡಿದವರು, ಕೆಡಿಸಿದವರು, ಹೊಲಿಸಪ್ಪಿಸಿದವರು ಯಾರು ಅಂತ ಹೇಳಿದ್ರೆ ಈ ಗೌಡರು, ಈ ಶೇರೆಗಾರರು, ಈ ಸಾಬಿಗಳು ಅಂತ ಹೇಳಿ ಬರೀತಾರೆ. ಹಾಗಾಗಿ ಕುವೆಂಪುರವರ ವೈಚಾರಿಕತೆ ಬಹುತೇಕ ಮನೆಗಿಂದಲೇ ಆಗುವಂತಹ ಅವರ ಬಂಡಾಯದ ಧೋರಣೆಗಳು ಬಹು ವಿಸ್ತೃತವಾದ ರೀತಿ ಒಳಗಡೆ ಮಾತನಾಡಿದ್ದಾರೆ. ಹಾಗಾಗಿ ಸಮಯ ಆಗಿರೋದ್ರಿಂದ ನಾನು ಅದರ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ. ಆದ್ರೆ ಅವರ ಸಮಗ್ರವಾದಂತಹ ಸಾಹಿತ್ಯದೊಳಗಡೆ ಕಾಣಿಸುವಂತಹದ್ದು ಒಂದು ರೀತಿಯ ಇಡೀ ಪ್ರಕೃತಿ ಆರಾಧನೆ, ಒಂದು ದೊಡ್ಡ ದರ್ಶನವನ್ನ ಕಾಣೋದ್ರ ಜೊತೆಗೆ ಒಂದು ಸಮಾಜವಾದಿಯಾಗಿರ್ತಕ್ಕಂಥ ಮಾರ್ಕ್ಸ್ವಾದದ ಚಿಂತನೆಯ ಅತ್ಯದ್ಭುತವಾಗಿರ್ತಕ್ಕಂಥ ಕವಿತೆಗಳು ಕೂಡ ಇದರೊಳಗಡೆ ಇರ್ತಕ್ಕಂಥದ್ದು. ಅದರ ಜೊತೆಗೆ ವರ್ಗ ವರ್ಣ ಸಂಘರ್ಷಗಳಾಗಿರ್ಬೋದು, ಸ್ತ್ರೀ ಪ್ರತಿನಿಧೀಕರಣ ಆಗಿರ್ಬೋದು, ದಲಿತರ ಜೀವನ ಚಿತ್ರಣಗಳಾಗಿರ್ಬೋದು, ಹೀಗೆ ಬಹುಬಗೆ ಒಳಗಡೆ ಅವರ ಚಿಂತನೆಯ ಬರಹಗಳನ್ನ, ಅವರ ಸೃಜನಶೀಲವಾಗಿರ್ತಕ್ಕಂತಹ ಕೃತಿಗಳಲ್ಲಾಗಿರ್ಬೋದು, ವೈಚಾರಿಕ ಬರಹಗಳಲ್ಲಾಗಿರ್ಬೋದು, ಭಾಷಣಗಳಲ್ಲಾಗಿರ್ಬೋದು, ಮುನ್ನುಡಿಗಳಲ್ಲಾಗಿರ್ಬೋದು, ಪತ್ರಗಳಲ್ಲಾಗಿರ್ಬೋದು, ಹೀಗೆ ಬಹುತೇಕವಾಗಿ ವಿಶ್ವವ್ಯಾಪಿಯಾದ ರೀತಿ ಒಳಗಡೆ ಆಧುನಿಕ ಕನ್ನಡ ಸಾಹಿತ್ಯದ ನಿರ್ಮಾತೃವಾಗಿರ್ತಕ್ಕಂತಹ ಕುವೆಂಪುರವರು ಈ ಬಗೆಯಾಗಿರ್ತಕ್ಕಂಥ ಒಂದು ಚಿಂತನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ನಮ್ಮ ಕನ್ನಡ ಸಾಹಿತ್ಯದ, ಆಧುನಿಕ ಸಾಹಿತ್ಯದ ಒಳಗಡೆ ಇಂಥೊಂದು ಪ್ರಜ್ಞೆಯನ್ನ ಮೂಡಿಸುವುದರ ಮೂಲಕವಾಗಿ ಆ ನಿಟ್ಟಿನೊಳಗಡೆ ನಮ್ಮ ಅನೇಕ ಸಾಹಿತ್ಯದ ಪ್ರಕಾರಗಳು ಕವಲೊಡೆಯೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕನ್ನಡ ಸಾಹಿತ್ಯದ ಒಳಗಡೆ
ಆರಂಭಕರಾಗಿರ್ತಕ್ಕಂತಹ ನಾಯಕರುಗಳು ಅಥವಾ ಕವಿಗಳಾಗಿರ್ತಕ್ಕಂಥವರು ಯಾವ ಬಗೆಯಾಗಿರ್ತಕ್ಕಂಥ ಆಲೋಚನೆ ವಿಚಾರಗಳನ್ನ ಕಟ್ಟಿಕೊಡ್ತಾರೋ ಅದು ಆ ಬಗೆಯಾಗಿರ್ತಕ್ಕಂತಹ ಒಂದು ವಿಸ್ತಾರವಾಗಿರ್ತಕ್ಕಂಥ ಸಾಹಿತ್ಯ ನಿರ್ಮಿತಿಗೆ ಕಾರಣ. ಬಹುತೇಕ ಬಗ್ಗೆ ನಾವು ಅನೇಕ ಸಾರಿ ಮಾತಾಡ್ಕೊಳ್ತಿದ್ವಿ. ಗುರುಗಳು ಕೂಡ ಇದ್ದಾರೆ, ಬಸವರಾಜ್ ಕುಲಗುಡಿ ಸರ್. ಅವರು ನಾವೆಲ್ಲ ಹೇಳ್ತಿದ್ದಾಗ ಪಂಪನಿಂದ ನಮ್ಮ ಕನ್ನಡ ಸಾಹಿತ್ಯ ಆರಂಭ ಆಗೋದ್ರ ಬದಲಾಗಿ ವೈದಿಕರಿಂದ ಆಗಿದ್ದರೆ ಯಾವ ತರ ಆಗ್ತಿತ್ತು ಅಂತ ಹೇಳಿ. ಪಂಪನ ವೈಚಾರಿಕತೆ ಬಹುತೇಕವಾಗಿ ಇಡೀ ಸಾಹಿತ್ಯದೊಳಗಡೆ ಹಲವಾರು ರೀತಿಯ ಹಲವಾರು ಘಟ್ಟಗಳಲ್ಲಿ, ಅದು ವಚನ ಚಳವಳಿ ಆಗಿರ್ಬೋದು, ದಾಸ ಆಗಿರ್ಬೋದು, ನಂತರದಲ್ಲಿ ಬಂದಿರತಕ್ಕಂಥ ತತ್ಪದಕಾರರಾಗಿರ್ಬೋದು, ವಿರಕ್ತ ಪರಂಪರೆ ಆಗಿರ್ಬೋದು, ಹೀಗೆ ಬಹುವಿಧದೊಳಗಡೆ ಕವಲುಗಳನ್ನು ಒಡ್ಕೊಂಡು ಪರಿವರ್ತನೆ ಆಗಿರ್ತಕ್ಕಂಥದ್ದು. ಯಾಕೆ ಈ ಮಾತುಗಳನ್ನು ಹೇಳ್ತಾರೆ ಅಂದ್ರೆ, ಕುವೆಂಪುರಂತವರು ಆರಂಭಿಸಿದಂತ ಈ ವೈಚಾರಿಕ ನೆಲೆಗಟ್ಟು ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ, ಸ್ತ್ರೀವಾದ ಈ ಬಗೆಯ ಚಿಂತನೆಗಳು ಬರೋದಕ್ಕೆ ಕುವೆಂಪುರವರು ಹಾಕಿಕೊಟ್ಟಂತಹ ವೈಚಾರಿಕತೆಯ ಬೇರುಗಳು ಬಹುಮುಖ್ಯವಾಗಿರ್ತಕ್ಕಂಥ ಕಾರಣ ಅನ್ನುವಂಥದ್ದು. ಆ ಬಗೆ ಒಳಗಡೆ ಅವರ ಚಿಂತನೆಗಳನ್ನ ನಾವು ಇನ್ನೂ 100 ವರ್ಷ ಅಲ್ಲ 1000 ವರ್ಷವಾದ್ರೂ ಕೂಡ ಮತ್ತೆ ಮತ್ತೆ ಮೆಲುಕು ಹಾಕುವಂತ ರೀತಿ ಒಳಗಡೆ, ಯಾಕಂದ್ರೆ ಎಲ್ಲಿವರೆಗೆ ತಾರತಮ್ಯಗಳಿರ್ತವೋ, ಜಾತೀಯತೆ ಇರ್ತದೋ, ಮೌಢ್ಯತೆಗಳಿರ್ತವೋ, ಮತ್ತು ಎಲ್ಲಿವರೆಗೆ ಈ ರೀತಿಯ ಅಸಮಾನತೆಗಳಿರ್ತವೋ ಅಲ್ಲಿವರೆಗೂ ಕೂಡ ನಮಗೆ ಕುವೆಂಪು ಸದಾ ಮುಖಾಮುಖಿ ಆಗ್ತಾನೆ ಇರ್ತಾನೆ. ಆ ನಿಟ್ಟಿನೊಳಗಡೆ ಇವತ್ತಿರ್ತಕ್ಕಂಥ ಈ ವಿಶೇಷ ಉಪನ್ಯಾಸ ಸಾರ್ಥಕವಾದದ್ದು ಅಂತ ಹೇಳ್ತಾ, ಮತ್ತು ನನ್ನ ಮಾತಿಗೆ ಹೋಗೊಟ್ಟು, ಯಾಕಂದ್ರೆ ಇಲ್ಲಿ ಬಂದಿರ್ತಕ್ಕಂಥವ್ರು ಸಾಮಾನ್ಯರಲ್ಲ, 3 ಜನ ಬಹುತೇಕವಾಗಿ ಅವರವರದೇ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಿದಂಥವ್ರು, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿರ್ತಕ್ಕಂಥವ್ರು. ಕಲ್ಗುಡಿ ಸರ್ ಎಷ್ಟು ಬ್ಯುಸಿ ಆಗಿರ್ತಾರೆ, ಎಷ್ಟು ಶೆಡ್ಯೂಲ್ ಆಗಿರ್ತಾರೆ ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಾನು 25 ವರ್ಷದಿಂದ ಅವರ ಸಂಪರ್ಕದಲ್ಲಿ ಅವರ ಶಿಷ್ಯನಾಗಿ ಬೆಳೆದಂಥವನು. ಹೀಗಾಗಿ ಅಂತಹವರನ್ನ ನಿಮಗೆ ಪರಿಚಯಿಸಬೇಕು, ಅವ್ರ ಮಾತುಗಳನ್ನು ಕೇಳಿಸ್ಬೇಕು ಅನ್ನುವಂಥ ನಿಟ್ಟಿನೊಳಗಡೆ ಬಹುತೇಕವಾಗಿ ಕನ್ನಡದೊಳಗಡೆ ನವ್ಯ ವಿಮರ್ಶಕರು ಅಂತ ಯಾರಾದ್ರೂ ಇದ್ರೆ ಅದು ಇವರು ಮಾತ್ರ. ಅಂದ್ರೆ ಆ ಬಗ್ಗೆ ಒಳಗಡೆ ಇರ್ತಕ್ಕಂತಹ ಚಿಂತಕರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ತಮ್ಮ ಅನುಭವಗಳನ್ನ, ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಾನು ಅತ್ಯಂತ ಕೃತಜ್ಞತೆಯ ಹೃದಯಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ನಾನು ಅವರಿಗೆ ಅರ್ಪಿಸ್ತಾ ಇದ್ದೇನೆ. ಆಮೇಲೆ ಗುರುಪಾದ್ ಮರಿಗುದ್ದಿ ಸರ್ ಅವ್ರು ಎಷ್ಟರ ಮಟ್ಟಿಗೆ ಅಂದ್ರೆ ಕಾದಂಬರಿಗಳನ್ನ, ಇಡೀ ಪಾತ್ರ ಚಿತ್ರಣಗಳನ್ನ, ಪ್ರಾದೇಶಿಕತೆಯನ್ನ ಅವೆಲ್ಲವುಗಳನ್ನ ಸ್ವತಃ ನೋಡಿ ಅನುಭವಿಸಿದವರು. ಕುವೆಂಪುರವರ ಜೊತೆಗೆ ಹಲವಾರು ಬಾರಿ ಅವರನ್ನ ಸಂದರ್ಶಿಸಿ, ಅವರ ಮನೆ ಒಳಗಡೆ, ಅವರ ಅಡಿಗೆ ಮನೆಯಲ್ಲಿ, ಅವರು ಮಲಗುವ ಕೋಣೆಗಳಲ್ಲಿ ಅಲ್ಲಿ ಇದ್ದು ಅವರೆಲ್ಲ ಅನುಭವಗಳನ್ನ ಧ್ಯಾನಿಸಿದಂಥವ್ರು. ಬಹುತೇಕ ಅವರ ಕನ್ನಡ ಕಾದಂಬರಿಗಳು, ಕುವೆಂಪುರವರ ಕಾದಂಬರಿ ಅನ್ನುವಂಥ ಬಹುದು ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕ. ಎಷ್ಟು ಪ್ರಿಂಟ್ ಆಗಿದೆ ಗೊತ್ತಿಲ್ಲ ನನಗೆ. ಆ ಪುಸ್ತಕವನ್ನು ದಯಮಾಡಿ ಓದಿ. ಅಲ್ಲಿ ಎಷ್ಟು ಬಗೆ ಒಳಗಿನ ಮಲೆನಾಡಿನ ಚಿತ್ರಣಗಳನ್ನ, ಪ್ರಾಣಿಗಳಿಂದ, ಸಾಮಾನ್ಯರ ಚಿತ್ರಣಗಳಿಂದ, ಮಲೆನಾಡಿನ ಚಿತ್ರಣಗಳಿಂದ ಎಷ್ಟು ಬಗೆಯಾಗಿರ್ತಕ್ಕಂಥ ಇವುಗಳನ್ನ ಅವ್ರು ಹೇಳಿದ್ದು. ಒಂದು ಭೌಗೋಳಿಕತೆಯನ್ನು ಹಾಕಿಕೊಟ್ರು. ಬಹುತೇಕವಾಗಿ ನಿಮಗೆ ಅವ್ರು ಯಾಕೆ ಹಾಕಿಕೊಟ್ರು ಅಂತ ಹೇಳಿದ್ರೆ, ಒಂದು ದೊಡ್ಡ ಬೃಹತ್ ಆಗಿರ್ತಕ್ಕಂಥ, ಯಾಕಂದ್ರೆ ಅವರು ಬರೆದಂತ ಕಾದಂಬರಿಗಳು ಜಾಗತಿಕ ಮಟ್ಟದೊಳಗಡೆ ನಿಲ್ಲುವಂತ ಕಾದಂಬರಿಗಳು. ಹಾಗಾಗಿ ಅಂತಹ ಕಾದಂಬರಿಗಳನ್ನ ಕೊಟ್ಟಂತ ಕುವೆಂಪು ಅವರ ವಿಸ್ತಾರ ಇದ್ದದ್ದು ಕೇವಲ ಕುಪ್ಪಳ್ಳಿಯ ಸುತ್ತಮುತ್ತಲ ಇರ್ತಕ್ಕಂತಹ 15-20 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಇದ್ದಂತ ಒಂದು ಜಗತ್ತು. ಆ ಜಗತ್ತನ್ನ 2 ಬೃಹತ್ ಕಾದಂಬರಿಗಳಲ್ಲಿ ಹಿಡಿದಿರ್ತಕ್ಕಂಥದ್ದು. ಅದರ ಜೊತೆಗೆ ಅವರು ನೋಡಿದಂತ ವೈಚಾರಿಕತೆಗೆ ಬಹುದೊಡ್ಡ ವಿಮರ್ಶೆಗಳು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಬಹುತೇಕವಾಗಿ ನಾವೆಲ್ಲ ಜಾತಿಯಿಂದ ಕಾರಣಕ್ಕಾಗಿ ನಾನು ಬ್ರಾಹ್ಮಣನಾಗಿ ಹುಟ್ಟಬೇಕಾಗಿತ್ತು, ನಾನು ಕ್ಷತ್ರಿಯನಾಗಬೇಕಾಗಿತ್ತು, ಕನಿಷ್ಠ ಪಕ್ಷ ವೈಶ್ಯನಾಗಿ ಆದ್ರೂ ಹುಟ್ಟಬಹುದಿತ್ತು ಅಂತ ಹೇಳ್ತಾರೆ. ಬಹುತೇಕವಾಗಿ ಕನ್ನಡ ಸಾಹಿತ್ಯದೊಳಗಡೆ ಒಂದು ರಿಮಾರ್ಕ್ ಮಾಡಿ ಉಳುವಂತಹ ಸಾಲುಗಳನ್ನು ಬರೆದ್ರವರು. ಏನಂತ ಹೇಳಿದ್ರೆ, ಪಕ್ಕದ ಶಾಲೆಯ ಪಕ್ಕದಲ್ಲಿರ್ತಕ್ಕಂಥ ಬ್ರಾಹ್ಮಣರ ಮನೆಗೆ ಒಬ್ಬ ಶೂದ್ರ ಹುಡುಗ ನೀರು ಕುಡ್ಲಿಕ್ಕೆ ಹೋಗ್ತಾನೆ. ಹೋದಾಗ ಅವ್ರು ಎತ್ತಿ ನೀರು ಹಾಕ್ತಾರೆ. ಆ ಮಗು ನೀರು ಕುಡಿತಾನೆ, ಮೇಲೆ ನೋಡ್ತಾನೆ, ಗಾಳಿಗೆ ಸೆರಗು ಜಾರು ಬೀಳುತ್ತೆ. ಆಗ ಅವನು ಗಾಬರಿಗೊಂಡು ಆ ಹಾರ್ವರ ಹುಡುಗನ್ ಕೇಳ್ತಾನೆ, ಯಾಕ ನಿಮ್ಮಮ್ಮ ತಲೆ ಗುಂಡ ಹೊಡ್ಸ್ಕೊಂಡಿದ್ದಾಳಲ್ಲ ಅಂತೇಳಿ. ಆಗ ನಮ್ಮ ಅಯ್ಯ ಅಣ್ಣ ತೀರ್ಕೊಂಡಿದ್ದಾರೆ ಅದಕ್ಕೆ ಅಂತೇಳಿ. ಬ್ರಾಹ್ಮಣರಲ್ಲಿ ತಂದೆಗೆ ಅಣ್ಣ ಅಂತ ಕರೀತಾರೆ. ನಮ್ಮ ಅಪ್ಪ ತೀರ್ಕೊಂಡಿದ್ದಾರೆ ಅದಕ್ಕೆ ಅಂತ. ಆ ಹುಡುಗ ಹೇಳ್ತಾನೆ, ಸತ್ಯ ನಾವು ಬ್ರಾಹ್ಮಣರಾಗಿ ಹುಟ್ಟಲಿಲ್ಲಲ್ಲಪ್ಪ, ನಮ್ಮ ತಾಯಿ ಹೀಗೆ ಗುಂಡೊಡ್ಸ್ಕೋಬೇಕಾಗಿತ್ತು ಅಂತ. ಬಹುಶಃ ಈ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೋಬೇಕು. ಕುವೆಂಪು ಮಾಡಿದಂತ ಒಂದು ಬಹುದೊಡ್ಡ, ನಾವೇನು ಮೊನ್ನೆ ಮಂಡ್ಯಸ್ವಾಮಿ ಬಗ್ಗೆ ಹೇಳಿದ್ವಲ್ಲ, ಸಾಂಸ್ಕೃತಿಕ ದಂಗೆಕೋರು ಅಂತೇಳಿ, ಆ ನಿಟ್ಟಿನೊಳಗಡೆ ಕುವೆಂಪು ನನಗೆ ಬಹುವಾಗಿ ಕಾಣಿಸ್ಕೊಳ್ತಾರೆ. ಹಾಗಾಗಿ ಅಂತಹ ಕುವೆಂಪುರವರನ್ನ ಕುರಿತು ಬಹು ಮಾರ್ಮಿಕವಾಗಿರ್ತಕ್ಕಂಥ, ಬಹಳ ಅರ್ಥಪೂರ್ಣವಾದಂತ, ಬಹು ತಿಳುವಳಿಕೆಯ ವಿಷಯಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಮೂವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ವಂದನಾರ್ಪಣೆಯನ್ನ ಕನ್ನಡ ಅಧ್ಯಯನ ವಿಭಾಗದ ಉಪನ್ಯಾಸಕರಾದ ಡಾಕ್ಟರ್ ಗೀತಾಂಜಲಿ ಅವರು ನಡೆಸಿಕೊಡಬೇಕಾಗಿರುತ್ತದೆ. ಎಲ್ಲರಿಗೂ ನಮಸ್ಕಾರಗಳು. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಕನ್ನಡ ಅಧ್ಯಯನ ವಿಭಾಗದ ವತಿಯಿಂದ ಆಯೋಜಿಸಿದ ಈ
ಈ ವಿಶೇಷ ಉಪನ್ಯಾಸ ಹಾಗೂ ಗೀತ ಗಾಯನ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗೌರವಾನ್ವಿತ ಕುಲಪತಿಗಳಾಗಿರುವ ಪ್ರೊಫೆಸರ್ ಶಿವಾನಂದ ಕಾಗಿಮನಿ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಈ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿದಂತಹ ಪ್ರೊಫೆಸರ್ ಬಸವರಾಜ್ ಕಲ್ಗುಡಿ ಸಂಸ್ಕೃತಿ ಚಿಂತಕರು ಬೆಂಗಳೂರು, ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಸಮಾರಂಭಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಶ್ರೀ ಗುರುಪಾದ್ ಮರಿಗುಜ್ಜಿ ವಿಶ್ರಾಂತ ಪ್ರಾಧ್ಯಾಪಕರು ಶಂಕೇಶ್ವರ್ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಇನ್ನೊಬ್ಬ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದಂತಹ ಪ್ರೊಫೆಸರ್ ವಿಜಯ್ ಕುಮಾರ್ ಕಟ್ಟಿಹಳ್ಳಿ ಮಠ್ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಈ ಸಮಾರಂಭದಲ್ಲಿ ಗೌರವ ಉಪಸ್ಥಿತರಿರುವಂತಹ MS ಲತಾ ಮೇಡಮ್, ಕಲಾ ನಿಕಾಯದ ಡೀನರ್ ಆಗಿರುವಂತಹ ಮೇಡಮ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಕನ್ನಡ ಅಧ್ಯಯನ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಪ್ರೊಫೆಸರ್ ಪಾರ್ವತಿ CS ಮೇಡಮ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಕನ್ನಡ ಅಧ್ಯಯನ ವಿಭಾಗದ ಸಂಯೋಜಕರಾಗಿರುವಂತಹ ಡಾಕ್ಟರ್ ಶಿವರಾಜ್ ಎತ್ಕರ್ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ವಿಭಾಗದ ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ಶರಣಪ್ಪ ಚರ್ವಾದಿ ಸರ್, ಶಿವಲೀಲಾ ಬಸನಗೌಡ ಹಾಗೂ ನಿರೂಪಕರಾದ ಡಾಕ್ಟರ್ ರಾಜೇಶ್ವರಿ ಮೇಡಮ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ಎಲ್ಲ ವಿಭಾಗದ ಮುಖ್ಯಸ್ಥರಿಗೂ, ಉಪನ್ಯಾಸಕರಿಗೂ ಹಾಗೂ ಎಲ್ಲ ಈ ಸಮಾರಂಭದ ಕೇಂದ್ರ ಬಿಂದು ಆಗಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಮಾಧ್ಯಮ ಮಿತ್ರದವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಯೋಗ ಆಯ್ತು. ನನ್ನ ನಂಬರ್ ಕೊಡಿ.